ಅತ್ತ ಹಾಡಿನ್ಯಾಗ ಮುತ್ತ ಹಾಡತ್ತೇನ ಚಿತ್ತ ಕೊಟ್ಟ ಕೇಳೋ ಬೀರಪ್ಪನೋ ಅಲ್ಲಿಗಿಲ್ಲಿಗೋ ಇದು ಅನ್ಸಂಗೋ ಸಂಧಿಗೊಳಪದ ಮುಂದೇಳೋ ದೇವರ್ ಬಂದಾವ್ ಬನ್ನೀರೆ. ಓಕೆ ಶುರು. ಚೆನ್ನಾಗಿತ್ತು, ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಳಿ ಮಾಮ. ಸೊ ನಿಮ್ದು ಒಂದು ದಿನದ್ದು ಕತೆ ಹೇಳಿ, ಬೆಳಗಿಂದ ಸಂಜೆವರೆಗೂ ಏನ್ ಮಾಡ್ತೀರಾ ಅಂತ. ನಾವು ಹೆಚ್ಚು ಸಾಧಾರಣ ನಮ್ಮ ಕಡೆ ಕುರಿ ಅದಾವ, ಕುರಿ ದೇಖರೇಖ್ ಮಾಡುವುದು ಒಂದು ಕೆಲಸ ನಮ್ದು. ರಾತ್ರಿ ಎಲ್ಲ ಕುರಿ ಯಾರದ್ರೆ ಹೊಲ ಬೆಳಿ ಮೇದಾವ, ಇಲ್ಲ ಯಾರೇ ತುಡುಗರು ಕಳವರು ಬಂದು ಕುರಿ ತುಡುಗು ಮಾಡ್ಕೊಂಡು ಹೋಗಾರ ಅಂತ ಅನ್ನೋದು ಒಂದು ರಾತ್ರಿ ಕಾಯೋದ. ಕಾದ ಮೇಲತ್ತು ಸ್ವಲ್ಪ ಮುಂಜಾನೆ ಹೋಗಿ ರೈತರ ಮನೆಗೆ ಹೋಗಿ ನಾವು ಭೇಟಿ ಆಗದ. ರೈತರು ಭೇಟಿ ಆದ ಮೇಲತ್ತು ರೈತರು ಹೇಳ್ತಾರೆ ಎಷ್ಟು ದಿವಸ ಕುರಿ ಕುಣಿಸ್ಬೇಕಾಗ್ತದೆ ನಮ್ಮ ಹೊಲದಾಗ ಅಂತ ಹೇಳಿ. ಅವ್ರ ಅಂದಾಜ್ ಪ್ರಕಾರದಾಗ ನಮ್ಮ ಅಂದಾಜ್ ಪ್ರಕಾರದಲ್ಲಿ ನಾವು ಹೇಳ್ತೇವೆ, ಒಂದು 4 ದಿವಸ ಕುಣಿಸಿದ್ರೆ ನಿಮ್ಮ ಹೊಲ ಎಲ್ಲ ಸರಿಯಾಗಿ ತುಂಬುತ್ತದೆ ಅಂತ ನಾವು ಹೇಳ್ತೇವೆ. ಅಷ್ಟಾದ ಮೇಲತ್ತು ಕುರಿ ಮೇಸವ್ರಿಗೆ ನಾವು ಮುಂಜಾನೆ ಹಾಲು ಹಿಂಡಿ ಮೇಲತ್ತು ಸಾಧಾರಣ ಊಟ, ಕುರಿ ಹಬ್ಸವ್ರು ಊಟ ಮಾಡ್ತಾರೆ. ಊಟ ಮಾಡಿಸ್ಕೊಂಡು ಹಾಲು ಹಿಂಡಿ ನಾವು ಎಲ್ಲರೂ ಊಟ ಮಾಡ್ಕೊಂಡು ಅವರು ಕುರಿ ಹಬ್ಬಿಸ್ಕೊಂಡು ಕುರಿ ಮೇಯಿಸ್ಲಿಕ್ಕೆ ಹೋಗ್ತಾರೆ. ಮತ್ತು ನಾವು ಕುರಿ ಮೇಸವ್ರಿಗೆ ಒಳ್ಳೆ ರೀತಿಯಿಂದ ಕಾಳಜಿಪೂರ್ವಕ ಕುರಿ ಮೇಯಿಸ್ರಿ. ಕುರಿಗಳು ಕರೆ ಕುರಿ, ನೆರೆ ಕುರಿ, ಹಂಡು ಕುರಿ, ಕರ್ಲು ಕುರಿ, ಬೆಳೆ ಕುರಿ, ಇತರ ಕುರಿ ಅಂದು ಕಡಗೋಲ್ ಮಂಡ ಕುರಿ, ಗುಂಡು ಕುರಿ, ಇವೆಲ್ಲ ಏನು ನಮ್ಮ ಒಂದು ಅಕ್ಷರಗಳದಾವೆ ಕುರಿವು. ಅವು ಅಕ್ಷರಗಳೆಲ್ಲ ನೋಡಿಕೊಂಡು ನೀವು ಕುರಿ ಮೇಯಿಸುವಾಗ ಅವನ್ನ ಎಲ್ಲ ತರ್ಕ ಮಾಡ್ರಿ ಅಂತ ಹೇಳ್ತೇವೆ. ಈ ಕುರಿ ಬಗ್ಗೆ ನಮ್ದು ಏನು ತರ್ಕ ಮಾಡೋದು ಹೇಳೋದು ಒಂದು, ಮತ್ತು ಕುರಿಗೆ ಮೇವು ಪರಿಸರ ಎಲ್ಲದೆ. ಈ 4 ದಿವಸದಲ್ಲೇ ನಾವು ಇಲ್ಲಿ ಕುರಿ ಈ ಕಡೆ ಮಗಲ್ ಕುರಿ ಮೇಯಿಸಿದ್ರೆ 4 ದಿವಸ ಯಾವ ಕಡೆ ಮೇಯಿಸ್ಬೇಕು. ಇಷ್ಟೆಲ್ಲ ಒಂದು ನಾವು ಬರೇ ಕುರಿಗೆ ಒಂದು ಹುಲ್ಲು ಕೊಡೋದು, ಕುರಿಗೆ ನೀರು ಕೊಡೋದು, ಕುರಿನ ಒಂದು ಒಳ್ಳೆ ಆರೋಗ್ಯವಂತ ಇಟ್ಟಿದ್ರೆ ಆ ಕುರಿದಿಂದ ನಾವು ಬದುಕ್ತೇವೆ ಅಂತ ಅನ್ನೋದು ಒಂದೇ ನಮ್ದು ಇತಿಹಾಸ. ಅದ್ರ ಜೊತೆಗೆ ಸ್ವಲ್ಪ ಹೊಲ ಇದ್ರೆ ಆ ಹೊಲದ ಕಡೆ ನೋಡ್ಕೊಂತೇವೆ. ಇಷ್ಟು ಮಾಡ್ಕೊಂತು ನಾವು ಆ ಕುರಿ ವ್ಯವಸಾಯನ ಮುಂದುವರಿಸ್ಕೊಂತ ಹೋಗ್ತೇವೆ. ಆದ್ರೆ ಇಷ್ಟೆಲ್ಲ ವ್ಯವಸಾಯ ಮುಂದುವರಿಸ್ಕೊಂತು ಹೋದಾಗ ಸಾಧಾರಣ ನನ್ನ ಬಗ್ಗೆ ಕೇಳಿದ್ರೆ ಅವ್ರು ಎಲ್ಲರೂ ನಾ ಹೇಳಿದ ಪ್ರಕಾರದಾಗ ಅವ್ರು ಮಾಡ್ತಾರೆ. ಅವ್ರು ಮಾಡ್ತಿರುವಾಗ ನಾನು ಒಂದು ಸಾಮಾಜಿಕವಾಗಿ ಯಾವಾಗ ನಾನು ಎಲ್ಲರ ಸಲುವಾಗಿ ಎಲ್ಲರಿಗೂ ಒಳ್ಳೇದಾಗ್ಬೇಕಂತ ಅನ್ನೋದಿದ್ರೆ ನಾನು ಎಲ್ಲರಿಗೂ ಫೋನ್ ಮೂಲಕ ಭೇಟಿ ಆಗ್ತೇನೆ. ಅವ್ರಿಗೆ ನಿಮ್ಮ ಕುರಿ ಹೆಂಗದಾವ, ಕುರಿಯಾಗ ಆರೋಗ್ಯ ಹೆಂಗದ, ನಿಮ್ಮ ಕಡೆ ಮೇವು ಹೆಂಗದ, ನೀರು ಹೆಂಗದ ಅಂದ್ರೆ ಇಷ್ಟು ಕೇಳೋದು ಆ ಕುರಿ ವ್ಯವಸಾಯಗಾರನ್ನು ಒಂದು ಒಳ್ಳೆ ರೀತಿಯಿಂದ ಕೇಳಿಕೊಂಡು ಈ ವ್ಯವಸಾಯನ ಮುಂದುವರಿಸೋದು ಒಂದು ಹಗಲೆಲ್ಲ ನಮ್ದು ಬರೀ ಇದೇ ವ್ಯತ್ಯಾಸ ನಾವು ಮಾಡೋದು. ಬರೀ ಕುರಿ ಮೇವು, ನೀರು ಮತ್ತು ಮಳಿ ಯಾವ ಕಡೆ ಆಗ್ತಾ ಇದೆ, ಯಾವ ಕಡೆದ ಮಳಿ ಬರ್ತದೆ, ನಮ್ಗೆ ಆಗ್ತೈತೋ ಇಲ್ಲೋ ಇವು ಅಂದಾಜು ಮಾಡ್ಕೊಳ್ಳೋದು. ಮತ್ತು ರಾತ್ರಿ ಕುರಿ ಕುಂತ ಮೇಲತ್ತು ಕುರಿಗಳನ್ನು ಮಳಿ ಹವಾಮಾನವನ್ನು ತೋರಿಸ್ಕೊಡ್ತಾವೆ. ಆದ್ರೆ ಹವಾಮಾನ ತೋರಿಸ್ಕೊಡುವಾಗ ಅದನ್ನು ನಾವು ನೋಡ್ಕೊಂತೇವೆ. ಆದ್ರೆ ಅಡಮಳಿ ಬರೋ ಹವಾಮಾನ ಮತ್ತು ಮಾನ್ಸೂನ್ ಬರೋ ಹವಾಮಾನ, ಮಾನ್ಸೂನ್ ಬರ್ಬೇಕಾದ್ರೆ ತಳಗ್ ಮರೆಗೆ ಹೋಗ್ತವೆ, ಮತ್ತು ಅಡಮಳಿ ಬರ್ಬೇಕಾದ್ರೆ ಈ ಸಿಡ್ಲು ಮಿಂಚು ಬರ್ಬೇಕಾದ್ರೆ ಮ್ಯಾಲೆ ಏರ್ತವೆ ಉಷ್ಣತೆದಿಂದ. ಅಂದ್ರೆ ಈ ತರ ಒಂದು ನಾವು ತಿಳ್ಕೊಳ್ಳೋದು ಈ ಕುರಿ ವ್ಯವಸಾಯದಲ್ಲಿ ಹೆಚ್ಚು. ಅಂದ್ರೆ ನೀವು ಕೇಳಿದಕ್ಕೆ ಸಾಧಾರಣ ನಾನು ಇಷ್ಟು ಹೇಳಿದೆ. ಇದ್ರ ಮುಂದೆ ಮತ್ತೇನು ಕೇಳದಿದ್ರೆ ಹೇಳ್ರಿ. Bhargavi, would you be able to translate this? This was quite interesting, but I think we have to take turns in translating this entire thing. Yeah. So basically what Neelkanth Mama shared was he starts his day with a prayer, and all of you heard the prayer he sings. And then they have a little meal, and followed by the meal, all the shepherds disperse with their flock. And as the day progresses, when they meet other shepherds on their way, they usually exchange notes about how the sheep are doing, what kind of sickness have they
got, if at all one or two have fallen sick, and if there's enough water and if there's enough fodder for them. So when we say fodder here, he uses the word mevu. Mevu is basically fodder, but then in their context, it is about the grasslands and the grazing pastures. So they make sure that in and around that place where they can access, who goes where, and they basically ensure that every shepherd in and around that place is doing fine. That was the gist of that. And now a couple of other points, Nilkant Mama mentioned was in the morning they go to the farmers' houses, and then they have a discussion as to, which part of their land, where the sheep are going to rest for the night after they finish grazing, or where they can graze, because that is when, they get their manure from the farmers. And for the livestock owners, for the shepherds, that is where the revenue comes from. So the sheep manure is, they put it on the land. So they ask the farmers which part of their land or where and what time and stuff like that. So they decide on that, and then they go for grazing. And also the sheep, they need to understand the different kinds of sheep that there are, and also their behavior. During monsoon, they go in a certain direction, and when it is thunderstorm, they go in another direction to make sure that they are safe. And during summer, it's another patch of land that the sheep look for. So the sheep have their own pattern according to the seasons and the temperature and everything else. So what Nilkant Mama was telling us is how connected they are, with the land, with the sheep, and with their immediate surroundings. So that was what Nilkant Mama also said. So my colleague Bhargavi will continue with the questioning and moderating this webinar. Thank you, Bhargavi. Thank you, Arjun. ನೀಲ್ಕಂಠ್ ಮಾಮ, ನೀವು ಕುರಿಗಳು ಎಷ್ಟು ತರ ಹುಲ್ ತಿನ್ನತ್ತೆ ಮತ್ತೆ ಎಷ್ಟು ತರ ಬೇರೆ ಬೇರೆ ತರ ಗಿಡಗಳನ್ನ ಆರಿಸ್ಕೊಂಡು ತಿನ್ನತ್ವೆ ಅಂತ ಮೊನ್ನೆ ಹೇಳ್ತಾ ಇದ್ರಿ ನಿಮ್ ಜೊತೆ ಮಾತಾಡಿದಾಗ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ವಿವರಿಸಿ ಹೇಳ್ತೀರಾ? ಈಗ ನಾವು ಕುರಿ ಏನ್ ಹಗಲೆಲ್ಲ ಒಂದು 10 ತಾಸು, ಒಂದು 10 ಗಂಟೆ, ಒಂದು 9ರಿಂದ 10 ಗಂಟೆ ನಾವು ಹಗಲೆಲ್ಲ ಮೇಯಿಸುವಾಗ ಕುರಿ ಇದ್ರಿಗೆ ನಿಂತ್ಕೊಂಡನ್ನು ನಾವು ಕುರಿ ಮೇಯಿಸ್ತೇವೆ. ಆದ್ರೆ ಇದ್ರಿಗೆ ಓಡಾಡ್ತಿರ್ತೇವೆ. ಅಂದ್ರೆ ಅದು ಬಹಳ ಮುಂದೆ ಓಡಬಾರ್ದ, ಅದು ಮೇಯ್ಕೊಂತ ಹೋಗ್ಬೇಕ. ಆದ್ರೆ ಅದ್ರ ಬಾಯಿ ಕಡೆ ನೋಡಿದ್ರೆ ಅದು ಏನೇನ್ ತಿಂತದ ಅಂತ ಅನ್ನೋದು ಹುಲ್ಲು ಹೆಸರುಗಳದಾವೆ. ಮೊದಲು ಮಾರ್ವೆಲ್ ತಿಂತದೆ, ಕುಸುವಳಿ ತಿಂತದೆ, ಕರಿಕಿ ತಿಂತದೆ, ನಟ್ಟು ತಿಂತದೆ, ಅಲಬು ತಿಂತದೆ, ಚುಂಚು ತಿಂತದೆ, ಬೂದಗಾಸ್ ತಿಂತದೆ, ಹೂಗಾಸ್ ತಿಂತದೆ, ಬಿಳಿ ಕಸ ತಿಂತದೆ, ಕರಿ ಕಸ ತಿಂತದೆ, ಗಿಲ್ಗಿಂಚಾನ್ ಗಡ್ಡಿ ಕಸ ತಿಂತದೆ, ಮತ್ತು ಗಜ್ರಿ ಕಸ ತಿಂತದೆ, ಹಿಂಗ ಬುರ್ಕಾಸ್ ತಿಂತದೆ. ಹಿಂಗು ಅನೇಕ ನಮೂನೆ ಇದ್ದು ಇವು ಎಲ್ಲ ನೆಲ ಭೂಮಿ ಮೇಲೆ ಅಂದ್ರೆ ನೆಲ ಹಿಡ್ಕೊಂಡೇನು ಅದಾವ. ಅದು ಈ ಕುರಿ ಈ ತರ ಒಂದು ಮಳಿ ಇಲ್ಲದ ವೇಳೆದಾಗೆ ಬ್ಯಾಸಿಗೆ ಇದೆಲ್ಲ ನೆಲ ಹಿಡಿದು ತಿಂತದೆ. ಎಂದ ಮಳಿ ಶುರು ಆಗ್ತದೆ, ಮಳ್ಯಾಗ ಒಂದೆಳಕ್ ಅದಕ್ಕೂ ನೀರು ಕೆಸರು ಇದರಲ್ಲಿ ತಳಗ ಮೇಯ್ಲಿಕ್ಕೆ ಸಿಗ್ಲಿಲ್ಲ ಅಂತಂದ್ರೆ ಮಡ್ಡಿ ಗುಡ್ಡದಾಗ ನಾವು ಹೋದ್ರೆ ಅದಕ್ಕೆ ಗಿಡ ಕಡ್ದಾಕ್ತೇವೆ. ಆಲದ ಗಿಡ ಕಡ್ದಾಕ್ತೇವೆ, ಹಳ್ಳಿ ಗಿಡ ಕಡ್ದಾಕ್ತೇವೆ, ಬನ್ನಿ ಗಿಡ ಕಡ್ದಾಕ್ತೇವೆ, ಹಾಸಿನ ಗಿಡ ಕಡ್ದಾಕ್ತೇವೆ, ಮತ್ತು ಇತರದು ಬೇವಿನ ಗಿಡ ಕಡ್ದಾಕ್ತೇವೆ, ತಪ್ಪಲ, ಇವು ಎಲ್ಲಾ ತರದ್ದು ತಪ್ಪಲು ಸಾಧಾರಣ ಕಮ್ಮಿ ಅವು ಒಂದು 25 ತರದ್ದು ಒಂದು ಗಿಡಗಳ ಮೂಲಕ ತಪ್ಪಲ ಆಗ್ತವೆ. ಅವೆಲ್ಲ ನೋಡಿದ್ರೆ ಅವನ್ನ ನಾವು ಈ ಆಯುರ್ವೇದಿಕ್ ಔಷಧ ಮಾಡೋರು ಇವನ್ನ ಎಲ್ಲ ತಗೊಂಡು ಈ ತಪ್ಪಲುಗಳು, ಈ ಗಿಡಗಳದ್ದು ತಪ್ಪಲುಗಳು ತಗೊಂಡು ಹೋಗ್ತಾರೆ, ಅದ್ರದ್ದು ತಾಟಿ ತಗೊಂಡು ಹೋಗ್ತಾರೆ. ಅವಾಗ ನಮಗ್ ಗೊತ್ತಾತು ಅಂದ್ರೆ ಈ ಗಿಡದಾಗಿರೋ ಗಿಡಗಳು ಏನದಾವೆ ನಮ್ಮ ಕುರಿ ತಿನ್ನುವಂತಾವು ಅವೆಲ್ಲ ಔಷಧ ಆಗ್ತವೆ. ನೆಲಭೂಮಿಯಲ್ಲಿ ತಿನ್ನುವಂತ ಏನು ಒಂದು ಇದೆ ಆ ಹುಲ್ಲುಗಳು ಅದ್ರಾಗಿನ್ನೂ ಅವರು ಆಯುರ್ವೇದಿಕ್ ಔಷಧ ಮಾಡ್ತಾರೆ. ಅದಕ್ಕಾಗಿ ಅವಾಗ ನನಗೆ ಗೊತ್ತಾತು. ಅವಾಗ ನಾನು ಅದನ್ನ ನೋಡ್ಕೊಂಡಾಗ ಅವು ಎಲ್ಲ ಹುಲ್ಲದ ಹೆಸರು ಬರೆದಿಟ್ಟೆ.
ಮತ್ತು ಗಿಡಗಳು ತಪ್ಪಲ ಹಾಕ್ತೇವೆ, ಅವಾಗ ಆ ತಪ್ಪಲಕ್ಕೂ ಹೆಸರು ಬರ್ತೈತಿ. ಇಷ್ಟೆಲ್ಲ ನಮೂನೆ ಅವು ತಿಂತವೆ. So when we go out for grazing in the morning, you know, we don't we do lead the sheep somewhere, but we are just around when the sheep is grazing. So we are with our sticks and, you know, just watching the sheep graze, and we pay very close attention to its mouth and see what it's eating. During summer times and during dry seasons, they eat what's, you know, on the ground. So they eat close to 27 types of grass. And once it starts raining, you know, there is slush and there is water, so the grass is under the water. So what the shepherds do is cut you know, branches or some leaves from the trees, which is about 25 varieties of you know, leaves and branches from 25 varieties of leaves that they give to the sheep. So out of this, they figured out that, you know, the Ayurvedic medicine that we make is again from the herbs. So that is what these sheep are also eating. So they understand, you know, their body and go and eat the kind of grass or leaves that they want to eat at that time. Yeah, Bhargavi. I hope it was correct, close enough. Yeah. ನೀಲ್ಕಂಠ್ ಮಾಮ, ಮತ್ತೆ ಒಬ್ಬ ಕುರಿ ಮೇಯಿಸೋನು ಎಷ್ಟು ಕುರಿಗಳನ್ನ ನೋಡ್ಕೊಳ್ಬಲ್ಲ ಸುಮಾರು? ಕುರಿ ಮೇಸವ ಎಷ್ಟು ಕುರಿಗಳನ್ನ ನೋಡ್ಕೊಳ್ಬಲ್ಲ? ಅಂದ್ರೆ ಸಾಧಾರಣ ನಾವು 100 ಕುರಿ ನೋಡ್ಕೊಳ್ಬೇಕಾದ್ರೆ ಸಾಧಾರಣ 2 ಕುರಿ ಮೇಸವ್ರು ಆಗ್ತವೆ, ಮತ್ತು 2 ಅವತ್ರ ಸಣ್ಣ ಮರಿಗಳು ನೋಡ್ಕೊಳ್ಳೋರು ಆಗ್ತವೆ. ಅಂದ್ರೆ 100ಕ್ಕೆ ಒಂದು ಸ್ವಲ್ಪ 4 ಮಂದಿ ನಾವು ಕುರಿ ನೋಡ್ಕೊಳ್ಳೋ ಸಲುವಾಗಿ ಹಿಂದೆ ಮುಂದೆ ಆಗ್ತವೆ. ಯಾಕಂದ್ರೆ ಒಂದು 100 ಕುರಿ 2 ಮೇಸಾಕ ಒಯ್ತೇವೆ, ಮತ್ತ ಅವ್ ಹಿಂದ ಮರಿಗಳನ್ನು ಸಣ್ಣ ಇರ್ತಾವ, ಅವನ್ನ ನೋಡ್ಕೊಳ್ಳಿಕ್ಕೆ ಅವ್ರು 1-2 ಇರ್ತಾರೆ. ಅಂದ್ರೆ 100ಕ್ಕೂ 4 ಮಂದಿ ನಾವು ಅವನ್ನ ನೋಡ್ಕೊಳ್ಳಿಕ್ಕೆ ಇರ್ತೇವೆ. Arjun, you want to translate that? So to graze the sheep, we are close to 3 or 4 people. So there is, you know, a couple of people in the front, and there's one person at the back, and there is one person for the little ones to take care of. So we are close to about 3 to 4 people who go out there to graze with the flock of sheep. Yeah, and the number is 100. For every 100, yes, they need about 4 people along with the little lambs. ಮತ್ತೆ ನೀಲ್ಕಂಠ್ ಮಾಮ, ಒಂದು ಗಂಟೆನಲ್ಲಿ ಈ ಕುರಿ ಮೇಯಿಸೋರು ಆ ಕುರಿಗಳನ್ನ ಕರ್ಕೊಂಡು ಹೋಗುವಾಗ ಎಷ್ಟು ಹೊತ್ತು ಒಂದ್ ಕಡೆ ಕುರಿಗಳನ್ನ ಮೇಯಿಸಕ್ ಬಿಡ್ತಾರೆ? ಇಡೀ ದಿನ ಮೇಯಿಸ್ತಾ ಇರ್ತಾರೆ. ಅವ್ರು ಯಾಕೆ ಒಂದೇ ಕಡೆ ಕೂತ್ಕೊಂಡು ಅಲ್ಲೇ ಇಡೀ ದಿನ ಯಾಕಿರಲ್ಲ? ಅವರು ದಿನ ಎಲ್ಲ ಯಾಕೆ ಮೂವ್ ಮಾಡ್ತಾನೆ ಇರ್ತಾರೆ? ಅಂದ್ರೆ ಒಂದೆಲ್ಲೇನೆ ಯಾಕೆ ಇರೋದಿಲ್ಲ ಅಂತ ಅನ್ನೋದು. ಒಂದೇ ಕಡೆ ಯಾಕೆ ಕೂತ್ಕೊಳ್ಳಲ್ಲ? ಯಾತಕ್ ಓಡಾಡ್ತಾರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ? ಅಂದ್ರೆ ಅದು ಏನದೆ, ಈ ಒಂದು ಊರಿಗೆ ಹೋದು ಅಂತಂದ್ರ ಆ ಊರ್ ಸೀಮೆ ಎಷ್ಟೈತಿ, ಆ ಊರ್ ಭೂಮಿ ಎಲ್ಲಿ ತನಕ ಅವ್ರ ಹೊಲದಾಗ ಕುರಿ ನಿಂತ್ಕೊಂಡು ಎಲ್ಲಿ ತನಕ ಮೇಯ್ತಾವೆ, ಸಾಧಾರಣ ಒಂದು 30 ಕಿಲೋಮೀಟರ್ 40 ಕಿಲೋಮೀಟರ್ ಇಷ್ಟು ಒಂದು ಏರಿಯಾ ಎಲ್ಲ ಬಗೆಹರಿತು ಅಲ್ಲಿ ಎಲ್ಲ ಮೇವು ಕಡಿಮೆ ಆಗ್ತದೆ. ಆ ಮೇವು ಕಡಿಮೆ ಆಗೋತ್ಲೆ ನಾವು ಮತ್ತೇನ್ ಮಾಡ್ತೇವೆ, ಮತ್ತೊಂದು ಅಚ್ಚಿ ಕಡೆ ಊರು ನೋಡ್ಕೊಂಡು ಬಂದು ಮತ್ತೊಂದು ಊರಿಗೆ ಹೋಗ್ತೇವೆ. ಅದು ಅಂದ್ರೆ ಅಲ್ಲಿ ಮೇವು ನೀರು ಇರೋ ತನಕ ಎಷ್ಟು ಇರ್ತದೆ ಅಷ್ಟು ನಾವು ಹೆಚ್ಚು ಹೊತ್ತು ಗಳಿತೇವೆ. ಕುರಿಗಿದರ ಮೇವ ಮತ್ತೆ ನೀರಿಂದ ಅನುಕೂಲತೆ ಆಗಲಿಲ್ಲ ಅಂದ್ರೆ ನಾವು ಅಲ್ಲೇ ಹೆಚ್ಚು ಇರೋದಿಲ್ಲ. ಯಾಕಂದ್ರೆ ನಮಗೆ ಹೊಟ್ಟಿಗೆ ಕೊಡ್ತಾರ ಬೇಕಾದಷ್ಟು, ಆದ್ರೆ ಕುರಿಗಿನೂ ಹೊಟ್ಟಿಗೆ ಬೇಕಲ್ಲ. ಕುರಿಗಿನೂ ಹೊಟ್ಟಿಗೆ ಇದ್ರೇನೆ ನಮ್ದು ಕುರಿ ಜೀವನು ಮತ್ತೆ ನಮ್ಮ ಜೀವನು ಒಳ್ಳೇದ ಅಂತ ಅನ್ನೋದು ನಾವು ಮೊದಲಿಂದನೇ ತಿಳ್ಕೊಂಡಿದ್ದೇವೆ. ಇದು ಯಾಕಂತಂದ್ರೆ ಅಡ್ಡಾಡಕ ಬೇಕು. ಇದು 12 ಒಂದು 6 ತಿಂಗಳು 6 ತಿಂಗಳ ಮೇಲತ್ತು ಅಂದ್ರೆ ಒಂದು 2 ಸ್ಟೇಜ್ ಅದಾವೆ. ಈ ಸಾಧಾರಣ ಪೂರ್ವ ಭಾಗ ಪಶ್ಚಿಮ ಭಾಗ ಕಡೆ ಇರೋ ಕುರಿಗಾರರು ಏನದಾರೆ, ಸಾಧಾರಣ ನಮ್ಮ ಬೆಳಗಾವಿ ಪರಿಸರ ಪಶ್ಚಿಮ ಭಾಗ, ಚಿಕ್ಕೋಡಿ, ಕೊಲ್ಲಾಪುರದಿಂದ ಹಿಡಿದು ಹುಬ್ಳಿ, ಧಾರವಾಡ
ಈ ಒಂದು ಪರಿಸರ ಹಾವೇರಿ ಒಳಗೆ ಹಿಡ್ಕೊಂಡೇನು ಕುರಿಗಾರದಾರೆ ಇವ್ರು ಮಾತ್ರ ಇವರು ಒಂದು 6 ತಿಂಗಳು ಈ ಕಡೆ ಬೇಸಿಗೆ ದಿವಸ 6 ತಿಂಗಳು ಇರ್ತಾರೆ ಮತ್ತು ಮಳೆಗಾಲ ದಿವಸ 6 ತಿಂಗಳು ಬಾಗಲಕೋಟ್ ಕಡೆ ಹೋಗ್ತಾರೆ. ಇವ್ರು ಮಾತ್ರ ರೂಟಿಂಗ್ ಅದೇ ಇವ್ರದ್ದು. ಮತ್ತು ಎಲ್ಲಿ ಬಾಗಲಕೋಟ್ ಕಡೆ ಸ್ಥಾನಿಕ ಅದಾರೆ ಅವ್ರು ಮಾತ್ರ ಈ ಕಡೆ ಮ್ಯಾಗ ನಮ್ಮ ಕಡೆ ಬರೋದಿಲ್ಲ. ಅವರು ಅಲ್ಲೇ ಸ್ಥಾನಿಕ ಇರ್ತಾರೆ. ಅವ್ರಿಗೆ ಮಳಿನೂ ಇರೋದಿಲ್ಲ. ಅವ್ರಿಗೆ ಬಹಳ ಬ್ಯಾಸಿಗೆನೇ ಹೆಚ್ಚು ಇರ್ತದೆ. ಅವ್ರಿಗೇನಂತ ಮಳಿ ಪ್ರಶ್ನೆ ಬರುವುದಿಲ್ಲ. ಅದಕ್ಕಾಗಿ ಈ ಕುರಿ ಒಂದಲ್ಲೇ ಹೆಂಗ್ ನಿತ್ತು ಬಗಿನ ಇರುವುದಿಲ್ಲ. ಯಾಕಂದ್ರೆ ಒಂದಲ್ಲೇ ನಿತ್ರೆ ಕುರಿ ಇದ್ರಲ್ಲೇ ಹುಲ್ಲೆಲ್ಲ ತಿಂದು ಅವೆಲ್ಲ ಅವತ್ರದ್ದು ಹಿಕ್ಕಿ ಅದ್ರದ್ದು ಘಾಣಿ ಅದೆಲ್ಲ ಓಡಾಡಿ ಒಂದು ಸವನ ಅದ್ರಾಗ ಓಡಾಡಿ ಅದಕ್ಕೆ ಆರೋಗ್ಯನೂ ಒಳ್ಳೇದಾಗೋದಿಲ್ಲ. ಆರೋಗ್ಯ ಬದಲಾವಣೆ ಆಗ್ಬೇಕು. ಆರೋಗ್ಯ ಒಳ್ಳೇದಾಗಬೇಕು. ಅದ್ರ ಭೂಮಿ ಬದಲಾವಣೆ ಆಗ್ಬೇಕು. ಅಂದ್ರನ ಆರೋಗ್ಯ ಬದಲಾವಣೆ ಆಗ್ತದೆ. ಅದು ನೀವು ಕೇಳಿದಕ್ಕೆ. Nilkant Mama says that there are 2 types of grazers. One are the set of grazers, one set of shepherds who stay at a single location and graze their sheep. Another set of grazers are the nomadic tribes who travel from season to season. So they graze, generally, both types of grazers. The way they work is they take the flock to a certain place, and once the food for the sheep and the water is done, then they move to another place. They go in search of food and water for the sheep. God has given us food and water, so we can get it anywhere we want. But for the sheep, they have to travel somewhere else. So the ones for the nomadic grazers, they during summer times they go south, and during monsoon they go up north, is what he said. And it is also important the sheep travel to different places because they get different types of grass to feed. If they are eating the same kind of grass at the same place, then it is not good for the sheep's well-being. ಮತ್ತೆ ನೀಲ್ಕಂಠ ಮಾಮ, ಒಂದು ಹುಡುಗ ಅಥವಾ ಹುಡುಗಿ ಎಷ್ಟು ವಯಸ್ಸಿನಲ್ಲಿ ಇರುವಾಗ ಅವ್ರನ್ನ ಕುರಿ ಮೇಯಿಸೋದಿಕ್ಕೆ ಕಳಿಸ್ತಾರೆ ನಾರ್ಮಲಿ ಈ ಕಮ್ಯುನಿಟೀಸ್ ಅಲ್ಲಿ? ಈಗ ಸದ್ಯಕ್ಕೆ ನಾವು ಹೊರಗಡೆ ಕುರಿ ಇರೋರು ಏನು ಕುರಿ ಹಿಂಬಾಲಿ ಅದಾರೆ, ಅವರ ಮಕ್ಕಳು ಅವರು ಸಾಧಾರಣ ಅವರು ಡಿಲಿವರಿ ಆಗಿ ಒಂದು 6 ತಿಂಗಳು ಒಂದು 3 ತಿಂಗಳ ತನಕ ಅಷ್ಟೇ ಅವರು ಒಂದೆಳೆಕ ಮಣಿಯಲ್ಲೇ ನಿಂತ್ಕೊಂಡು ಬಂದು ಬಿಡ್ತಾರೆ. ಆದ್ರೆ ಆದ್ಮೇಲತ್ತು ಹುಡುಗಿ ವರ್ಷ 2 ವರ್ಷ ಆಯ್ತು, ಸಾಧಾರಣ ಕಾಲ ಓಡಾಡಕ್ ಶುರು ಮಾಡ್ತದೆ. 3 ವರ್ಷ ಆಯ್ತು, 6 ವರ್ಷ ಆಯ್ತು ಅಂತಂದ್ರೆ ಹಿಂದ ಮುಂದೆ ಮರಿಗಳು ಅವನ್ನ ತರಬಾಕ್ ಹೋಗ್ತದೆ. ಮರಿಗಳು ಒಂದ್ ಕಡೆ ಮಾಡಕ್ ಹೋಗ್ತದೆ, ಓಡಾಡ್ತಿರ್ತದೆ, ಮಾಡಾಕ್ ಇಡ್ತದೆ. ಆತ್ ಕಡೆಗೆ ಒಂದು 10-11 ವರ್ಷ ಆತು ಅಂದ್ರೆ ಕುರಿ ಕಾಯ್ಲಿಕ್ಕೆ ತರಬಲಿಕ್ಕೆ ಅದು ಮುಂದಾಗ್ತದೆ. ಅದ್ರದ್ದು ಯಾಕಂತಂದ್ರೆ ಅವರಲ್ಲಿ ಆಳ್ ಮನುಷ್ಯರು ಸಿಗ್ಲಿಲ್ಲ ಅಂದ್ರೆ ಈ ಹುಡುಗರನ್ನು ಸಾಧಾರಣ ಸಣ್ಣಾಗಿರುವಾಗಿಂದನೂ ಉಪಯೋಗ ಮಾಡ್ತಾರೆ. ಅದನ್ನು ಹಾಲು ಹಿಂಡಬೇಕಾದ್ರೆ ಮುಂದೆ ಕೊಳ್ಳ ಹಿಡಿಯಾಕ ಹಚ್ತಾರೆ. ಆ ಕುರಿನ ಮುಂದೆ ಹಿಡ್ಕೊಂಡು ನಿಂದಿರ್ತದೆ. ಅದು ಹಾಲು ಅವನು ಹಿಂದೆ ಹಿಂಡ್ತಾನೆ. ಆದ್ರೆ ಮರಿಗಳು ತರಬಂತಂದ್ರೆ ಮರಿಗಳ ಕಡೆ ನಿಂದ್ರಿಸ್ತಾರೆ. ಅಲ್ಲಿ ಮರಿಗಳು ನೋಡ್ಕೊಂತೀರಂತ ಹೇಳ್ತಾರೆ. ಅಂದ್ರೆ ಈ ವ್ಯವಸಾಯದ ಮೂಲ ಸಾಧಾರಣ ನಾವು ಈ ಮನುಷ್ಯರ ಮಕ್ಕಳನ್ನ ಹೆಂಗು ಅಂಗನವಾಡಿದಿಂದ ಏನು ಶುರು ಮಾಡ್ತಾರೆ ಹಂಗು ಅದು ಪ್ರೈಮರಿ ಶಾಲೆ ತನಕ ಅದು ಬರ್ತದೆ. ಅಂಗನವಾಡಿ ಶುರು ಮಾಡಿದಾಗ ಅವಾಗ ಅದು ನೋಡ್ಕೊಂತಿರ್ತದೆ. ಅಲ್ಲೇ ಕುರಿಯಾಗ ಇರ್ತದೆ. ಮರಿ ಕಟ್ಟೋದ್ ನೋಡ್ತದೆ, ಮರಿ ಓಡಾಡೋದ್ ನೋಡ್ತದೆ, ಮರಿ ಹೆಂಗ್ ತರತಾರ ಅಂತ ನೋಡ್ತದೆ, ಕುರಿಗಳು ಹೆಂಗ್ ಒಯ್ತಾರ ಅಂತ ನೋಡ್ತದೆ. ಇಷ್ಟೆಲ್ಲ ನೋಡ್ಕೊಳ್ಳೋ ಶಾಲಿ ಅದೆಲ್ಲ ನೋಡ್ಕೊತಿರ್ತದೆ. ಮತ್ತ ಅದೇ ವ್ಯವಸಾಯದಲ್ಲೇ ಆ ಹುಡುಗರು ಹಗರ್ಕ ಕುರಿ ಕಡೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಅವಾಗ ಕಡಿಕ ಈಗ ಶೈಕ್ಷಣಿಕ ದೃಷ್ಟಿಕೋನದಿಂದ ಒಂದೊಳಗೆ ಶಾಲಿ ಕಲಿಸ್ಬೇಕೇನನ್ನ ಅವ್ರದಾರ. ಅವ್ರು ಮಾತ್ರ 6 ವರ್ಷದಿಂದ ಮುಂದೆ ಆದ್ಮೇಲತ್ತು ಒಂದು 2-3 ಹುಡುಗರು ಇದ್ದು ಅಂದ್ರೆ ಅದ್ರಾಗಿ ನಾವು 1 ಹುಡುಗನ್ನು ಇಲ್ಲಾದ್ರೆ 2 ಹುಡುಗನ್ನು ಈ ಕಡೆ ಒಂದ್ ಸ್ವಲ್ಪ ಶಾಲಿ ಕಲಿಸ್ಲಿಕ್ಕೆ ಬಿಡ್ತಾರೆ. ಮತ್ತ ಬಾಕಿ ಹುಡುಗರನ್ನು ಹಿಂಬಾಲೇನ ತಗೊಂಡನು ಅವನು ಹಂಗೆ ಕುರಿ ಕಡೆ ಮೇಯಿಸ್ಲಿಕ್ಕೆ ಮತ್ತೆ ಕುರಿ ತೋರಿಸ್ಕೊಡ್ಲಿಕ್ಕೆ ಈ ಕುರಿ ಹಂಡು ಗುರಿ, ಚಿಂಚು ಗುರಿ, ಕರ್ಲು ಗುರಿ
ಹೊಡಿತು. ಒಂದು ಸ್ವಲ್ಪ ಕೈ ಹೆಚ್ಚದಕ್ಕೆ ತಳಗ್ ಬಿತ್ತು. ತೊಂದ್ರೆ ಇಲ್ಲ. Yeah, so what Mama was saying is, when a child is born, for the first 3 months, the child is inside, and slowly it gets exposed to the outside world, and it starts seeing these animals, and it lives along with these animals around it, and becomes very familiar. ಕೈ ಹಚ್ಚುತ್ತೆ ಅಂತ ಹೇಳಿ. The family taking the sheep outside and bringing it back. Even as the child goes to the Anganwadi, it is so familiar and comfortable with this entire ambience around it. So by the time the child is about 6 years or so, the parents, along with other children, they send the 6-year-old to take these animals to graze. So education here starts very early. And they learn a whole lot of things along with just allowing these animals to graze on the grass. They learn about the trees, they learn about how to walk with these animals, how to move with these animals, and it's a very experiential learning that is imbibed in the children. ಮತ್ತೆ ಮಾಮ, ಈಗ ಈ ಒಂದು ವ್ಯವಸಾಯ ಕೆಲಸದಲ್ಲಿ ಮಹಿಳೆಯರ ಪಾತ್ರ ಏನು? ಮಹಿಳೆಯರು ಏನ್ ಕೆಲಸ ಮಾಡ್ತಾರೆ ಈ ಒಂದು ಹೈನುಗಾರಿಕೆನಲ್ಲಿ? ಈಗ ಮಹಿಳೆಯರ ಹತ್ರಲ್ಲೇ ಸಾಧಾರಣ ಮಹಿಳೆಯರದು ಒಂದು ಸ್ವಲ್ಪ ನೀರು ತಂದು ಒಟ್ಟು ಅಡಿಗೆ ಮಾಡೋ ಕೆಲಸ, ರೊಟ್ಟಿ ಅಡಿಗೆ ಮಾಡ್ತಿರ್ತಾರೆ. ಅಡಿಗೆ ಮಾಡೋ ಕೆಲಸ ಆದ್ಮೇಲತ್ತು ಎಲ್ಲರಿಗೂ ಊಟ ಕೊಟ್ಟ ಆದ್ಮೇಲತ್ತು ಅಕ್ಕಿ ಊಟ ಮಾಡಿ ತಯಾರಾಗಿ ಅಕ್ಕಿ ಒಂದೆಳೆಕ ಕುರಿ ಮೇಸಾವ್ರ ಕಡೆ ಒಂದೆಳೆ ಯಾರೇ ಊರು ಒಂದು ಜಾತ್ರೆ ಮಾಡ್ಲಿಕ್ಕೆ ಹೋದ ಅಂತಂದ್ರ ಅಕ್ಕಿ ಒಂದೆಳೆಕ ಆ ಕುರಿಯವ್ ನಿಂಬಲ್ಲಿ ಒಂದೆಳೆ ಕುರಿ ಕಾಯಕ್ಕೂ ಹೋಗ್ತಾಳೆ ಒಂದೊಂದ್ ದಿವ್ಸ. ಅದ್ರ ಕಡಿಕ ಮತ್ತು ಏನೈತಿ ಹಿಂದ ಮುಂದ ಒಂದು ಸ್ವಲ್ಪ ಅವರು ಹೆಚ್ಚು ಯಾರು ಮನುಷ್ಯರ ಕಡಿಮೆ ಬಿದ್ರು ಅಂದ್ರೆ ಅವರು ನಮಗ್ ಹಿಂದ ಮುಂದ ಮದತ್ ಮಾಡ್ತಾರೆ. ಆ ಹೆಂಗಸರದು ಬಹಳ ಅದರಲ್ಲೇ ಒಂದು ದೊಡ್ಡ ಸೌಭಾಗ್ಯ ಇದೆ. ಅವರು ಅಡಿಗೆ ಮಾಡೋ ಕೆಲಸ ಅಂತೂ ಅವರೇ ಮಾಡ್ತಾರೆ. ಆದ್ರೆ ಅಡಿಗೆ ಮಾಡಿ ಆದ್ಮೇಲತ್ತು ಎಲ್ಲಾರು ಊಟ ಮಾಡಿದ ಮೇಲತ್ತು ಮರಿ ಕಟ್ಟೋ ಕೆಲಸದಾಗ ಮದತ್ ಆಗ್ತಾರೆ. ಮರಿ ಎಲ್ಲ ಅಡ್ಡ ಕಡೆ ಮಾಡೋತ್ರದಾಗೆ ಮತ್ತು ಕುರಿ ಕಡೆ ಹೋಗಿ ಒಂದೆಳೆಕ್ ಅದನ್ನು ಸ್ವಲ್ಪ ನಮ್ಮ ಹಿಂಬಾಲಿನೂ ಬರೋದನ್ನು ಮಾಡ್ತಾರೆ ಒಂದೊಂದ್ ದಿವ್ಸ. ಯಾಕಂದ್ರೆ ನಾವು ಇಬ್ರು ಜೇನ್ಸ್ ಮಂದಿ ಇಬ್ರು ಒಂದೆಳೆಕ್ ಇರ್ಲಿಲ್ಲ. ಒಬ್ಬ ಜೇನ್ಸ್ ಎಲ್ಲರೇ ಹೋಗಿದ್ದಾನಪ್ಪ ಅಂತಂದ್ರೆ ಅವ ತನಕ ಆಕೆ ಬಂದು ಸಹಾಯ ಮಾಡ್ತಾಳೆ. ಅವಾಗ ಅವ ಬಂದ ಗಜಿಗೆ ಮತ್ತು ತಾನು ತನ್ನ ಒಲಿ ಕಡೆ ತಂಬು ಕಡೆ ಬರ್ತಾಳೆ. ಅವರು ನಮ್ಮ ಕಡೆ ಹೆಚ್ಚಿಂದ ಮುಂದೆ ಸಹಾಯ ಮಾಡ್ತಾರೆ ಅಗ್ದಿ. ಮತ್ತೆ ಇದ್ರಲ್ಲಿ ಹುಲ್ನ ತೆಗೆಯುವಾಗ ಮತ್ತೆ ತೆಗೆದಾದ್ಮೇಲೆ ಮಹಿಳೆಯರದು ಏನಾರ ಕೆಲಸ ಇರ್ತದ? ಏನ್ ತೆಗೆದ ಮೇಲೆ? ಕಂಬಳಿ ಮಾಡೋ ಒಂದು ದೃಷ್ಟಿಯಲ್ಲಿ ಈಗ ಬರೀ ಮೇಯಿಸೋ ಕೆಲಸ ಅಲ್ದೆ ಬೇರೆ ಕುರಿದು ಹುಲ್ ತೆಗೆದ್ಮೇಲೆ ಅದನ್ನ ದಾರ ಮಾಡಿ ಕಂಬಳಿ ಮಾಡೋದಿಕ್ಕೆ ಕೊಡೋದು, ಅದು ಮಹಿಳೆಯರೇನಾರ ಮಾಡ್ತಾರ? ಹೌದೌದು ಮಾಮ ಒಂದ್ ನಿಮಿಷ ನಾನು ನಿಮ್ಮ ಹಿಂದಿನ ಪ್ರಶ್ನೆಗೆ ನಾನು ಅದು ಟ್ರಾನ್ಸ್ಲೇಷನ್ ಕೊಟ್ಬಿಡ್ತೀನಿ. So what Bhargavi asked was, what is the role of women during grazing as a shepherd? What role do they play? And he said they help a lot in terms of one, getting the food, making the food and getting the food for us shepherds. And number two, when we are out there grazing, there will be times when we look forward for to their help, to just support us in grazing. So that is what basically the women's role would be. But the second question what Bhargavi asked now was, when the wool is sheared from the sheep, what role do the women play in terms of making whatever the product that comes out of that wool? Heli mama. ಇಲ್ಲ, ಕಂಬಳಿ ಮಾಡೋದ್ರಲ್ಲಿ ಮಹಿಳೆಯರ ಸಹಾಯ ಏನಿರತ್ತೆ? ಈಗ ಕಂಬಳಿ ಮಾಡೋದ್ರಲ್ಲಿ ಸಾಧಾರಣ 6 ತಿಂಗಳಿಗೊಮ್ಮೆ ನಾವು ಉಣ್ಣಿ ಕಟ್ಟು ಮಾಡ್ತೇವೆ.
6 ತಿಂಗಳಿಗೊಮ್ಮೆ ಉಣ್ಣಿ ಕಟ್ಟ ಮೇಲತ್ತು ನಾವು ಉಣ್ಣಿ ಕತ್ತರಿಸುವಾಗ ಮಹಿಳೆಯರು ಉಣ್ಣಿ ಅವನು ಎಲ್ಲ ಜಮಾ ಮಾಡೋದು, ಉಣ್ಣಿ ಅದರಲ್ಲೇ ಬಿಳಿದು ಕರಿದು ನೆರಿದು ಅಂತ ಹೇಳಿ ಆ ಕಲರ್ಗಳು ಉಣ್ಣಿ ಏನಿರ್ತತಿ ಅದನ್ನೆಲ್ಲ ಅವರು ಬೇರೆ ಬೇರೆ ಮಾಡಿಕೊಂಡು ಅವರೆಲ್ಲ ತಾವು ಅದನ್ನ ಅಬಾದಾನ ಮಾಡಿ ಇಡ್ತಾರೆ. ಅಬಾದಾನ ಮಾಡಿಟ್ಟು ಅದನ್ನ ಮನೆಯಲ್ಲೇ ತೊಂಬರ್ತಾರೆ, ಮನೆಯಲ್ಲಿ ಓದಿಟ್ಟು ಬರ್ತಾರೆ. ಮನೆಯಲ್ಲೇ ಇಟ್ಟ ಮೇಲತ್ತು ಅದರದ್ದು ಈಗ ಸಾಧಾರಣ ನಮಗೆ ಕಂಬಳಿ ಅಂತೂ ಬೇಕೇ ಬೇಕು, ಕಂಬಳಿ ಇಲ್ಲದೆ ನಮಗೆ ನಡೆಯುವುದಿಲ್ಲ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಕರೆ ಕಂಬಳಿ ಕರೆ ಉಣ್ಣಿ ಬೇರೆ ಮಾಡಿ, ಕರೆ ಉಣ್ಣಿ ಅದನ್ನೆಲ್ಲ ಬೇರೆ ಮಾಡಿ ಅದನ್ನ ಕರೆ ಉಣ್ಣಿನೂ ಹಿಂಜುತ್ತಾರೆ. ಹಿಂಜಿ ಕಾಯಿಸಿ ಕರೆ ಉಣ್ಣಿದು ನೂಲ್ತಾರೆ. ಕರೆ ಉಣ್ಣಿ ನೂಲ್ ಮಾಡಿ ಆ ಕರೆ ಉಣ್ಣಿ ಮಗದ ಮೇಲೆ ಕೊಟ್ಟು ಅವರು ನೂಲ್ ತೆಗೋ ಕೆಲಸ ಮಾತ್ರ ಮಹಿಳೆಯರು ಮಾಡ್ತಾರೆ. ಮತ್ತು ಕಂಬಳಿ ನೇಯೋ ಕೆಲಸ ಇವರು ಜೇಮ್ಸ್ ಮಾಡ್ತಾರೆ, ಇವರು ಗಂಡಸರು. ಅದನ್ನು ಉಂಕಿ ಮಾಡಿ, ಆ ಉಂಕಿ ಮಾಡುವಾಗ ಮಹಿಳಾನು ಸಹಾಯ ಆಗ್ತಾಳೆ. ಆದ್ರೆ ಈ ಕೆಲಸ ಇದು ಬಹಳ ಪರಂಪರೆಯಿಂದ ಬಂದದ್ದದೆ. ಇದು ಮೊದಲಿಂದಿದೆ. ಮೊದಲೇ ಎಲ್ಲ ಬರೇ ಮಹಿಳೆಯರು ನೂಲು ತೆಗೆಯೋದು ಮತ್ತು ಜೇಮ್ಸು ಕಂಬಳಿ ನೇಯೋದು. ಪ್ರತಿ ಒಂದು ಮನೆಯಾಗ ಒಬ್ಬ ಕಂಬಳಿ ನೇಯವ ಮತ್ತು ಇಬ್ರು ಹೆಣ್ಣು ಮಕ್ಕಳು ನೂಲು ತೆಗೆಯವ್ರ. ಇಷ್ಟು ಮಾತ್ರ ಕಂಟಿನ್ಯೂ. ಒಂದೊಳಕ್ ಮತ್ತು 4 ಮಂದಿ ಹೆಣ್ಮಕ್ಳಿದ್ರೆ ಒಂದೊಳಕ್ ಇಬ್ರು ಅವ್ರು ಕುರಿ ಕಡೆ ನೋಡ್ಕೋಬಹುದು. 4 ಮಂದಿ ಗಂಡು ಮಕ್ಕಳಿದ್ರೆ ಅವರು 3 ಮಂದಿ ಕುರಿ ಕಡೆ ನೋಡ್ಕೋಬಹುದು, ಒಬ್ಬ ಕಂಬಳಿ ನೇಯ್ಬಹುದು. ಹಿಂಗು ಈ ಕಂಬಳಿ ನೇಯ್ದೆ ನಮಗೆ ಕಂಬಳಿ ಹೊತ್ಕೊಳ್ಳಿಕ್ಕೆ ಈ ಆದಿ ಕಾಲದಿಂದ ನೋಡಿದ್ರೆ ನಮಗೆ ಕಂಬಳಿ ಅನ್ನೋದು ಬಹಳ ಮಹತ್ವದ್ದು. ಕಂಬಳಿ ಶಿವಾಯ ನಾವು ಯಾವುದು ಈ ವ್ಯವಸಾಯದಲ್ಲೇ ಹೊತ್ಕೊಂಡಿಲ್ಲ ಮತ್ತು ಹೊತ್ಕೊಳಕ್ ಆಗೋದು ಇಲ್ಲ. ಹಿಂಗು ಇದು ಬಂದದ್ದದೆ. ಮಾತ್ರ ಹೆಣ್ಣು ಮಕ್ಕಳು ಮಾತ್ರ ನೂಲು ತೆಗೆದು ಮಾತ್ರ ಕೆಲಸ ಅವ್ರು ಮಾಡ್ತಾರೆ. ನೂಲು ತೆಗೆದು ಅದನ್ನ ಹಾಸು ತೊಡೆದು ಮಾಡ್ತಾರೆ. ಯಾಕಂತಂದ್ರೆ ಅದು ಒಂದಕ್ಕೊಂದು ಎಳಿ ಒಗದು ಅವ್ರು ನೇಯುವಾಗ ಅದನ್ನು ತಳಗ ಮ್ಯಾಗ ಆಗುವಂತದ್ದು ಏನೈತಿ ಆ ಹೆಣ್ಮಕ್ಳು ಹಾಸು ತೋಡಿ ಕೊಡ್ತಾರೆ. ಅದನ್ನ ಕೊಟ್ಟು ಹೆಣ್ಮಕ್ಳ ಕೆಲಸ ನೂಲು ತೆಗೆಯೋದು, ಗಂಡು ಮಗ ಕಂಬಳಿ ನೇಯೋದು. ಇಷ್ಟು ಮಾತ್ರ ಮಾಡ್ಕೊಂತ ಬಂದದ್ದದೆ. So the question was, what is the role the woman plays when the wool is sheared from the sheep? So Nilkant Mama says that, you know, it is the women who separate the white wool from the black wool. And once the wool is separated, they are the ones responsible to making the threads from that wool. Once the thread is made, they kind of separate it and make sure that it is not all knotted, so it is all separate. And then they give it to the men folk, who then weave it into a blanket. Now the blankets made out of this wool, you know, I must tell you personally, having used it a couple of times, it does keep you really, really warm. It is very warm and very soft. So as a tradition, these blankets are extremely important for the shepherd community. And they make sure that, you know, they have these blankets with them for most part of their lives, you know, whatever, with the wool that has been made from the sheep that, you know, that they have. So yeah, Margaret. ಮಾಮ, ಇವಾಗ ಈ ಒಂದು ಹೈನುಗಾರಿಕೆನಲ್ಲಿ ಯಾವ ತರ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ ಹೈನುಗಾರಿಕೆ ಮಾಡೋರು, ಕುರಿ ಮೇಯಿಸೋರು? ಕುರಿ ಮೇಸವ್ರಿಗೆ ಏನಾತಂದ್ರಿ? ಯಾವ ತರ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ, ಏನ್ ಕಷ್ಟ ಅನುಭವ? ಈಗ ಕುರಿ ಮೇಯಿಸುವ ವ್ಯವಸಾಯದಲ್ಲೇ ಕಷ್ಟ ಅಂತಂದ್ರೆ ಬಹಳ ತೊಂದ್ರೆ ಅದೇ. ಏನದೆ, ಕುರಿ ಮೇಯಿಸ್ಲಿಕ್ಕೆ ಮಾತ್ರ ಸರ್ಕಾರಿ ಜಮೀನು ಎಲ್ಲೂ ಇಲ್ಲ. ನಾವು ಬರೇ ರೈತರ ಭೂಮಿಯಲ್ಲೇ ಕುರಿ ಮೇಯಿಸ್ತೇವೆ. ರೈತರ ಭೂಮಿಯಲ್ಲಿ ಕುರಿ ಮೇಯಿಸುವಾಗ ರೈತರಿಗೂ ನಮ್ದು ಸಂಬಂಧ ಇದು ಈಗ ಆಗಿದ್ದಲ್ಲ, ಇದು ಪರಂಪರೆಯಿಂದ ಸಂಬಂಧ ಬಂದದ್ದದೆ. ಇದು ರೈತ ತನ್ನ ಹೊಲದಲ್ಲೇ ಕುರಿ ತರಬ್ತಾನೆ ರಾತ್ರಿ ಮತ್ತು ಹಗಲೆಲ್ಲ ರೈತರ ಭೂಮಿಯಲ್ಲೇ ನಾವು ಮೇಯಿಸ್ತೇವೆ. ರೈತರ ಭೂಮಿಯಲ್ಲಿ ಮೇಯಿಸುವಾಗ ಒಂದು ವೇಳೆಕ ಹುಲ್ಲು ಅವ್ರು ಎಮ್ಮಿಗಳು ಮೇಯಿಸುವ ಸಲುವಾಗಿ, ಆಕಳ ಎಮ್ಮಿ ಮೇಯಿಸುವ ಸಲುವಾಗಿ ಎಲ್ಲರೆ ಒಂದು ಪ್ಲಾಟ್ ಕಾದಿಡ್ತಾರೆ. ಆದ್ರೂ ಈ ಕುರುಬ ಏನ್ ಮಾಡ್ತಾನೆ, ಹೊರಗಡೆ ಹುಲ್ಲು ಹೆಚ್ಚು ಸಿಗ್ಲಿಲ್ಲ, ನನ್ನ ಕುರಿ ಒಳ್ಳೇದು ಮೇಯ್ಬೇಕಂತೇಳಿ ಅದ್ರಾಗ ಬಿಡ್ತಾನೆ. ಅವ್ ಬಂದವನೇ ಆ ಕುರುಬನ್ನು ಹೊಡಿತಾನೆ. ಹೊಡೆದು 1-2 ಹೊಡೆದು, ನಿನಗೆ ತಿಳಿಯೋದಿಲ್ಲ ಸೊಳೆ ಮಗನೇ, ನಮ್ಮ ದನಗಳದಾವೆ,
ನಮ್ಮ ದನಗಳು ನಾವು ಎಲ್ಲಿ ಮೇಯ್ಸೋನೆ ನಿನಗೆ ತಿಳಿಯೋದಿಲ್ಲ, ನಮ್ಮ ದನದ ಹುಲ್ಲೆಲ್ಲ ಮೇಯಿಸಿದೆ, ನೀನು ಕುರಿನ ಬಿಡೋದಿಲ್ಲ, ನೀನು ಕುರಿ ಕಟ್ಟಿ ಹಾಕ್ತೇನೆ ಅಂತ ಅಂತಾನೆ. ಯಾರು ಹೊಡಿತಾರೆ ಮಾಮ? ಯಾರು ಹೊಡಿಯೋದು? ರೈತರು. ರೈತರು ಯಾಕಂತಾರೆ ಅವ್ರ ಭೂಮಿಯಲ್ಲೇನೆ ನಾವು ಇರ್ತೀವಲ್ಲ. ಅವರು ಒಂದು ಅಪಾದಾನ ಮಾಡಿ ಇಟ್ಟಿದ್ದು ಒಂದ್ ವೇಳೆಗೆ ತಮ್ಮ ಎಮ್ಮಿ ಸಲುವಾಗಿ ನಾವು ಬಿಟ್ಟಿದ್ರೆ ಅವರು ನಮ್ಮನ್ನ ಕೇಳ್ದ ನೀನು ಎಮ್ಮಿ ಇದನ್ನ ಮೇಯಿಸಿದಂಗೆ ಅಂತ ಕೇಳ್ತಾರೆ. ಅದು ಒಂದೆರಡು ಹೊಡಿತಾರೆ, ಬೇಯ್ತಾರೆ. ಅದು ಅವ್ರಿಗೆ ನಾವು ಅಪ್ಪ ಅಣ್ಣ ಗೌಡರ ಕುಲಕರ್ಣರ ಸಾಹುಕಾರರ ಅದು ಕೈ ಮುಗಿತೇವೆ. ಮತ್ತು ಅವರು ಮತ್ತೆ ನಮಗೆ ಸರಿಯಾಗಿ ನಿಂತ್ಕೊಂಡು ಇನ್ ಮೇಲೆ ಬಿಡಬೇಡ, ತಗೊಂಡು ಹೋಗಿ ನಿನ್ ಕುರಿ ಅಂತ ಹೇಳ್ತಾರೆ. ಇಷ್ಟೇ. ಈ ಸಂಬಂಧ ಇದು ಕಾಯಮನ ನಮ್ಮದಾಗಿತ್ತು. So Neelkanth Mama says that there is no government land for them to graze their sheep, and that is a big problem. And they always have to work with farmers on their land to send their sheep for grazing. And whatever little common land that there would be, it's slowly disappearing. So when they are grazing in other farmlands, sometimes the farmers agree to let the sheep graze on their lands, or sometimes when they are grazing, these farmers come and beat up the shepherd boys and say, if you graze all this grass for the sheep, what will we do for our cows and buffaloes? They beat up the shepherd boys and chase them away, or just get hold of a few sheep and punish them that way. So there is this difficulty the shepherd community is facing in terms of finding land to graze their sheep. ಮಾಮ, ನೀರಿನ ವ್ಯವಸ್ಥೆ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಈಗ ನಮ್ಗೆಲ್ಲ ತಿಳಿದಂಗೆ ಕೆರೆ ಕುಂಟೆಗಳೆಲ್ಲ ಹಾಳಾಗೋಗಿದೆ, ಮತ್ತೆ ನದಿನಲ್ಲೆಲ್ಲ ಒಣಗೋಗಿದೆ. ಸೊ ಕುರಿ ಮೇಯಿಸೋರ್ಗೆ ನೀರಿನ ವ್ಯವಸ್ಥೆ ಹೇಗಿದೆ ಹಳ್ಳಿಗಳ ಕಡೆ? ಈಗ ಸದ್ಯಕ್ಕಿನ ಪರಿಸ್ಥಿತಿ, ನಾನು ಸಾಧಾರಣ 1980 ಕಡೆ ತನಕ ನಾ ಕುರಿ ಕಾಕೋತ್ ಬಂದು ಆ ವೇಳೆದಾಗ ನಮಗೆ ನೀರಿಂದು ಎಲ್ಲೆಲ್ಲಿ ತೊಂದರೆ ಆಗಿಲ್ಲ. ಯಾಕಂತಂದ್ರೆ ನೈಸರ್ಗಿಕವಾಗಿ ಹೊಳಿ ಹರಿತಿದ್ದು, ಹಳ್ಳಗಳು ಹರಿತಿದ್ದು, ಅಲ್ಲಿದಲ್ಲೇ ಕೆರೆಗಳನ್ನು ಒಂದೊಂದು ರೈತರು ಕಟ್ಟಿ ಹಾಕಿದ ಕೆರೆಗಳು ಊರ ಸಲುವಾಗಿ ದನಗಳ ಸಲುವಾಗಿ ಇಟ್ಟಿದ್ದು ಎಲ್ಲ ನೀರಿದ್ದು. ಆದ್ರೆ ಆ ವೇಳೆದಾಗ ನಮಗ ಇಂಥ ತೊಂದರೆ ಬರಲಿಲ್ಲ. ಆದ್ರೆ ಅಲ್ಲಿ ಕಡೆ ಏನು ಸರ್ಕಾರದಲ್ಲೇ ಒಂದು ವೈಜ್ಞಾನಿಕ ದೃಷ್ಟಿಕೋನದಿಂದ ರೈತರ ಭೂಮಿಯಲ್ಲೇ ಒಂದು ಬೆಳೆ ಉತ್ಪನ್ನ ಹೆಚ್ಚು ಮಾಡಿದ್ರು. ಅವಾಗ ಈ ನೀರೆಲ್ಲ ಮೇಲೆ ಎತ್ತಲಿಕ್ಕೆ ಶುರು ಮಾಡಿದ್ರು. ಈ ನೀರೆಲ್ಲ ಮೇಲೆ ಎತ್ತಲಿಕ್ಕೆ ಬೋರ್ ಹೊಡೆದು ನೀರ್ ತೆಗೆದು ಎಲ್ಲ ಭೂಮಿ ಎಬಿಸಿ ಆ ಭೂಮಿ ಎಲ್ಲ ಬೆಳಿಗ್ಗೆ ತಂದ್ರು. ಮತ್ತೆ ಬೆಳಿ ಮಾಡಿದ ಮೇಲತ್ತು ಈ ಭೂಮಿ ಒಳಗಿನ ನೀರೆಲ್ಲ ಮ್ಯಾಲೆ ತೆಗೆದು ಬರಾಬರಿ ಹೊಳಿ ಹರಿಯೋದು ಕಟ್ಟಾತು, ಹಳ್ಳಗಳು ಹರಿಯೋದು ಕಟ್ಟಾದು, ಅವು ಎಲ್ಲ ಕೆರೆಯಲ್ಲಿ ನೀರು ನಿಂದ್ರೋದು ಎಲ್ಲ ಕಟ್ಟಾಯ್ತು. ಮತ್ತು ಏನು ಹಿಂದಾಗಡೆ ನಮ್ಮ ಪರಿಸ್ಥಿತಿ, ನಾವು ಎಲ್ಲಿ ದೊಡ್ಡ ಹೊಳಿ ಅದೆ, ಇಲ್ಲ ಎಲ್ಲರೇ ಮೋಟರ್ ನೀರು, ಇಲ್ಲಾದ್ರೆ ಎಲ್ಲರೇ ಮೋಟರ್ ಚಾಲು ಮಾಡಿದ್ರೆ ಅಲ್ಲಿ ನೀರು, ಈಗ ಅನ್ನೋ ಈ ತರ ಈ ಪರಿಸ್ಥಿತಿ ಈಗ ಇಂಥ ತರ ನಮಗ್ ಈಗ ಬಂದದೆ. ಮೊದಲು ನಮಗ್ ಪರಿಸ್ಥಿತಿ ಇಂಥದ್ದಾಗಲಿಲ್ಲ. ಮೇವಿಂದು ತೊಂದ್ರೆ ಬರಲಿಲ್ಲ, ನೀರಿಂದು ತೊಂದ್ರೆ ಬರಲಿಲ್ಲ. ಯಾವಾಗೆ ಈ ಕೃಷಿಯಲ್ಲೇ ಉತ್ಪನ್ನ ಹೆಚ್ಚು ಬೆಳೆಸೋ ಸಲುವಾಗಿ ಸರ್ಕಾರ ಅದಕ್ಕೆ ಒಂದು ದೊಡ್ಡ ಒತ್ತು ಕೊಟ್ಟಿದ್ದಾರೆ. ಅವನು 10 ಎಕರೆ ಇದ್ರೆ ಒಂದು ರೈತ 5 ಎಕರೆ ಬೆಳೆ ಮಾಡುತ್ತಿದ್ದ, 5 ಎಕರೆ ಅದನ್ನ ಪಡ ಚೆಲ್ತಿದ್ದ. ಅದರಲ್ಲೇ ಎಲ್ಲ ಮೇವು ಹೇಳ್ತಿತ್ತು, ಅವ್ರು ದನಗಳು ಮೇಯ್ತಿದ್ದು, ನಮ್ಮ ಕುರಿ ಮೇಯ್ತಿದ್ದು. ಆದ್ರೆ ಈಗ ಏನು ಮೇಲು ಗೊಬ್ಬರ ಬರೋತ್ಲೆ ಈ ದನಗಳ ಗೊಬ್ಬರದ್ದು ಅವಶ್ಯಕತೆ ಯಾರಿಗೂ ಬರಲಿಲ್ಲ. ಅವರೆಲ್ಲ ಭೂಮಿ ಎಬಿಸಿಬಿಟ್ರು, ಮೇಲು ಗೊಬ್ಬರ ಹಾಕೋದ್ ಶುರು ಮಾಡಿದ್ರು. ಯಾವಾಗ ನಮ್ಮ ಕುರಿ ಅದಾವ ಅಷ್ಟು ಯಾರದು ಗಾಡಿ ಇಲ್ಲ, ಯಾರದು ಟ್ರ್ಯಾಕ್ಟರ್ ಇಲ್ಲ, ಒಯ್ಯೋ ವ್ಯವಸ್ಥೆ ಇಲ್ಲ, ಅಂತವ್ರು ಮಾತ್ರ ನಮ್ಮ ಕುರಿ ಬಹಳಷ್ಟು ತರಬ್ಕೋತಾರೆ. ಯಾಕಂತಂದ್ರೆ ಅಕಸ್ಮಾತ್ ಗೊಬ್ಬರ ಅವ್ರ ಹೊಲದಾಗ ಬೀಳ್ತದೆ, ಅದಕ್ಕೇನು ಗಾಡಿ ಹತ್ತೋದಿಲ್ಲ, ಅದಕ್ಕೇನು ಹೊತ್ಕೊಂಡು ಹಾಕೋದು ಹತ್ತೋದಿಲ್ಲ. ಕುರಿ ಹಗಲೆಲ್ಲ ಮೇಯ್ತಾವೆ, ರಾತ್ರಿ ಅವ್ರ ಹೊಲದಾಗ ಹಿಕ್ಕಿ ಹಾಕ್ತಾವೆ. ಅಂದ್ರೆ ಈ ತರ ನಮ್ಮದು ಬಂದತಿ. ಆದ್ರೆ ಸದ್ಯಕ್ಕಿನ ಪರಿಸ್ಥಿತಿ ಮಾತ್ರ ನಮ್ದು ಬಹಳ ಕಠಿಣ ಆಗಿದೆ. ಈಗ ಹೋಗ್ಬೇಕಾದ್ರೆ ಈಗ ದೊಡ್ಡ ದೊಡ್ಡ ಧರಣಗಳು ಕಟ್ಟರು. ಧರಣಗಳು ಕಟ್ಟಿದ ಮೇಲತ್ತು ಸಾಧಾರಣ ನಮಗ ಮೇಸುವಂತ ಏನು ಭೂಮಿ ಇತ್ತು ಅದು ಅಂತ ಭೂಮಿಯಲ್ಲೇ ಧರಣಗಳು ಕಟ್ಟಿ ಅವು ಎಲ್ಲ ನೀರು ನಿಂದ್ರಿಸ್ಬಿಟ್ರು. ನೀರು ನಿಂದ್ರಿಸತ್ಲೆ ಅಲ್ಲಿ ನಮ್ಮ ಕುರಿ ಮೇಯೋದನ್ನು ಕಟ್ಟಾಯ್ತು. ಆದ್ರೆ ಸದ್ಯಕ್ಕಿನ ಪರಿಸ್ಥಿತಿ ನೋಡಿದ್ರೆ ನಾವು
ರೈತರನ್ನು ಕೇಳಿ ಅವ್ರಿಗೆ ಭೇಟಿಯಾಗಿ ಮೇಯಿಸುವಂತ ಪರಿಸ್ಥಿತಿ ನಮಗೆ ಬಂದದೆ. ಆದ್ರೆ ರೈತರು ನಮ್ಮ ಮೇಲೆ ಜೀವನ ಅವ್ರದ್ದು ನಮ್ಮ ಮೇಲೆ ಅದೇ, ನಮ್ಮ ಜೀವನ ಅವ್ರ ಮೇಲೆ ಅದೇ. ಎರಡು ತರದ್ದು ಕೃಷಿ ಮತ್ತು ಪಶು ಎರಡು ತರದ ಸಂಬಂಧ ಯಾವತ್ತಕ್ಕ ಅದೇ ಅವೋ ತನಕ ಮಾತ್ರ ನಾವು ರೈತರ ಭೂಮಿಯಲ್ಲೇ ಮೇಯಿಸ್ಕೊಂತನ ನಡೆದ್ದೇವೆ. ಯಾವಾಗ ಮಳೆ ಆಗ್ತದೆ ಅವಾಗ ಮಾತ್ರ ಸರ್ಕಾರಿ ಗುಡ್ಡು ಒಂದ್ ಸ್ವಲ್ಪ ಬೇಕಾಗ್ತದೆ. ಆದ್ರೆ ಸರ್ಕಾರಿ ಗುಡ್ಡ ಇದ್ರೂ ಸಾಧಾರಣ ಗುಡ್ಡಗಾಡದಲ್ಲೇ ಧರಣಗಳು ಕಟ್ಟಿ ಅರ್ಧ ಗುಡ್ಡು ಎಲ್ಲ ಎಬಿಸಿ ಬಿಟ್ಟಿದ್ದಾರೆ. ಯಾಕಂದ್ರೆ ಎಲ್ಲಿ ಊರು ಮುಳುಗಿದು ಅಂತವ್ರಿಗೆಲ್ಲ ಗುಡ್ಡ ಕೊಟ್ಟು ಅವ್ರಿಗೆಲ್ಲ ಎಬಿಸಿ ಭೂಮಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅಂತ ಪರಿಸ್ಥಿತಿ. ಇಂಥ ಅಡ್ಡಾಡೋ ಪಶುಗಳು ಮೇಯಿಸುವಂತ ಭೂಮಿ ಸದ್ಯಕ್ಕದಾಗ ಬಹಳಷ್ಟು ಕಡಿಮೆ ಆಗಿದೆ. ಮತ್ತು ನಮಗೆ ಭೂಮಿಯಲ್ಲೇ ಒಂದು ಮೇವಿತ್ತು, ಕರಿಕಿ, ನಟ್ಟ, ಅಲಬ, ಚುಂಚ, ಹೋಗಾಸ, ಬೋದಗಾಸ ಇವೆಲ್ಲ ಏನಂತ ಹೇಳ್ತೀನಿ ನಾನು. ಇವು ಎಲ್ಲ ಈ ಇತರದು ಈ ಆಧುನಿಕ ತಂತ್ರಜ್ಞಾನ, ಈ ಟ್ರ್ಯಾಕ್ಟರ್ಗಳು ಇವು ಬಂದು 2-3 ಫುಟ್ ಕೋಲ್ ಅದನ್ನು ಅಡ್ಡಿ ಒಗದು ಅದ್ರ ಒಳಗಿಂದು ಆಯುರ್ವೇದಿಕ್ ಬೀಜಗಳೇನು ತಾನು ಬರ್ತಿದ್ದು ಅವು ತಾನ ಕಾಪಾಡ್ತಿದ್ದು ಅವು ಎಲ್ಲ ಒಣಗಿ ಹೋಗಿದಾವೆ. ಅದ್ರ ಸಲುವಾಗಿ ಈಗೇನು ಒಂದು ಕ್ರಾಸ್ ಬೀಡ್ ಒಂದು ಕಸ ಬಂದು ಯಾವಾಗ ಬೆಳಿ ಮಾಡ್ತಾರೆ ಅವಾಗ ಬರ್ತದೆ, ಯಾವಾಗ ಮಳಿ ಆಗ್ತದೆ ಅವಾಗ ಬರ್ತದೆ. ಬ್ಯಾಸಿಗೆ ಅಂತೂ ನಮ್ದು ಪರಂಪರೆದ ಹುಲ್ಲು ನಮಗೆ ಸಿಗದಂತ ಪರಿಸ್ಥಿತಿ ಆಗಿದೆ. ಮತ್ತು ಈ ತರ ಸಾಧಾರಣ ನಾವು ಅದನ್ನು ನೀರಿಂದು ಅದು ಸದ್ಯಕ್ಕೆ ನೀರಿನ ಮಾತ್ರ ಈಗ ತೊಂದರೆ ಇದೆ ಈ ಬೇಸಿಗೆ ದಿವಸದಾಗೆ. ಈಗ So Neelkanth ಮಾತ್ರ ಇಲ್ಲ. So Neelkanth Mama here says, the question was, what is the situation of water? How difficult or easy is it for you to get water, for grazing? And that was quite a long answer with a lot of interesting stuff. One was the amount of water is reducing day by day. And one of the reasons, not one of the reasons, many reasons would be that one, the government is promoting cash crops. So once the cash crops are being promoted, then the farmer is forced to drill these borewells. So there is the depletion of groundwater. Once the borewells are drilled, then the farmer has to go in for mechanized farming. Now, once the mechanized farming happens, then wherever the sheep would go to graze, then there is no grass there because the tractor just plows out the entire soil out, right? It is not like the manual plow with the bulls that would just take the top layer of the soil. But with the tractor, it just plows out the entire soil, and whatever nutrition there was in the grass, it just dies. And another thing being, the government is just building a dam after dam and dam after dam. So it is not helping, these shepherds to get water either through rivers or streams. So that is something they are finding it difficult as well. And with this mechanized farming and running behind of cash crops, the manure has become an issue, because the only people that now the shepherds can interact and make any kind of livelihood are with people who do not have mechanized farming, who do not have a tractor or a trailer or something like that. It is only people who do manual farming are the ones who they can go interact with and graze their sheep and leave the sheep there at night, so that there is the sheep poop becomes the manure. So they leave the sheep at night, and that's where the transaction happens. That is where the monies exchange hands. But with once there is mechanized farming as cash crops, the farmers are going towards chemical fertilizers, which is not helping the water, the sheep, or the environment on the whole. So these are the few concerns that Neelkanth Mama raised. ಮಮ್ಮ, ಮತ್ತೆ ನಮ್ಮ ಈ ಸ್ಥಳೀಯ ಜಾತಿ ಕುರಿಗಳ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಏನಂದ್ರೆ ಸ್ಥಳೀಯ ಜಾತಿ ಕುರಿಗಳು, ಈ ಡೆಕನಿ ವೆರೈಟಿ ಇರ್ಬೋದು, ಬೇರೆ. ಇದು ಆದಿ ಕಾಲದಿಂದ ಬಂದದ್ದು ಕುರಿ. ಈಗ ಸದ್ಯಕ್ಕೆ ಡಕಣಿ ಅನ್ನೋದು ನಮಗೆ ಗೊತ್ತಾಗಿದೆ. ಆದ್ರೆ ನಾವು ನಮ್ಮ ಕುರಿ ಕರೆ ಕುರಿ ಅಂತ ಅನ್ನೋದು ನಾವು ಮಾತ್ರ ಮೊದ್ಲಿಂದ ನಮ್ಮ ಹಿರಿಯರ ಕಾಲದಿಂದ ನಾವು ಬಂದದ್ದು. ನಾವು ಈ ಉಣ್ಣಿ ಗುರಿ, ಇದು ಉಣ್ಣಿ ಗುರಿ.
ಯಾವುದು ಉಣ್ಣಿಗುರಿ ಐತಿ ಇದು ಆದಿಕಾಲದಿಂದ ಬಂದದ್ದು. ಮತ್ತು ಈ ಜಾತಿ ಢಕ್ಕಣಿ ಜಾತಿದು, ಇದು ಕಂಬಳಿ ಕೊಡೋ ಜಾತಿ. ಯಾಕಂತಂದ್ರೆ ಯಾವ ವೇಳೆಕ ಆದಿ ಮಾನವ ಕಂಬಳಿ ಹೊತ್ಕೊಳ್ಬೇಕಂತ ಅನ್ನೋ ವಿಚಾರ ಯಾವಾಗ ಬಂತು, ಅವಾಗ ಮೊದಲೇ ಕುರಿದಿಂದ ಉಣ್ಣಿ, ಉಣ್ಣಿದಿಂದ ದಾರದಿಂದ ಕಂಬಳಿ, ಅವಾಗಿಂದ ಜನರು ಹೊತ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಅದಕ್ಕೆ ಈ ಆದಿ ಕಾಲದಿಂದ ಬಂದಂತ ಈ ಉಣ್ಣುಗುರಿ ಅಂದ್ರೆ ಇದು ಒಂದು ಢಕ್ಕಣಿ ಜಾತಿ. ಇದು ಒಂದು ಹೆಸರಿರುತ್ತೆ ಢಕ್ಕಣಿ ಅಂತದೆ. ಇದ್ರು ನಮ್ಮ ಒಂದು ಭಾಗದಲ್ಲೇ ಉದ್ದ ಕಿವಿ ಅದಾವೆ, ನಮ್ಮ ಭಾಗದ ಕಡೆ ಗಿಡ್ಡ ಕಿವಿ ಅದಾವೆ, ಆದ್ರೆ ಕರಿವು ಅದಾವೆ, ಮಸ್ಕ್ ಅದಾವೆ, ಬಿಳಿವು ಅದಾವೆ. ಆದ್ರೆ ಬಿಳಿವು ಕಡಿಮೆ, ಆದ್ರೆ ಹೆಚ್ಚು 75% ಕರಿ ಕುರಿ ಇವು ನಮ್ಮ. ಅದಕ್ಕಾಗಿ ಆ ಕರಿ ಕಂಬಳಿ ಸಾಧಾರಣ ನಮ್ಮದು ಮೊದಲಿಂದ ಧರ್ಮ ಪ್ರಕಾರಲೇ ಅದು ಕರಿ ಕಂಬಳಿ ದೇವರಿಗೆ ಪೂಜೆಗೆ ಹೋಗ್ತದೆ. ಆ ದೇವ್ರಿಗೆ ಮಣಿಗೆ ಮದುವೆಯಾಗ ಕಂಬಳಿ ಗದ್ದಿಗೆ ಮಾಡಿ ಪೂಜೆ ಮಾಡ್ತಾರೆ. ಇಲ್ಲ ಒಂದು ರಾಶಿ ಮಾಡಿದ್ರೆ ರೈತ ಆ ರಾಶಿ ಮೇಲೆ ಹೊಸ್ತಾನೆ, ಕೂರ್ಗಿ ಬಿತ್ತೋದಾದ್ರೆ ಕೂರ್ಗಿ ಮೇಲೆ ಹೊಚ್ಚಿಡ್ತಾನೆ, ಪೂಜಾ ಮಾಡ್ತಾರೆ. ಇದು ಆದಿ ಕಾಲದಿಂದ ಬಂದಂತದಂದ್ರೆ ಇದು ಒಂದು ದಕ್ಕಣಿ ಜಾತಿ. ಇದು ಮಾತ್ರ ನಮಗೂ ಈ ನಮ್ಮ ಬೆಳಗಾವಿ ಪರಿಸರ, ನಮ್ಮ ಜಿಲ್ಲೆ, ಈ ಬೆಳಗಾವಿ ಜಿಲ್ಲೆದಲ್ಲೇ ನಾವು ನೋಡಿದ್ದು ಜಿಲ್ಲಾ ಪ್ರಕಾರಲೇ. ಆದ್ರೆ ನಾ ನೋಡಿದ್ದು ಸಾಧಾರಣ ಎಷ್ಟು ಮಟ್ಟಿಗೆ ದಕ್ಷಿಣ ಕರ್ನಾಟಕ ಆಗ್ಲಿ ಉತ್ತರ ಕರ್ನಾಟಕ ಆಗ್ಲಿ ಇವು ಮಾತ್ರ ಉಣ್ಣಿಗುರಿ ಇದ್ದು. ಸಾಧಾರಣ ಈ ಉಣ್ಣಿಗುರಿ ಇದ್ದದ ಪ್ರಕಾರದ ನೋಡಿದ್ರೆ ನನಗೆ ಈಗ ಸರ್ವೆ ಮಾಡಿದ ಪ್ರಕಾರದಾಗೆ ಈಗ ಏನಂತಾರೆ, ಸಾಧಾರಣ ಉತ್ತರ ಕರ್ನಾಟಕದಲ್ಲೇ 75 ಲಕ್ಷ ಕುರಿ ಮಾತ್ರ ಉಣ್ಣಿಗುರಿ ಇದ್ದು. ಆ 75 ಲಕ್ಷ ಉಣ್ಣುಗುರಿ ಸದ್ಯಕ್ಕ ಅವು ಎಲ್ಲ ಕಟ್ಟಾಗಿದ್ದಾವೆ. ಆ ಉಣ್ಣಿಗೆ ನೂಲು ತೆಗಿಯೋರಿಲ್ಲ, ನೂಲು ತೆಗೆದ್ರೆ ನೇಯೋರಿಲ್ಲ, ನೇಯೋರು ಇದ್ರೆ ಕಂಬಳಿ ಹೊತ್ಕೊಳ್ಳೋರಿಲ್ಲ. ಅದು ಯಾಕಂತ ನಾನು ವಿಚಾರ ಮಾಡಿ ನೋಡಿದಾಗ ಈ ಕಂಬಳಿ ಒಂದು ಸ್ವಲ್ಪ ರಪ್ಪ. ಇದು ಈಗಿನ ಈ ಸೂಕ್ಷ್ಮ ಮಂದಿ ಇಷ್ಟು ಒಂದು ತಿನ್ನೋತ್ರದಾಗೆ ಉಣ್ಣೋತ್ರದಾಗೆ ಮಣಿ ಒಂದು ಚಲೋ ಮಣಿ ಒಳಗೆ ಇರೋತ್ರದಾಗೆ ಮತ್ತು ಅಗದಿ ಒಂದು ಆರಾಮ್ಸಿರು ಒಂದು ನೌಕರಿ ಕಲ್ತು ನೌಕರಿ ಮಾಡೋತ್ರದಾಗ ಏನದಾರ ಇವ್ರಿಗಿದು ಚೂಸುತ್ತತಿ ಕಂಬಳಿ, ಇದು ರಪ್ಪು. ಆದ್ರೆ ಈ ರಪ್ಪ ಕಂಬಳಿ ಯಾರು ಹೊತ್ಕೊಳಕ್ ತಯಾರಿಲ್ಲ. ಅದು ಎಲ್ಲಿದು ಎಂತಾವು ಮಿದು ಮಕ್ಮಲ್ದಂತಾವು. ಅವು ನಾವು ಮೊದಲು ಪಲ್ಲಕ್ಕಿಯಾಗ ದೇವರಿಗೆ ಪೂಜಾ ಮಾಡ್ತಿದ್ವು ಅಂತಾವು ಅರಿವುಗಳು. ಅಂತ ಅರಿವುಗಳು ಈಗ ಮಾನವ ಹೊತ್ಕೊಳ್ಳಿಕ್ಕೆ ಶುರು ಮಾಡಿದಾನೆ. ಅದಕ್ಕೆ ನಮ್ಮದು ಮಾತ್ರ ಇದು ಢಕ್ಕಣಿ ಜಾತಿ, ಇದು ನಮ್ಮ ಕಡೆ ಇರೋದು. ಈ ಢಕ್ಕಣಿ ಜಾತಿಯಲ್ಲೇ ಈಗ ಸದರೇಕ ಢಕ್ಕಣಿ ಜಾತಿ 75% ಕಡಿಮೆ ಆಗಿದೆ. ಈಗ ಬರೀ 25% ಢಕ್ಕಣಿ ಉಳಿದಾವೆ. ಯಾಕಂದ್ರೆ ಅದು ಎಳದ ಕುರಿ, ಉಣ್ಣಿಲ್ಲದ ಕುರಿ ಅಂತೇಳಿ ತಯಾರಾಗಿದೆ. ಆ ಉಣ್ಣಿ ಇದ್ದದ ಕುರಿ ಎಲ್ಲ ಕಳೆದು ಹೋದು, ಉಣ್ಣಿಗೆ ರೇಟ್ ಇಲ್ಲ, ಕಂಬಳಿ ನೇಯವ್ರು ಇಲ್ಲ. ಆ ಉಣ್ಣಿ ಕತ್ತರಿಸೋದು 2 ಸಲ ಕತ್ತರಿಸೋದು ಖರ್ಚು ಬರ್ತದೆ ಕುರಿಗೆ 5 ರೂಪಾಯಿ. ಆ 5 ರೂಪಾಯಿ ಖರ್ಚು ಬರೋ ಸಲುವಾಗಿ ಯಾರು ಉಣ್ಣಿ ಗುರಿ ಇಡ್ಲಿಕ್ಕೆ ತಯಾರಿಲ್ಲ. ಯಾವಾಗ ಕಂಬಳಿ ಹೊತ್ಕೋತಾರೆ, ಕಂಬಳಿಗೆ ಬೇಡಿಕೆ ಬರ್ತದೆ, ಆ ಉಣ್ಣಿಗೆ ರೇಟ್ ಬರ್ತದೆ, ಅವಾಗ ಮಾತ್ರ ಉಣ್ಣಿ ಗುರಿ ಮತ್ ಕಾಯ್ಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಸದ್ಯಕ್ಕೆ ಇರುವಂತ ಕುರಿ ಈ ಜಾತಿ ಮಾತ್ರ ನಮ್ಮದು ಪರಂಪರಾದ್ದು ಢಕ್ಕಣಿ ಜಾತಿ. ಆರೋಗ್ಯನ ಸಂಭಾಳಿಸೋದು, ಆರೋಗ್ಯನ ನೋಡ್ಕೊಳ್ಳೋದು, ಆರೋಗ್ಯನ ಒಳ್ಳೆ ಇಡೋ ಸಲುವಾಗಿ ಇರೋ ಜಾತಿ ಅಂದ್ರೆ ಇದು ಒಂದೇ. ನಾವು ಮಾತ್ರ ಇದ್ರ ಮೇಲೆ ಕಂಡು ಬಂದದ್ದು. ಅದ್ರ ಹಾಲು ಉಂಡಿದ್ದೇವೆ, ಅದ್ರದ್ದು ಕಂಬಳಿ ಹೊತ್ಕೊಂಡಿದ್ದೇವೆ, ಅದ್ರದ್ದು ಮಾಂಸ ತಿಂದೇವೆ. ಅದು ಎಲ್ಲಾ ತರದಿಂದ ಸಂಭಾಳಿಸೋದು ಅಂದ್ರೆ ಈ ಢಕ್ಕಣಿ ಜಾತಿ. ಇದು ಒಂದೇ ನಮಗ್ ಗೊತ್ತದೆ. Well, that was a good one. So Bhargavi asked, what is the native, sheep variety that there is? And Nilkant Mama says that the only variety that he knows, or the only native species that there are, that of which he knows, are the Deccani sheep. And the Deccani sheep has been there for much longer than he can remember. And the reason they were being using or grazing Deccani sheep is because of the wool, and the wool that they would get would be very soft and nice, and it would become a blanket, and that blanket is a part of their dharma. They would actually present it to the temple, to their gods.
you know, and that was how much the blanket that was made from the wool of the Deccanese sheep was revered, and it was the black blankets that that was given to the gods. So now the times have changed. Earlier there were about 75 lakh sheep. Now it's gone down by 75%. And he says the only way these sheep can find a revival, can again, we can find more of these sheep, is by making sure that these blankets that are made find a market. Now, these days, it has become hybrid sheep. Now, the blankets that are made out of this hybrid sheep, the wool that is gotten out of this hybrid sheep, makes the blanket very rough. And people don't use that rough blanket anymore. They don't want it because it pokes. So they don't want to use those blankets. And also the number of people making those blankets are, coming down. They have to, the shepherds have to spend 5 rupees to shear the sheep, and they don't want to spend that money. So until there is a market for the blankets, until there is something that is set out to make sure that people are exposed to these blankets and people buy them, then the population of these native sheep will continue to go down. So that is something that Nilkant Pharma is quite sad about. And he was telling us that I have used the blankets, I have drank their milk, I have even eaten their meat, and they are one of the best. So now the hybrid ones, it is not up to the mark anymore. So we have to revive the native species. Yeah, thank you, Arjun. We'll open the floor for some questions. I see a lot of people who are familiar with sheep rearing and grasslands in the audience here. So I see Dinesh, I see Leo, I see Mr. Manivannan. So please feel free to ask your questions. There is one question here from Devraj Vardhan. How do they deal with the depletion of community lands and resources? A large part of it is used by government for other construction work. That is question number one. Question number two is, we have also encountered that foreign plants and species are planted in the community lands that do not favor even the birds. How do they cope with that situation? Arjun, I think you should ask Mama. Mama, ಇಲ್ಲೊಂದು ಪ್ರಶ್ನೆ ಇದೆ. ಈಗ ಇದು ಗೋಮಾಳ ಪ್ರದೇಶ ಇದೆಯಲ್ಲ, ಅದು ಇವಾಗ ಕಮ್ಮಿ ಹಾಕೊಂಡ್ ಬರ್ತಾ ಇದೆ. ಯಾಕಂದ್ರೆ ಗೌರ್ಮೆಂಟ್ ಅವರು ಇಂಡಸ್ಟ್ರಿಗೆ ಇಲ್ಲ ಯಾವ್ದೋ ಒಂದು ಬೇರೆ ಬೇರೆ ಕನ್ಸ್ಟ್ರಕ್ಷನ್ ಗೆ ಕೊಟ್ಕೊಂಡು ಬರ್ತಾ ಇದ್ದಾರೆ. ಸೊ ಇವಾಗ ಗೋಮಾಳ ಪ್ರದೇಶ ಹೋಗ್ಬಿಟ್ರೆ ನಿಮ್ದು ಮುಂದೆ ಜೀವನ ಹೇಗೆ ಅಂತ ಪ್ರಶ್ನೆ ಕೇಳ್ತಾರೆ. ಅದೇ ಈಗ ಸದ್ಯಕ್ಕೆ ತೊಂದರೆ ಬಂದದ್ದು. ಈಗ ಸದ್ಯಕ್ಕೆ ನಾವು ಸರ್ಕಾರ ಒಂದು ಪ್ರತಿ ಒಂದು ದೇಶದ ಒಂದು ವಿಕಾಸ ಮಾಡೋ ಇದ್ರಾಗ್ದಾರ ನೋಡಿದ್ರೆ ಸಾಧಾರಣ ಎಲ್ಲಾ ತರದಾಗೂ ವಿಕಾಸ ಮಾಡೋದು ನಡೆದದೆ. ಒಂದು ಕೃಷಿಯಲ್ಲೇ ವಿಕಾಸ ಅದೆ, ಕಾಮಗಾರಲ್ಲೇ ವಿಕಾಸ ಅದೆ, ರೋಜ್ಗಾರ್ ಹಮಿಯಲ್ಲೇ, ಕೂಲಿ ಮನುಷ್ಯರಲ್ಲೇ, ಎಲ್ಲಾ ಬಡವರು ಬಗ್ಗರದಲ್ಲೇ, ಅಂದ್ರೆ ಸಾಧಾರಣ ಎಲ್ಲಾ ತರದಲ್ಲಿ ವಿಕಾಸ ಅದೆ. ಹೈನ್ ಅನ್ನೋ ವಿಕಾಸ ಅದೆ. ಆದ್ರೆ ಕುರಿಗಳನ್ನು ಪಶು ವಿಕಾಸ ಆಗ್ಬೇಕು, ಪಶು ಸಲುವಾಗಿ ಭೂಮಿ ಕಾದು ಇಡಬೇಕು, ಮತ್ತು ಪಶುಗಳು ಈ ಮೊದಲಿನ ಪರಂಪರೆದ ಪಶುಗಳು ಡಕಣಿ ಜಾತಿ ಉಳಿಬೇಕು ಅಂತ ಅನ್ನೋ ಸರ್ಕಾರದಲ್ಲೇ ಇನ್ನುವರೆಗೆ ತನಕ ಅವರು ಮುಖದಲ್ಲೇ ಆದ್ರೆ ಅವ್ರು ತಿಳ್ಕೊಂಡು ಇದರಲ್ಲೇ ಒಂದು ಭಾಷಾ ಶಬ್ದ ಬಂದಿಲ್ಲ. ಆದ್ರೆ ಯಾಕೆ ಬಂದಿಲ್ಲ ಅಂತ ಅನ್ನೋದು ನಮಗ ಅನಿಸ್ತಾ ಇದೆ. ಆದ್ರೆ ಈ ತರ ಆಗ್ತಿರುವಾಗ ಈಗ ನಮಗದು ತಿಳಿಯಾಕತ್ತದೆ, ಈ ಕುರಿ ಇನ್ನು ಅವ್ರಿಗೆ ಬೇಕಾದವೋ ಇಲ್ಲೋ ಅಂತ ಅನ್ನೋ ಪ್ರಶ್ನೆ ಇದೆ. ಆದ್ರೆ ಈ ಕುರಿಯಲ್ಲೇ ಪ್ರಶ್ನೆ ಇದ್ರೆ, ಈ ಕುರಿ ಎಷ್ಟು ನಾವು ಜೋಪಾಸನ ರೈತರು ಹಿಡ್ಕೊಂಡು ನಾವೇನು ಜೋಪಾಸನ ಮಾಡಿದ್ದೇವೆ. ಕರ್ನಾಟಕದಲ್ಲೇ 2012 ಸರ್ಕಾರ ಸರ್ವೆ ಮಾಡಿದ ಪ್ರಕಾರದಾಗೆ, ಸರ್ಕಾರಿ ಸರ್ವೆ ಮಾಡಿದ ಪ್ರಕಾರದಾಗೆ 2012 1,50,00,000 ಕುರಿ ಅದೆ.
1,50,00,000 ಕುರಿಯಲ್ಲೇ 100ಕ್ಕೆ 4 ಮಂದಿ ಹಿಡಿದ್ರೆ 6 ಲಕ್ಷ ಕುರಿಗಾರರು ಬರೇ ರಾತ್ರಿ ಹಗಲಿ ಹೊರಗದಾರೆ. ಅವ್ರಿಗೆ ಸರ್ಕಾರ ಸುವಿಧಾ ಯಾವುದೂ ಸಿಗ್ತಾ ಇಲ್ಲ. ಆದ್ರೆ ನಾವೇ ಒಂದು ಸಂಘ ಸಂಸ್ಥೆದವರು ನಿಮ್ಮಂತವ್ರು ಹೇಳಿಕೊಟ್ಟಾಗ ನಾವು ಕುರಿಗಟ್ಟ ಔಷಧ ಹಾಕ್ರಿ, ಕುರಿ ಸಾಯ್ಗುಡಬೇಡ್ರಿ ಅಂತ ಅನ್ನೋತ್ಲೆ ನಾವು ಆರೋಗ್ಯನ ನೋಡ್ಕೊಳ್ಳೋ ಸಲುವಾಗಿ ಔಷಧ ಬಿಡಿಕೆ ಮಾಡಿದ್ದೇವೆ. ಕುರಿ ಸತ್ತರ 5,000 ರೂಪಾಯಿ ಕೊಡ್ಬೇಕಂತ ನಾವು ಅದನ್ನ ಮುಖ್ಯಮಂತ್ರಿ ತನಕ ಹೋಗಿ ವಿಧಾನಸೌಧಕ್ಕೆ ಅದು ಶಾಂಕ್ಷನ್ ಆಗಿದೆ. ಮರಿ ಸತ್ರೆ 2,500 ಸಿಗ್ಬೇಕಂತ ಶಾಂಕ್ಷನ್ ಆಗಿದೆ. ಆದ್ರೆ ಅದು ಒಂದು ಕ್ಲೇಮು ಆ ಕುರುಬರಿಗೆ ಸಿಗ್ತಾ ಇಲ್ಲ. ಅದು ಮತ್ತು ಕುರುಬರ ವಿಷಯ ಪಶು ಅಂತೇಳಿ ಅನ್ನೋ ಮಾತೇನು ಮೋಸದ ಮಾತೈತಿ. ಒಂದು ಮೇನದ್ದು ಮಾತು ತಗೊಂಡಿದ್ದಾರೆ. ಏನು ಮತ್ಸ್ಯ ಹಿಡಿಯವ್ರ ಮೇನ ಹಿಡಿಯವ್ರಿಗೂ ಸವಲತ್ತು ಕೊಟ್ಟಿದ್ದಾರೆ. ಆನೆ ಹಿಂಡವ್ರಿಗೆ ಸವಲತ್ತು ಕೊಟ್ಟಿದ್ದಾರೆ. ಕೂಲಿ ಮಾಡೋರಿಗೆ ಸವಲತ್ತು ಕೊಟ್ಟಿದ್ದಾರೆ. ರೋಜಗಾರಿ ಮಾಡೋರಿಗೆ ಸವಲತ್ತು ಕೊಟ್ಟಿದ್ದಾರೆ. ಕೃಷಿ ಮಾಡೋರಿಗೆ ಸವಲತ್ತಿ ಕೊಟ್ಟಿದ್ದಾರೆ. ಪಶು ಅನ್ನೋದು ಇಷ್ಟು ಕುರಿ ಕಾದಿಟ್ಟು 6 ಲಕ್ಷ ಕುರಿಗಾರರು ದುಡಿತಿರುವಾಗ ಇತರ ಕಡೆ ಸರ್ಕಾರ ಧೋರಣೆ ಅದರದ್ದು ಉಚ್ಚಾರಣ ಬಂದಿಲ್ಲ. ಆ ಸವಲತ್ತುಗಳನ್ನ ಅವ್ರು ಮಾತಾಡಿಲ್ಲ. ಅದ್ರ ಸಲುವಾಗಿ ನೀವು ಕೇಳ್ತಾರಂತ ಹೇಳಿ ನಿಮ್ ಬದಕ್ಕೆ ನಾನು ಹೇಳ್ತಾ ಇದ್ದೇನೆ, ಈ ಯಾಕೆ ಆಗ್ತಾ ಇಲ್ಲ? ಇದು ನಾವು ರೈತರನ್ನ ಹಿಡ್ಕೊಂಡು ರೈತರ ಭೂಮಿಯಲ್ಲೇ ನಾವು ಅದನ್ನು ಕಾಡ್ಕೊಂಡು ಇಟ್ಕೊಂಡು ನಮ್ಮ ಧರ್ಮ ಪರಂಪರೆ ಅದೇ. ಈಗ ದುಡ್ಡು ಸಿಗ್ತಾ ಇದೆ ಅಂತೇಳಿ ಕುರಿ ಕಾಯತ್ತಾರೆ. ಇಲ್ಲಾದ್ರೆ ನಾವು ಪರಂಪರೆದಿಂದ ನಾವು ಧರ್ಮ ಪರಂಪರೆ ಅಂತ ಹಿಡ್ಕೊಂಡು ನಾವು ಕುರಿ ಜೋಪಾಸನೆ ಮಾಡಿದ್ದೇವೆ. ಆದ್ರೆ ಈಗ ದುಡ್ಡು ಸಿಗ್ತೈತೆ ಅಂತ ಹೇಳಿ ಈಗ ಬಹಳ ಮಂದಿ ಕುರಿ ಮಾಡೋರು ಅದಾರೆ. ಆದ್ರೆ ಇತರ ಬಗ್ಗೆ ಮಾತ್ರ ಸವಲತ್ತಿ ಯಾವುದೂ ಇಲ್ಲ. ಅದಕ್ಕೆ ಸವಲತ್ತಿ ಸಿಗಬೇಕಾದ್ರೆ ನಾವು ಸಂಘಟಿತ ಆಗ್ಬೇಕಾಗಿದೆ. ಸಂಘಟಿತ ಮಾಡ್ಬೇಕಂತ ಅನ್ನೋರು ನಮ್ಮ ಕುರಿಯಲ್ಲಿ ಇದ್ದವರು ಮುಖಂಡರು, ಅವರು ಈ ಕುರಿಗಾರ ಕಡೆ ಲಕ್ಷ್ಯ ಮಾಡ್ತಾ ಇಲ್ಲ. ಆದ್ರೆ ಆ ಲಕ್ಷ್ಯ ಮಾಡ್ತಾರೆ, ಸರ್ಕಾರವು ಇತರ ಕಡೆ ಲಕ್ಷ್ಯ ಮಾಡ್ತಾ ಇಲ್ಲ. ಆದ್ರೆ ಈ ಕುರಿ ಎಲ್ಲ ಕಳೆದು ಹೋದ್ಮೇಲತ್ತು ಮಾಂಸ ಯಾತರದ ತಿಂತಾರ ಅನ್ನೋದು ನನಗ್ ಗೊತ್ತಿಲ್ಲ. ಯಾಕಂದ್ರೆ ಕರೆ ಬಿಳಿ ಕೋಳಿ ಬಂದಾವ ಅಂತೇಳಿ ಅವ್ರಿಗೆ ಒಂದು ಸ್ವಲ್ಪ ನಡೆದದೆ. ಈ ಬಿಳಿ ಕೋಳಿದರೆ ಇರ್ಲಿಲ್ಲ ಅಂದ್ರೆ ಈ ಕುರಿ ರೇಟು, ಈ ಮಟನ್ ರೇಟು ಏನ್ ಆಗ್ತಿತ್ತು ತಿನ್ನೋರ್ಗೇನೆ ಅದ್ರದ್ದು ಬೆಲೆ ಗೊತ್ತಾಗ್ತಿತ್ತು. ಅದಕ್ಕೆ ನಾನು ಇದ್ರ ಬಗ್ಗೆ ಏನ್ ವಿಚಾರ ಇದೆ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. Nilkant Mama says that there are over 6 lakh shepherds out there, grazing the sheep, staying overnight at different farmlands for the farmers to get their manure. And the government, though, has developed every other sphere or every other aspect of our lives, in terms of industries, in terms of farming, in terms of various other things. The government has not seen sheep rearing as something that needs to be looked into. So they have to look at sheep rearing, quite closely, because now with the number of sheep that is going down or reducing, so it is getting quite difficult for the shepherds to earn a livelihood. So there is, the commons are disappearing quite fast, and the other farmlands are not the other farmers are not letting them graze in their farms. The kind of grazing, the kind of grass that the sheep used to get, it's not there anymore. So the government has to look at this seriously. Though there are these schemes where, if a sheep dies, they get 5,000 rupees, or, if there is a, if it's the baby that dies, they get, some 3,000 rupees or something like that. But it is just all on paper, and there's nothing that is being implemented. So the government seriously has to look into this matter. So that is what, and his concern is also that, now once the sheep is all gone, where are the people going to get their mutton from? So, though there is this white chicken that is being promoted, where is the mutton going to come from? So we will, once the sheep is all gone, we will see where the mutton comes from. So let's see what the government does. Mama? Okay. Oh, Idira? ಹೇಳ್ರಿ. ಓಕೆ. ನೀವು ಹಾಗೆ ಫಿಕ್ಸ್ ಆಗ್ಬಿಟ್ಟಿದ್ದೀರಾ ಅನ್ಕೊಂಡ್ವಿ ಮಾಮ. ಯಾರು? ನೀವು
ಇಲ್ಲ ಹಂಗೇನು ಸುಸ್ತಾಗಿಲ್ಲ. ಅದ್ರ ಫೋಟೋ ಕಾಣ್ತಾ ಇಲ್ಲ ನೋಡಿ. ನೀವು ಹಾಗೆ ನಿಂತು ಬಿಟ್ಟಿದ್ದೀರ. ಇಲ್ಲ ಇಲ್ಲ ಹಂಗೇನು ಸುಸ್ತು ಇಲ್ಲ. ಯಾಕಂದ್ರೆ ಸಮಾಜಕ್ಕೆ ಒಂದು ಹೇಳ್ತಿರುವಾಗ ನನಗೆ ಯಾವಾಗೂ ನನಗಿಂತ ಸುಸ್ತು ತೊಂದ್ರೆ ಯಾವಾಗೂ ಬಂದಿಲ್ಲ. ಯಾಕಂದ್ರೆ ಸಮಾಜ ಸಲುವಾಗಿ ಒಂದು ನಾನು ಹೇಳ್ಬೇಕಂತ ಅನ್ನೋದೊಂದು ಬಹಳಷ್ಟು ನನಗೆ ಒಂದು ಹೆಮ್ಮೆ ಅದೇ. ಸುಸ್ತಲ್ಲ, ನೀವು ಹಾಗೆ ಆ ಸ್ಕ್ರೀನ್ ಹಾಗೆ ನಿಂತೋಗ್ಬಿಟ್ಟಿತ್ತು, ಸೊ ಅದಕ್ಕೆ ನೀವು ಸುಸ್ತಾಗಿದ್ದೀರಾ ಅಂತ ಹೇಳಿಲ್ಲ. ಓಕೆ. ಮತ್ತೆ ಮಾಮ ಒಂದು ಪ್ರಶ್ನೆ ಇದೆ ನಮ್ಮಲ್ಲಿ. ಇಲ್ಲಿ ಈ ಒಂದು ಸಭೆಗೆ ಸೇರಿರೋರಲ್ಲಿ ಒಬ್ರು ಮತಿವಣ್ಣನ್ ಅನ್ನೋರು ಕೇಳ್ತಾ ಇದ್ದಾರೆ, ಈ ಒಂದು ಲಾಕ್ ಡೌನ್ ಸಿಚುವೇಶನ್ ಈಗ ಕೋವಿಡ್ ಬಂದಿರೋ ಕಾರಣ ಎಲ್ಲಾ ಕಡೆ ಇಡೀ ದೇಶ ಕಾರಣದಲ್ಲಿ ನಿಮ್ಗೆ ಅಂದ್ರೆ ಕುರಿ ಮೇಯಿಸೋ ಯಾವ ತರ ಕಷ್ಟಗಳನ್ನ ಎದುರಿಸ್ಬೇಕಾಗ್ ಬಂತು ಅಂತ ಕೇಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಲಾಕ್ ಡೌನ್ ಏನು ಆಗೈತಲ್ಲ, ಆದ್ರೆ ಎಲ್ಲರೂ ಮಾತ್ರ ಊರಾಗಿದ್ದವ್ರಿಗೆ ಮಾತ್ರ ಎಲ್ಲರಿಗೂ ಹೆದರಿಕೆ ಬಂದದೆ. ಆದ್ರೆ ನಾವು ಕುರಿಯವರು ಏನು ಪ್ರಭಾರಿ ನಾವು ಒಂದು ಭೂಮಿಯಲ್ಲೇ ಅದೇವೆ, ಒಂದು ನೈಸರ್ಗಿಕ ಭೂಮಿಯಲ್ಲೇ ನಾವು ಹೊರಗಡೆ ನಿಂದಿರ್ತೇವೆ. ಆದ್ರೆ ಹೊರಗಡೆ ನಿಂತಾಗ ಈಗ ನಮಗ್ ಒಂದೇ ತೊಂದರೆ ಅಂದ್ರೆ ಏನು, ನಮ್ಮಲ್ಲೇ ಏನೋ ಒಂದು ಸಂತಿ ಏನಾರೆ ಒಂದು ನಮ್ದು ಭೋಜನ ನಾವು ಊಟ ಮಾಡೋದ್ರದಾಗ ಒಂದು ಏನೋ ಸಂತಿ ಮಾಡ್ಬೇಕಾದ್ರೇನೆ ನಾವು ಸಂತಿಗೆ ಹೋಗ್ಬೇಕಾಗ್ತದೆ. ಆದ್ರೆ ಸಂತಿಗೆ ಹೋಗ್ಬೇಕಾದ್ರೆ ಅದು ಈ ಲಾಕ್ ಡೌನ್ದಾಗ ಅದು ಒಂದೇ ಒಂದಿಟ್ಟು ತೊಂದ್ರಿ. ಇಲ್ಲಂತಂದ್ರೆ ನಾವೇನು ಹೊರಗಡೆ ಅದೇವೆ, ನಾವು ಅಗದಿ ಸುಖವಾಗಿ ಅದೇವೆ, ಒಳ್ಳೆ ನೈಸರ್ಗಿಕ ಹವಾಮಾನ ಅದೇ, ಒಳ್ಳೆ ರಾತ್ರಿ ಹಗಲಿ ನಮಗೇನು ಪಂಕ ಹತ್ತೋ ಜರೂರತ್ತಿಲ್ಲ, ನಮಗೇನು ಕುದಿತೈತಿ ಅನ್ನೋದು ಜರೂರತ್ತಿಲ್ಲ. ಒಂದೆಳೆ ಬಿಸಿಲು ಬಂದ್ರೆ ಗಿಡಗಳು ಅದಾವೆ, ಗಿಡಗಳ ಬಿಡು ಕುಂಡಿರ್ತೇವೆ, ಗಾಳಿ ಹಾಯ್ತಿರ್ತದೆ, ಅದು ಪಂಕ ಹಚ್ಚಿದಂಗೆ ನಮ್ಗೆ. ಅದ್ರ ಬಗ್ಗೆ ನಮಗೆ ಏನೇನೋ ಈ ಲಾಕ್ ಡೌನ್ ಅಂದ್ರೆ ನಮ್ ಕುರಿಯವ್ರಿಗೆ ಅದ್ರ ಬಗ್ಗೆ ಏನೇನೂ ಚಿಂತನೆ ಇಲ್ಲ. ಆದ್ರೆ ಒಂದೇ ನಾನು ಕುರಿಯವ್ರಿಗೊಂದು ಫೋನ್ ಮಾಡಿ ಹೇಳ್ತಾ ಇದ್ದೇನೆ, ನೀವು ಯಾವ್ದು ಶೇರ್ದು ಸಂಪರ್ಕ ತಗೋಬೇಡ್ರಿ. ಯಾರು ಕಟಕರು ಒಂದೆಳಕ್ಕೆ ನಿಮ್ಮ ತನಕ ಬಂದು ಕೊಂಡು ಮಾಡುವಾಗ ಅವ್ರ ಕಡೆ ದುಡ್ಡಾಗ್ಲಿ, ಅವ್ರ ಕಡೆ ಯಾರೇ ಇಂಥ ದೊಡ್ಡ ವ್ಯಾಪಾರಿ ಅದು ಬಂದ್ರೆ ಅವ್ರನ್ನ ಸನಕ್ಕೆ ತಗೋಬೇಡ್ರಿ ಅಂತ ನಾವು ಇಷ್ಟೇ ಒಂದೆಳಕ್ಕೆ ಹೇಳ್ತಾ ಇದ್ದೇವೆ. ಆದ್ರೆ ತಮ್ಮ ಅಡಚಣೆಗೆ ಒಂದು ಮಾರಾಟ ಮಾಡುವ ಸಂತಿ ಅನ್ನೋದೇ ಅಷ್ಟ ಒಂದು ತೊಂದರೆ ಆಗಿದೆ. ಇಲ್ಲಾದ್ರೆ ಬಾಕಿ ಈ ಕೊರೋನಾದ ಬಗ್ಗೆ ಲಾಕ್ ಡೌನ್ ಆಗಿ ನಮಗ ಅದ್ರ ಬಗ್ಗೆ ಏನು ತೊಂದ್ರೆ ಇಲ್ಲ. ನಾವು ಒಳ್ಳೆ ಪರಿಸರದಲ್ಲಿ ಅದೇವೆ, ಹೊರಗಡೆ ಅದೇವೆ, ನಾವು ಯಾರ್ದು ಸಂಪರ್ಕದಾಗಿಲ್ಲ. ನಮ್ಮ ಕುರಿಯೇನೋ, ನಮ್ಮ ಮಕ್ಕಳೇನೋ, ನಾವೇನು ಇಷ್ಟೇ ಮಾತ್ರ ಅದೇವೆ, ಇಷ್ಟು ಮಾತ್ರ ನಮಗೆ ಗೊತ್ತದೆ. Okay, so Mama says the lockdown has not affected sheep rearing so much because they are in a very nice environment where there's plenty of sunlight and a lot of greenery and fresh air. Of course, there is a lot of fear in the rural community, so people are afraid to go out. And when they have to go to the market, what he calls as sante, that is when they are very scared. And when they are selling their meat, the sheep for the meat, that's when they are a little scared. But otherwise, they are not facing any major problems because of the lockdown. ಮತ್ತೆ ಮಾಮ ಇನ್ನ ಒಂದು ಪ್ರಶ್ನೆ ಇದೆ. ನೀವ್ ಹೇಳ್ತಾ ಇದ್ರಿ ರೈತರ ಜೊತೆ ಕುರಿ ಮೇಯಿಸೋರ್ಗೆ ಅವಾಗವಾಗ ಸ್ವಲ್ಪ ತೊಂದ್ರೆ ಆಗತ್ತೆ ಅಂತ. ಇದನ್ನ ನೀವು ಹೇಗೆ ನಿಭಾಯಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀರಿ? ಯಾಕಂದ್ರೆ ಈಗ ಗೋಮಾಳ ಪ್ರದೇಶ ಇಲ್ಲ, ಹುಲ್ಲುಗಾವಲು ಇಲ್ಲ, ನಿಮ್ಮ ವ್ಯವಸಾಯ ಪೂರ್ತಿ ಒಂದು ರೈತರ ಮೇಲೆ ಡಿಪೆಂಡ್ ಆಗೋಗಿದೆ. ಸೊ ಹಿಂಗಿರುವಾಗ ಹೇಗೆ ನೀವು ಜೊತೆಲಿ ಜಗಳ ಮಾಡ್ಕೊಳ್ದಿರಾ ಹೇಗೆ ಮುಂದೆ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಅಗದಿ ನಾವು ರೈತರ ಜೊತೆಗೆ ಏನ್ ನಮ್ದು ಒಂದು ಸಂಬಂಧ ಅದ, ರೈತರದ ನಮ್ದು ದೊಡ್ಡ ಪ್ರೀತಿ ಅದೇ. ಅದು ಆ ರೈತರು ನಾವು ಬಡದ್ರನು ಅವ್ರು ಯಾಕೆ ಬಡದೆ ಅಂತ ಹೇಳಿ ನಾವು ಯಾರು ಅವ್ರ ಮೇಲೆ ಕಂಪ್ಲೇಂಟ್ ನಾವು ಯಾವಾಗೂ ಮಾಡಿಲ್ಲ. ಅವ್ರಿಗೆ 4 ಮಂದಿನ ಕೂಡಿಸಿ ನಾವು ಕೇಳಕ್ಕೂ ಹೋಗಿಲ್ಲ. ಆದ್ರೆ ಒಂದೆಳಕ್ಕೆ ರೈತರು ಹೆಚ್ಚು ಒಂದೆಳಕ್ಕೆ ಏನೇ ರಕ್ತ ಬರೋಂಗಿದ್ರೆ ಬಡದ್ರೆ ಅವರೇ ರೈತರು ಕೂಡ್ತಾರೆ. ಆ ರೈತಗನ ಬುದ್ಧಿ ಹೇಳಿ, ಇಂಥದ್ದು ನಮಗೂ ಬುದ್ಧಿ ಹೇಳಿ ಅವ್ರೆಲ್ಲ ಅದನ್ನ ಸಹಿಸಿಕೊಂಡು ನಮ್ಮನ್ನವರು ಇನ್ನುವರೆಗೂ ಅವ್ರು ಕಾಪಾಡುವಂತ ವ್ಯವಸ್ಥೆ ಅವ್ರ ರೈತರಲ್ಲೇ ಬಹಳಷ್ಟು ಅದೆ. ನಾವು ಸಹಿಸ್ಕೋತೇವೆ,
ಅವರು ಸಹಿಸ್ಕೋತಾರೆ. ಒಂದಳಕ ಅವ್ರು ಬೇದ್ರೆ ಬೇಯಿಸ್ಕೋತೇವೆ, ಅವ್ರು ಬಡದ್ರೂ ಒಂದು ಸ್ವಲ್ಪ ಬಡದ್ರೆ ಅಂತಂದ್ರೆ ನಮ್ದೇನು ಕಾಲು ಮುರಿಯೋದಿಲ್ಲ, ನಮ್ದೇನು ತಲೆ ಹೊಡಿಯೋದಿಲ್ಲ. ಆದ್ರೆ ಒಂದು ಗಬ್ರಿಗೆ ಬಡಿಬಹುದು, ಒಂದು ಕಟ್ಗಿಲೆ ಬಡಿಬಹುದು. ಆದ್ರೂ ಅವರು ಮತ್ತು ಪಾಪ ಕುರುಬನ್ ಬಡದ್ನಿ ಅಂತನ್ನು ಅವ್ರ ಭಾವನೆ ಅವರಲ್ಲೇನೋ ಹೊಳಿತಿರ್ತದೆ. ಮತ್ ಅವ್ರು ನಾಳೆ ಮತ್ ಬಾರೋ ನಮ್ಮ ಹೊಲದಲ್ಲಿ ಕುರಿ ತರಬ್ಬ ಅಂತ ಅವ್ರು ಕರೀತಾರೆ ಅಂತ ಹೇಳಿ ಇಂತ ಸಂಬಂಧದಾಗೆ ಈ ಕುರಿ ವ್ಯವಸಾಯ ನಡೆದೈತಿ. ಇಲ್ಲಾದ್ರೆ ಕಡ್ಡಾಯವಾಗಿ ರೈತದರಿ ಒಂದಳಕ ನಮ್ಮ ಹೊಲದಾಗ ನೀವು ಬರೋದೇ ಬೇಡ ಅಂತಂದ್ರೆ ಈ ಕುರಿ ಒಂದು ಉಳಿಯೋದಿಲ್ಲ. ಈ ಕುರುಬನು ವ್ಯವಸಾಯ ಎಂದೂ ತಾಳೋದಿಲ್ಲ, ಈ ಕುರಿ ವ್ಯವಸಾಯ ಉಳಿಯೋದಿಲ್ಲ. ರೈತನೇ ಅವಗೊಂದು ಪರಮಾತ್ಮ ಅದಾನೆ, ರೈತನೇ ಭೂಮಿ, ರೈತನೇ ಅವನು ಜೋಪಾಸನ ಮಾಡವದಾನೆ. ಅದ್ರ ಮ್ಯಾಗನ ಈ ಕುರಿ ಜೋಪಾಸನ ಮಾತ್ರ ನಾವು ಇನ್ನೂವರೆಗೆ ಮಾಡ್ಕೊತ ಬಂದೇವೆ. ಇನ್ನೂ ಆದ್ರೂ ರೈತರು ನಮ್ಗ ಇನ್ನೂ ಬಹಳ ಸಂಬಂಧ ಇನ್ನೂ ಐತಿ. ಅದು ಇಷ್ಟು ಮಾತ್ರ ಇನ್ನೂವರೆಗೆ ನಡೆದದೆ. Yeah, so he says that it is a love-hate relationship between the farmers and the herders. So sometimes they do get irritated and whack the herders, but at the same time they resolve it amongst themselves. And then usually there is, they all sit together, resolve and find out why somebody was beaten up. And at the same time, the farmers also realize that without the support of the herders, they will not be able to grow, because the manure that the sheep rearers bring is extremely valuable to the farmers. So they kind of are symbiotically connected. Each of them need the other. So because of that, they are able to resolve the issues and move forward. And it is because of each other that they both exist today, is what he's sharing. ಮತ್ತೆ ಮಾಮ ಇನ್ನೊಂದು ಪ್ರಶ್ನೆ ಒಬ್ರು ಕೇಳ್ತಾ ಇದಾರೆ, ದಾಸನ್ ಅವರು ಕೇಳ್ತಾ ಇದಾರೆ, ಈ ಒಂದು ಕಂಬಳಿ ಕೊಂಡ್ಕೋಬೇಕಾದ್ರೆ ಎಲ್ ಸಿಗತ್ತೆ ನಮ್ಗೆ ಕೊಂಡ್ಕೊಳ್ಳೋದಿಕ್ಕೆ ಅಂತ ಕೇಳ್ತಾ ಇದ್ದಾರೆ. ಈಗ ಕಂಬಳಿ ಸಿಗ್ಬೇಕಾದ್ರೆ ಈಗ ಒಂದೇ ಚಿತ್ರದುರ್ಗದಿಂದ ಮುಂದೆ ಚಳ್ಳಿಕೆರೆ ಅಂತದೆ. ಈ ಚಳ್ಳಿಕೆರೆ ಪರಿಸರದಲ್ಲೇ ಮಾತ್ರ ಸಾಧಾರಣ ಮಗ್ಗಗಳಿದಾವೆ. ಆ ಸಂತೆಯಲ್ಲೇ ಮಾತ್ರ ಈ ಉಣ್ಣಿಗುರಿ ಕಂಬಳಿ ಸಿಗ್ತವೆ. ಅಲ್ಲಾದ್ರೆ ಅದನ್ನ ಬಿಟ್ರೆ ಸಾಧಾರಣ ಕಂಬಳಿಗಳು ಎಲ್ಲಾ ಸಂತೆಯಲ್ಲೇ ಅಲ್ಲಿ ಚಳ್ಳಿಕೆರೆ ಕಂಬಳಿಗಳನ್ನ ಓದು ಪ್ರತ್ಯೇಕ ಮಾರ್ಕೆಟ್ದಾಗೆ ಅವ್ರು ಎಲ್ಲಾರು ಮಾರಾಟ ಮಾಡೋರು ಇಟ್ಕೊಂಡಿದ್ದಾರೆ. ಆದ್ರೆ ಊಚ ಢಕ್ಕಣಿ ಜಾತಿ ಕಂಬಳಿ ಮಾತ್ರ ಸಿಗೋದು ಬಹಳ ಕಷ್ಟ ಆಗಿದೆ. ಅದು ಯಾರು ಗುರುತು ಮಾಡಿ ತಗೋತಾರೆ ಅವ್ರಿಗೆ ಅದು ಗುರುತಾಗ್ತದೆ. ಇಲ್ಲಾದ್ರೆ ಅದ್ರಾಗ ಎಲ್ಲಾ ತರದ ಉಣ್ಣಿ, ಆ ಎಳಗ ಜಾತಿ, ಆ ಕ್ರಾಸ್ಬೀಡು ಅದೆಲ್ಲ ಕೂಡಿಸಿ ನೇತು ಮಾತ್ರ ಚಳ್ಳಿಕೆರೆ ಇತರ ಮಾರ್ಕೆಟ್ದಲ್ಲಿ ಮಾತ್ರ ಕಂಬಳಿಗಳು ಅಲ್ಲಿ ಮಾತ್ರ ಸಿಗ್ತವೆ. Okay, so the Deccani sheep blankets are available only in Chelkere. The sheep rearers in and around Chelkere are the only ones today who are making the blankets out of it. And he says it's a privilege for the one who buys it, because it's an honor to have one Chelkere Kambli today. And it's also a big privilege for the shepherd who is able to sell it. And it is available in and around that place, is what Mama is saying. ಮತ್ತೆ ಮಾಮ ಇನ್ನ ಒಂದು ಪ್ರಶ್ನೆ, ನಿಮ್ಮ ಮುಂದಿನ ಪೀಳಿಗೆಗಳಿಗೆ ಈ ಒಂದು ಕುರಿ ಮೇಯಿಸೋ ಕೆಲಸ ಇಷ್ಟನಾ? ಮತ್ತೆ ಅವ್ರು ಇದನ್ನ ಒಂದು ವ್ಯವಸಾಯ ಅಂತ ನೋಡಿ ತಗೊಂತಾರ ಮುಂದೆ ಹೋಗೋದಿಕ್ಕೆ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಕುರಿ ಬೇಸಾಯವರಲ್ಲಿ ಏನೈತಲ್ಲ, ಕುರಿ ವ್ಯವಸಾಯದಲ್ಲಿ ಅವರಲ್ಲೇ ಮಾತ್ರ ಈ ಕುರಿ ವ್ಯವಸಾಯ ಒಂದೇ ಮಾತ್ರ ನಡೆದಿದೆ. ಕುರಿ ವ್ಯವಸಾಯ ಹಿಡ್ಕೊಂಡು ಸಾಧಾರಣ ಯಾರು ಒಂದೇಳಕ ಈ ಕಾಲದಲ್ಲೇ ಮೊದಲು ಧಾರ್ಮಿಕದಿಂದ ಬರೀ ಕುರಿ ಅಷ್ಟೇ ಮೇಯಿಸ್ಕೊಂತ ಹೋದ್ರು. ಅವಾಗ ಭೂಮಿಯಲ್ಲೇ ಅವ್ರದ್ದು ಲಕ್ಷ್ಯ ಹಾಕಿಲ್ಲ. ಆದ್ರೆ ಕಡಿಕ ಈಚಿ ಕಡೆ ಕುರಿಗೆ ಈ ಮಟನ್ಕ್ ರೇಟು, ಈ ಮಾಂಸಕ್ಕೆ ರೇಟ್ ಬಂತು, ಕುರಿಗೆ ರೇಟ್ ಸಿಗಾಕೈತು. ಒಂದು ಸ್ವಲ್ಪ ದುಡ್ಡು ಆದವರು ಒಂದು ಸ್ವಲ್ಪ ಭೂಮಿ ತಗೊಂಡಿದ್ದಾರೆ. ಭೂಮಿ ತಗೊಂಡು ಭೂಮಿಯಲ್ಲೇ ಈಗ ರೈತರು ಹೆಂಗ್ ಬೋರ್ ಹೊಡಿತಾರೆ, ನೀರಾವರಿ ಮಾಡಿದ್ದಾರೆ, ಹಂಗು ಒಬ್ಬೊಬ್ರು ಕುರಿ ಕಡಿಮೆ ಮಾಡಿ ಆ ಭೂಮಿ ಕಡೆ ಸಾಧಾರಣ ಒತ್ತು ಕೊಟ್ಟುಕೊಳ್ಳೋದು ಒಂದು ಸ್ವಲ್ಪ ಮಟ್ಟಿಗೆ ನಡೆದದೆ. ಆದ್ರೆ
ಕುರಿ ವ್ಯವಸಾಯ ಮಾತ್ರ ಅದು ಹೆಂಗ ಐತಿಲ್ಲ ಅದೇ ತರ ಅದೇ. ಆ ವ್ಯವಸಾಯದಲ್ಲೇ ಮತ್ತೇನು ಬೇರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ದಿವಸ ಅದು ತಿಂಗಳು 2 ತಿಂಗಳು 6 ತಿಂಗಳು ಬರೇ ಹೊರಗಡೆ ವಲಸೆ ಓಡಾಡಿ ವರ್ಷ ತನಕ ಅದ್ರ ಅಡ್ಡಾಡಿ ಆ ಕುರಿ ರೈತರ ಹೊಲದಲ್ಲೇ ತರವಿ ತನ್ನ ಹೊಟ್ಟಿ ಜೀವನನು ಇನ್ನುವರೆಗೂ ಮಾಡ್ಕೊತ ಬಂದಾನೆ. ಯಾವಾಗೂ ಈ ಕುರಿ ರೈತ ಯಾವಾಗೂ ಕುರಿ ತರಬ್ಕೊಂಡಿಲ್ಲ, ಹೊಟ್ಟಿ ಕೊಟ್ಟಿಲ್ಲ ಅಂತನೂ ಮಾತಿಲ್ಲ. ಯಾವಾಗ ಈ ಕುರಿ ಅದಾವೆ ಅವ ತನಕ ರೈತ ಕುರಿ ತರಬ್ಕೋತಾನೆ, ಅವನು ಹೊಟ್ಟಿ ಜೀವನ ನಡೆಸ್ತಾನೆ. ಅದು ಯಾವಾಗ್ರೆ ಬಹಳ ಮಳಿ ಆದ್ರೂ ಕೆಸರು ಆಯ್ತು ಅಂದ್ರೆ ಒಂದು ಎಲ್ಲರೇ ಒಂದು ಗಾರ್ಯಾಣದಲ್ಲೇ ಇಲ್ಲ ಒಂದು ಮಡ್ಡಿಗೆ ಪಡ್ಕೊಂಡು ಹೋಗ್ತಾರೆ. ಅಷ್ಟು ಒಂದು 2-3 ದಿವಸ ಭೂಮಿ ಒಣಗೋತಕ್ಕ ಒಂದು ಸ್ವಲ್ಪ ತೊಂದ್ರೆ. ಇಲ್ಲಾದ್ರೆ ಕಾಯಂ ಸ್ವರೂಪಿ ಈ ವ್ಯವಸಾಯ ಬಿಟ್ಟು ಅದರಲ್ಲೇ ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಾದ್ರೆ ಈ ವ್ಯವಸಾಯದಾಗೆ ನಮ್ಮ ಜೋಪಾಸನ ಮಾಡಿದ್ದು ವ್ಯವಸಾಯಿ ಬೇರೆದವ್ರು ಕೊಂಡ್ಕೊಂಡು ಅವ್ರ ಅಂಗಡಿಗಳು ಹಾಕಿ ಅವ್ರು ಸಾಕಷ್ಟು ಅದರಲ್ಲಿ ಉತ್ಪನ್ನ ಮಾಡಿದ್ದಾರೆ. ಈ ಕಟಕರು ಬೇರೆ ಜಾತಿಯವರು, ಮುಸಲ್ಮಾನರು, SC ST ಇವರೆಲ್ಲ ಈಗೆಲ್ಲ ಮಾಡ್ಕೊತು ಅದ್ರದ್ದು ದುಡ್ಡು ಬರ್ತೈತೆ ಅಂತ ಹೇಳಿ ಸಾಕಷ್ಟು ಅದ್ರ ಕಡೆ ಲಕ್ಷ್ಯ ಕೊಡ್ತಾ ಇದ್ರಿ. ಹೆಚ್ಚು ಮುಸಲ್ಮಾನರ ಕಟಕರನ್ನ ಹೆಚ್ಚದಾರೆ. ಆದ್ರೆ ಇದರಲ್ಲೇ ಕೈ ಹಿಡಿದು ಪರಂಪರೆ ಅದೇ. ಈ ಕೈ ಹಿಡಿದು ತಗೊಳ್ಳೋದು ಒಂದು ಪರಂಪರೆ ಅದೇ. ಮಾತ್ರ ಅವರು ಅಲ್ಲಿ ಹೋದ ಮೇಲೆ ತಮ್ಮ ಅಂಗಡಿಯಲ್ಲೇ ಮಾತ್ರ ತೂಕ ಮಾಡಿ ಮಾರ್ತಾರೆ. ನಮ್ಮ ಕಡೆ ತಗೋಬೇಕಾದ್ರೆ ಮಾತ್ರ ಕೈ ಇಟ್ಟು ಏನ್ ಹೇಳಿದೀಯಪ್ಪ ಅಂತ ಹೇಳ್ತಾರೆ. ಅವನು ಇಷ್ಟು ತನ್ನ ಅಂದಾಜಿ ಹೇಳ್ತಾನೆ, ಅದಕ್ಕೇನು ಬೆಲೆ, ತೂಕದ ಬೆಲೆ ಮಾತ್ರ ಇಲ್ಲ. ಅವರು ತಮ್ಮ ತೂಕ ಮಾಡಿ ಅವ್ರು ಬೆಲೆ ಮಾಡಿ ರೊಕ್ಕ ಮಾಡ್ತಾರೆ. ನಾವು ಮಾತ್ರ ನಮಗೆ ಎಷ್ಟು ಕೊಡ್ತಾರ, ಏನ್ ಸಿಗ್ತದೆ ಅಷ್ಟು ತಗೊಂಡು ಅದ್ರ ಮೇಲೆ ಸಮಾಧಾನ ಮಾಡ್ಕೊತು ನಾವು ಆ ಉತ್ಪನ್ನ ಮಾಡ್ಕೊತ ಹೊಂಟಿದ್ದೇವೆ. ಇಷ್ಟೇ. It's in mute. So the question was, are the coming generations taking up shepherd as wanting to take that as something that they would as a livelihood? Well, he says it was very different earlier when the shepherds were just living on grazing sheep, and there was no need to buy land or property. It was just sheep and them. It was a very zen-like living. Now the shepherds have moved on because of the price they get for the meat and everything else, and then they have moved on to buying land, and just like other farmers, they are also drilling bore wells. So they are seeing it as quite lucrative, but it is not the same as it used to be. So Neelkanth Mama is it's kind of a mixed mixed emotion on that. So there is Leo who wants to ask a question to Neelkanth Mama. Leo, you want to go ahead? ನಮಸ್ಕಾರ ಮಾಮ, ಹೇಗಿದ್ದೀರಾ? ಓಕೆ, ನಮಸ್ಕಾರ, ಚೆನ್ನಾಗಿದ್ದೀವಿ. ಅದೇ ನನ್ನ ಪ್ರಶ್ನೆ ಹೇಳ್ತಾರಂದ್ರೆ, ಇವಾಗ ಮುಂದೆ ನಿಮ್ಮ ಪೀಳಿಗೆಗಳಿಗೆ ಮುಂದೆ ಈ ಒಂದು ನಿಮ್ಮ ಒಂದು ಪರಂಪರೆ ನಡ್ಸ್ಕೊಂಡು ಹೋಗೋದು ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ದೀರಾ, ಸರಿ. ಬಟ್ ಇವಾಗ ಏನಾಗ್ತಾ ಇದೆ ಅಂದ್ರೆ, ರೈತರ ಜಮೀನೇ ಖಾಸಗೀಕರಣ ಮಾಡ್ಲಿಕ್ಕೆ ಹೊರಟಿದೆ. ಈ ಕೋವಿಡ್ ಬಂದಾದ ನಂತರ ಈ ಲಾಕ್ಡೌನ್ ಮೂಲಕ ಫೈನಾನ್ಸ್ ಮಿನಿಸ್ಟ್ರಿ ಹೇಳೋ ಪ್ರಕಾರ ರೈತರಿಗೆ ಒಂದು ಸಹಕಾರ ಮಾಡ್ಲಿಕ್ಕೆ ಹೊರಟಿದೆ ಅಂತ ಹೇಳಿ ರೈತರನ್ನೇ ಅವರೇ ಭೂಮಿಲಿ ಕಾಂಟ್ರಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಕಾಂಟ್ರಾಕ್ಟ್ ಫಾರ್ಮರ್ ಪಾಲಿಸಿ ತಂದಿಟ್ಬಿಟ್ಟು ಸ್ವಂತ ಭೂಮಿಲೇ ಅವ್ರ ಕಾಂಟ್ರಾಕ್ಟ್ ಸಬ್ ಕಾಂಟ್ರಾಕ್ಟರ್ ಆಗಂಗೆ ಮಾಡಕ್ಕೆ ಹೊರಟಿದ್ದಾರೆ ಈಗ ಈ ಕೋವಿಡ್ ಲಾಕ್ಡೌನ್ ನ ಉಪಯೋಗ ಮಾಡಿ. ಇದೇ ತರ ಹೋದ್ರೆ ರೈತರ ಭೂಮಿ ನಿಮ್ ಕೈಯಲ್ಲಿ ನಿಮ್ಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ಕಂಪನಿಗಳ ಕೈಯಲ್ಲಿ ಬಂದ್ಬಿಡ್ತದೆ. ಆ ಕಂಪನಿಗಳ ಕೈಯಲ್ಲಿ ಬಂದ್ರೆ ಮತ್ತೆ ನೀವು ಕುರಿಗಳನ್ನ ಮೇಯಿಸ್ಲಿಕ್ಕೆ ರೈತರ ಭೂಮಿಗಳಲ್ಲಿ ಬಿಡಲ್ಲ ಅವರು. ಆಗಿರುವಾಗ ರೈತರು ಮತ್ತೆ ಇದು ಕುರಿ ಮೇಯಿಸೋರೆಲ್ಲ ಸೇರಿ ಒಂದು ದೊಡ್ಡ ಪ್ರತಿಭಟನೆ ಮಾಡೋದು ಬೇಡವಾ? ಈಗ ಇಂಥ ಒಂದು ರೈತರ ವಿರುದ್ಧ ಮತ್ತೆ ಕುರಿ ಮೇಯಿಸೋ ವಿರುದ್ಧ ಬರ್ತಾ ಇರುವಂತ ಒಂದು ಪಾಲಿಸಿಗಳನ್ನ ಎದುರಿಸಿ ಅದನ್ನ ನಿಲ್ಸಿ, ಮತ್ತೆ ಮೊದ್ಲಿನ ತರ ಯಾವ ತರ ಒಂದು ಪರಂಪರೆ ಇತ್ತು ರೈತರು ಮತ್ತೆ ನಿಮ್ಮ ಬಾಂಧವ್ಯತೆ ಹೇಗಿತ್ತು ಅದನ್ನ ಬರೋಂಗೆ ಮಾಡ್ಲಿಕ್ಕೆ. ಆದ್ರೆ ಅದು ಬರೋಂಗ ಮಾಡ್ಬೇಕಾದ್ರೆ
ಈಗ ಪರಿಸ್ಥಿತಿ ಈಗ ಏನು ಒಂದು ವೈಜ್ಞಾನಿಕ ದೃಷ್ಟಿಕೋನದಿಂದ ಸಾಧಾರಣ ಆಧುನಿಕತಾ ಏನು ಬಂದೈತಲ್ಲ, ಈ ಆಧುನಿಕದಾಗಲೇ ಎಲ್ಲ ಇದು ಯಂತ್ರಮಾನವಾಗಿದ್ದಾನೆ. ಈ ಯಂತ್ರಮಾನವು ಈ ಪರಂಪರೆದಿಂದ ಏನು ಕುರಿ ಅದಾವೆ, ಪರಂಪರೆದಾಗ ಎಷ್ಟು ಕುರಿ ಇತ್ತು ಅಷ್ಟು ಕುರಿ ಎಲ್ಲ ಮಾಡ್ಬೇಕಂತ ಅನ್ನೋ ಮಾತನ್ನು ಈ ಸದ್ಯಕ್ಕಿನ ಕಾಲದಾಗ ನಡೆಯುವಂತ ಪರಿಸ್ಥಿತಿ ಇಲ್ಲ. ಆದ್ರೆ ಈ ಯಂತ್ರಮಾನವು ಈ ಏನ್ ಕುರಿಗೆ ಸಿಗುವಂತ ಹುಲ್ಲು, ಆ ಕುರಿ ಆರೋಗ್ಯನ ನೋಡ್ಕೊಳ್ಳುವಂತ ಹುಲ್ಲು, ಆ ಹುಲ್ಲನ್ನ ಕಳೆದು ಹೋಗಿದೆ. ಇನ್ನು ಮೇಲತ್ತು ಹುಲ್ಲು ಸಿಗ್ಬೇಕಾದ್ರೆ ರೈತರ ಸಂಬಂಧ ಒಂದು ಒಳ್ಳೆ ಇಡಬೇಕಾದ್ರೆ ರೈತರು ಅಂತಾರೆ, ಏನು ನಮಗೆ ಕುರಿ ದನ ಮೇಯಿಸ್ಲಿಕ್ಕೆ ಜಮೀನಿಲ್ಲ, ನಿಮಗೆ ನಾವು ಮೇಯ್ಸಕ್ಕೆ ಎಲ್ಲಿದ್ ಕೊಡೋಣ ಅಂತ ಅನ್ನೋ ಪ್ರಶ್ನೆ ರೈತರ ಕಡೆದು ಬರ್ತಾ ಇದೆ. ಯಾಕಂತಂದ್ರೆ ಅವರು ಎಲ್ಲ ಉತ್ಪನ್ನ ಸಲುವಾಗಿ ಎಲ್ಲ ಬೆಳಿ ಮಾಡ್ಲಿಕ್ಕೆ ಎಲ್ಲ ಕಡೆ ಬೋರ್ ಹೊಡೆದು ಎಲ್ಲ ಕಡೆ ಕಿನಾಲ್ ಬಂದು ಅವು ಎಲ್ಲ ಭೂಮಿ ನೀರಾವರಿ ಆಗಿಬಿಟ್ಟದೆ. ಆದ್ರೆ ಈ ಪಡಭೂಮಿ ಅನ್ನೋದು ಇಲ್ಲೇ ಇಲ್ಲ. ಯಾಕಂತಂದ್ರೆ ಈ ಭೂಮಿಯಲ್ಲೇ ಮೇಲಿನ ಮೇಲೆ ನೀರ್ ಕುಡಿಸಿ ಆ ನೀರಿನಲ್ಲೇ ಬೆಳಿ ತಕ್ಕೊಳ್ಳೋದು ಒಂದೇ ಬೆಳಿ ಅಲ್ಲ, 1, 2, 3 ಬೆಳಿ ತಕ್ಕೊಂತಾರೆ. 3 ಬೆಳಿ ತಕ್ಕೊಂಡು ಅದರಲ್ಲೇ ಬರುವಂತ ಏನು ಒಂದು ಹುಲ್ಲದೆ, ಆ ಹುಲ್ಲು ಒಂದು ಒಳ್ಳೆ ಗುಣಮಟ್ಟ ಹುಲ್ಲು ಬರೋದಿಲ್ಲ. ಯಾಕಂತಂದ್ರೆ ಆ ಭೂಮಿಯಲ್ಲೇ ಇರುವಂತ ಒಂದು ರಕ್ತ ಗುಣ ಏನೈತಿ, ಆರೋಗ್ಯನ ಕಾಪಾಡುವಂತ ರಕ್ತ ಗುಣ, ಆ ಗುಣ ಎಲ್ಲ ಇವರು ಮೇಲೆ ನೀರು ಕುಡಿಸಿ 3-4 ಬೆಳಿ ತಗೊಂಡು ಅದನ್ನ ಎಲ್ಲಾ ಭೂಮಿ ರಸಾಯನ ಗೊಬ್ಬರ ಹಾಕಿ ಅದನ್ನ ಎಲ್ಲ ಕಳೆದು ಬಿಟ್ಟಿದ್ದಾರೆ. ಆದ್ರೆ ಅದು ಬೇಕಾದಷ್ಟು ಹುಲ್ಲು ತಿಂದ್ರು ನಮಗ ಮೊದಲಿನ ಗುಣಮತ್ತು, ಮೊದಲಿನ ಹಾಲು, ಮೊದಲಿನ ಬೆಣ್ಣೆ, ಮೊದಲಿನ ತುಪ್ಪ, ಇಲ್ಲದ್ರೆ ಮೊದಲಿನ ಮಾಂಸ ಇದು ಮಾತ್ರ ಸಿಗೋದು ಇನ್ನು ಮೇಲತ್ತು ಕಷ್ಟ. ಆದ್ರೆ ಇದು ಸಿಗ್ಬೇಕು ಮತ್ತು ಮೊದಲಿನಂಗ ಭೂಮಿ ಬೀಳಬೇಕು, ಮೊದಲಿನಂಗ ಪಡ ಚೆಲ್ಲಬೇಕು ಅಂತ ಅನ್ನೋದಾದ್ರೆ ರೈತರು ಇನ್ನು ಮೇಲತ್ತು ಭೂಮಿ ಚೆಲ್ಲಲಿಕ್ಕೆ ಯಾರು ತಯಾರಿಲ್ಲ. ರೈತರು ಸರ್ಕಾರ ಕಡೆ ನಾವು ಬೇಡಿಕೆ ಮಾಡ್ತಾ ಇದ್ದೇವೆ, ನಮಗೆ ರೈತರ ಭೂಮಿ ಮೇಯಿಸ್ಲಿಕ್ಕೆ ಜಾಗ ಇಲ್ಲ, ನೀವು ಇದ್ದದ್ದು ಗೋಮಾಳಿಗಳು ಎಲ್ಲ ನೀವು ಗ್ರಾಮ ಪಂಚಾಯತಿ ಒಂದು ಯಾರೋ ಆಶ್ರಯ ಮನೆಗಳು ಕಟ್ಲಿಕ್ಕೆ ಎಲ್ಲ ಕೊಡ್ತಾ ಇದಾರೆ. ಆದ್ರೆ ಅದು ಭೂಮಿ ನೀವು ಕಾಯ್ತಾ ಇಲ್ಲ. ನಮಗೆ ಅದನ್ನ ಬಿಟ್ಟು ಮೊದಲಿದ್ರೆ 500 ಇದ್ರೆ ಮೊದಲು ನೀವು ನಮಗೆ 1000-2000 ಎಕರೆ ನೀವು ಪ್ರತಿ ಊರಿಗೆ ಇಡಬೇಕು. ಆದ್ರೆ ಯಾಕೆ ಇಡೋದಿಲ್ಲ? ಬೇರೆ ಬೇರೆ ಫ್ಯಾಕ್ಟ್ರಿ ಬಂದ್ರೆ ಮಾತ್ರ 1000 ಎಕರೆ ಕೊಟ್ಟು ಫ್ಯಾಕ್ಟ್ರಿ ಮಾತ್ರ ಹಾಕಕ್ ಕೊಡ್ತೀರಿ. ಆದ್ರೆ ಇದು ಅದು ಒಂದು ವೈಜ್ಞಾನಿಕ ದೃಷ್ಟಿಕೋನದಿಂದ ಆರ್ಗ್ಯಾನಿಕ್ ಒಂದು ಆರೋಗ್ಯನ ಕಾಪಾಡುವಂತ ಒಂದು ಫ್ಯಾಕ್ಟ್ರಿ, ಈ ಆರೋಗ್ಯನ ಕಾಪಾಡುವಂತ ಒಂದು ಒಳ್ಳೆ ಫ್ಯಾಕ್ಟ್ರಿ, ಇದಕ್ಕೆ ಮಾತ್ರ ನೀವು 1000 ಎಕರೆ ಇಟ್ಟು ಇದನ್ನು ಒಂದು ಬದುಕಿಸ್ಬೇಕು ಅಂತ ಅನ್ನೋ ವಿಚಾರ ಸರ್ಕಾರ ಕಡೆ ಇಲ್ಲ. ಅದಕ್ಕೆ ಇನ್ನು ಸರ್ಕಾರ ಕಡೆ ವಿಚಾರ ಇದು ಬರ್ಬೇಕಾದ್ರೆ ನಾವು ಸಂಘಟಿತ ಆಗಿ ನಾವು ಅದನ್ನ ಹೋರಾಟ ಮಾಡ್ತೇವೋ ಏನೋ ಇಲ್ಲನ್ನೋ ಪರಿಸ್ಥಿತಿ ಬಂದದೆ. ಆದ್ರೆ ಸಾಧಾರಣ ಬಹಳಷ್ಟು ಕುರಿಯವರು ಕುರಿ ಕಡಿಮೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಶೈಕ್ಷಣಿಕವಾಗಿ ಮಕ್ಕಳು ಶಾಲೆ ಕಲಿಬೇಕು, ಅವರು ಮಾಸ್ತರ್ ಆಗ್ಬೇಕು, ಪೊಲೀಸ್ ಆಗ್ಬೇಕು, ನೌಕರಿ ಮಾಡ್ಬೇಕು ಅಂತನ್ನೋ ಭಾವನೆ ಬಂದಾಗ ಈಗ 2 ಮಕ್ಕಳು ಇದ್ರೆ ಒಬ್ಬ ಕುರಿ ಕಾಯ್ತಾನೆ, ಒಬ್ಬ ನೌಕರಿ ಮಾಡ್ತಾನೆ. ಆದ್ರೆ ಈಗ ಪರಿಸ್ಥಿತಿ ನೋಡಿದ್ರೆ ಎಲ್ಲರೂ ಶಾಲಿ ಹೊಂಟಿದ್ದಾರೆ, ಶಾಲಿ ಕಾಯೋರು ಮಾತ್ರ ಇನ್ನು ಕುರಿ ಕಾಯ್ತಾರ ಅಂತನ್ನೋ ಮಾತನ್ನ ನಮಗೆ ತಾಳ್ತತಿ. ಈ ಕುರಿ ಉಳಿತಾವ ಅನ್ನೋದು ಮಾತಿಲ್ಲ. ಯಾವ ತನಕ ನಾವು ಕುರುಬರಾಗಿದ್ದು ಅವೋ ತನಕ ಮಾತ್ರ ನಾವು ಇನ್ನೂ ಕುರಿ ಕಾಯ್ಕೋತದೇವೆ. ಆದ್ರೆ ಇನ್ನು ನೀವು ಹೇಳತ್ತೀರಿ ಆ ಪ್ರಕಾರದಾಗ ಸರ್ಕಾರ ಆಗಲಿ ರೈತ ಆಗಲಿ ಇಲ್ಲ ನಾವು ಮಾಡ್ತೇವೆ ಅಣ್ಣವ್ರಾಗ್ಲಿ, ನಾವು ಮಾಡ್ತೇವೆ ಅನ್ನೋದಾದ್ರೆ ನಮಗೆ ಅದ್ರದ್ದು ಶಾಶ್ವತಿ ಇಲ್ಲ. ನಮಗ ಅಷ್ಟು ಕೇಳುವಂತ ಶಕ್ತಿ ತಯಾರಾಗ್ಬೇಕು. ಆದ್ರೆ ಅದು ಆಗ್ತೈತೋ ಇಲ್ಲ ಅಂತನ್ನೋ ಪ್ರಶ್ನೆ ಅದೇ. ಅದಕ್ಕಾಗಿ ಅದು ಏನು ವಿಚಾರ ಏನದೆ ನನಗೆ ಗೊತ್ತಿಲ್ಲ. ಯಾಕಂತಂದ್ರೆ ಈಗ ದೇಶಿ ಕೋಳಿ ಇತ್ತು, ಅದು ಒಳ್ಳೆ ಕೋಳಿ, ತಾನ ಅಡ್ಡಾಡಿ ತಾನ ಬರ್ತಿತ್ತು, ತಾನೇ ಮೇಯ್ತಿತ್ತು ತಾನೆ, ಅದಕ್ಕೇನು ಮೇಲಿಂದ ಮೇವು ಹಾಕೋ ಜರೂರತ್ ಇರಾಕಿಲ್ಲ. ಆದ್ರ ಈಗ ಒಂದು ಕ್ರಾಸ್ಬೀಡ್ ಕೋಳಿ ತೆಗೆದು ಅದಕ್ಕೆ ಏನೇನೋ ಮೇವು ಹಾಕೋದು ಶುರು ಮಾಡಿದ್ದಾರೆ. ಅದು ಮೇವು ಹಾಕಿ ಅದು 40 ದಿವಸದಾಗ ಒಂದು ದೊಡ್ಡ ಮಾಂಸ ಕೊಡ್ತದೆ, ಅದನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಬೆಳಿಗಳನ್ನು ಮಾಡುವಾಗ ರೈತ ಅದೇ ತರ ಮಾಡ್ಲಿಕ್ಕೆ ಶುರು ಮಾಡಿದಾನೆ. ಇಲ್ಲ ಅದು ದೌಡ್ ಬರ್ಬೇಕು,
Leo, you could probably translate what he was saying till. So my question was, what is going on with the way in which land is being commercialized and financialized? And so when in the past orders came, the farmers received them, the sheep grazed the farmland, manured it. ನಮಗೆ ಹೇಳಿದ್ರೆ ಒಂದೆಳಕ್ಕೆ ನಾವು ಸಂಘಟಿತ ಆಗಬೇಕು ಏನ ಆಗಬಾರ್ದು ಅಂತ ಅನ್ನೋ ವಿಚಾರ ನಾವು ಮಾಡ್ತೀವಿ. ಅನುವಾದ ಮಾಡ್ತೀನಿ. ನನ್ನ ಪ್ರಶ್ನೆ ಏನಿತ್ತು ಅಂತ ಇಂಗ್ಲಿಷ್ ಅಲ್ಲಿ ಅನುವಾದ ಮಾಡ್ತೇನೆ. ಸೊ in this circumstance, what is the future when the state using COVID and the lockdown is promoting farming into contract farming as a relief measure, which actually bonds the farmer to corporations which will take control of farmland? And given how the common lands have already been massively diverted, isn't there a need for farmers and pastoralists to come together and resist this kind of land grab? Is my question. So which he said, yes, I mean, look at our lives. We are in a very precarious situation where there are two sons. One son has to go look for a job. Another son has to go shepherding. Is the kind of choice we are forced to make. We would definitely, if we were to go out and start, in the past, he had told me, and I'm just sharing that as well. They would go out with their herds for 4 to 5 months, and it was unfettered. So in that context, what he's now saying is that that kind of unfettered reach to land has been comprehensively lost. The farmers are also not able to provide the access, and the government has not at all stepped in to assist the shepherds. And I think we lost him somewhere there. And finally he said, there is a critical need for farmers and pastoralists to get together. And so there was a little audio lapse. I couldn't completely hear what he said, but yeah, this is what I can remember. So thank you, Leo. Now I don't think we can take any more questions. Please don't ask any more questions. We'll just finish with the ones that have already been asked. So Kritika Shekhar asks, when he says native species of sheep should be brought back, how can that be done now? How did the hybrids come to be? So Mama, ಇಲ್ಲೊಬ್ರು ಪ್ರಶ್ನೆ ಕೇಳ್ತಿದ್ದಾರೆ. ಈ ಡೆಕನಿ ಕುರಿಗಳಿದ್ವಲ್ಲ, ಅದು ಇವಾಗ ಡೆಕನಿ ಕುರಿಗಳು, ಓಕೆ ಓಕೆ ಓಕೆ, ಅದು ಹೋಗಿ ಇವಾಗ ಹೈಬ್ರಿಡ್ ಬಂದಿದೆ. ಇವಾಗ ಹೈಬ್ರಿಡ್ ಹೇಗ್ ಬಂತು, ಮತ್ತೆ ನೀವು ಡೆಕನಿನ ವಾಪಸ್ ಹೇಗ್ ತರಬಹುದು ಅಂತ ಕೇಳ್ತೀಯಾರ. ಅದೇ ಏನಾಗಿದೆ, ಈಗೇನು ಸದ್ಯಕ್ಕೆ ಅದು ಎಳಗಂತ ಅನ್ನೋದೇನೋ ಒಂದು ಕುರಿ ಅದೇ, ಅದು ಹೈಬ್ರಿಡ್ ಅಂತಂದ್ರೆ ಅದು ಒಂದು ಬಾಗಲಕೋಟೆ ಮತ್ತು ಬದಾಮಿ ನಡಕೆ ಒಂದು ಎಳಗ ಅಂತ ಹೇಳಿ ಅಲ್ಲಿ ಒಂದು ಸ್ವಲ್ಪ ಒಂದು 7-8 ಊರಲ್ಲೇ ಅವು ಕುರಿ ಇದ್ವು, ಅವು ಅಷ್ಟೇ, ಬಾಕಿ ಎಲ್ಲಿಯೂ ಇರಕ್ಕಿಲ್ಲ. ಆದ್ರೆ ಅವು ಏನದಾವೆ, ಬರೇ ಬ್ಯಾಸ್ಗಿ ಮಳಿ ಮಾತ್ರ ಅದಕ್ಕೆ ನಡೆಯುವುದಿಲ್ಲ, ಥಂಡಿ ನಡೆಯುವುದಿಲ್ಲ. ಆದ್ರೆ ಅದು ಬ್ಯಾಸಗಿ ದಿವಸದಲ್ಲೇ ಅವು ಬದುಕಲಿಕ್ಕೆ ಸಾಧ್ಯದ, ಮಳಿ ಇಲ್ಲದಂತ ಜಾಗದಾಗೆ. ಆದ್ರೆ ಮೊದಲಿನ ಮಳೆಗಾಲದರಿ ಹತ್ತಿದ್ರೆ ಆ ಕುರಿ ಮೊದಲಿನ ಮಳೆಗಾಲದರಿ ಎಲ್ಲಾ ನಕ್ಷತ್ರಗಳು, ಬಿರ್ಗಾ ನಕ್ಷತ್ರ, ಆದ್ರಿ ನಕ್ಷತ್ರ, ಎಲ್ಲಾ ತರದಿಂದ ಪೂಷ, ಇವೆಲ್ಲ ಮುದುಕ ಮುದುಕಿ, ಇವೆಲ್ಲ ನಕ್ಷತ್ರಗಳದಾವೆ, ಇವೆಲ್ಲ ಮೊದಲು ಹತ್ತಿದ್ದು. ಅವ ನಕ್ಷತ್ರಗಳು ಹತ್ತಿದ್ರೆ ಈ ಕುರಿ ಒಂದು ಉಳಿಯೋದಿಲ್ಲ. ಆದ್ರೆ ಇವು ಯಾಕೆ ಈ ಮಟನ್ ಒಂದು ಸ್ವಲ್ಪ ಅದು ಹೆಚ್ಚು ಕೊಡ್ತಾ ಇದೆ. ಈಗ ನಾನು ಕೋಳಿ ಬಗ್ಗೆ ಹೇಳಿದೆ, ಈ ಕೋಳಿ 40 ದಿವಸದಾಗ ಹೆಂಗ್ ಮಟನ್ ಹೆಚ್ಚು ತಯಾರು ಮಾಡ್ತದೆ, ಹಂಗು ಅದರಲ್ಲೇ ಮಟನ್ ಹೆಚ್ಚು ತಯಾರಾಗ್ತಾ ಇದೆ. ಆದ್ರೆ ಈ ಡಕ್ಕಣಿಯಲ್ಲೇ ಒಂದು ಏನು ಮಟನ್ ಗುಣ ಇತ್ತು, ಈ ಮಾಂಸದ ಗುಣ, ಆ ಗುಣ ಮಾತ್ರ ಅದರಲ್ಲಿ ಇಲ್ಲ. ಅದು ಹೆಚ್ಚು ಬೆಳವಣಿಗೆ ಹೆಚ್ಚದೆ ಅದ್ರದ್ದು. ತಾಬಡ ತುಬಡ ಮರಿ 3 ತಿಂಗಳಿಗೆ ಮಾರಾಟ ಮಾಡಕ್ ಬರ್ತಾವೆ. ಇವು ನಮ್ಮ ಡಕ್ಕಣಿವು 6 ತಿಂಗಳಿಗೆ ನಾವು ಮಾರ್ತಿದ್ವು ಮೊದಲು. 6 ತಿಂಗಳ ತನಕ ಇದ್ರ ಗುಣ ಬರ್ಬೇಕು ಅದ್ರಲ್ಲೇ. ಆದ್ರೆ ಮೊದಲಿಂದ ಪರಂಪರೆ 6 ತಿಂಗಳ ಮೇಲ್ಪಟ್ಟನ ತಿನ್ನೋದಿತ್ತು ಮಾಂಸ, ಅದ್ರ ತಳಗೆ ಯಾರು ತಿನ್ನಕಿಲ್ಲ. ಆದ್ರೆ ಅಲ್ಲಿ ಕಡೆ ಬರೇ ಈಗ 1.5 ತಿಂಗಳಿಂದ ಹಿಡಿದು 3 ತಿಂಗಳವರೆಗೆನೆ ತಿನ್ನೋರು ಹೆಚ್ಚಾಗಿದ್ದಾರೆ. ಅದಕ್ಕಾಗಿ ಅದರಲ್ಲಿ ಕ್ವಾಂಟಿಟಿ ಎಷ್ಟು ಬೆಳೆದತಿ
ಅದರಲ್ಲಿ ಗುಣಮಟ್ಟ ಎಷ್ಟು ಬೆಳೆದೈತಿ ಅನ್ನೋ ಅಭ್ಯಾಸ ತಿನ್ನೋರ್ಗೂ ಇಲ್ಲ ಮತ್ತು ಮಾರಾಟ ಮಾಡೋರ್ಗೂ ಇಲ್ಲ. ಅದು ಮಾತ್ರ ನಡೆದಿದೆ. ಅದಕ್ಕಾಗಿ ಏನು ಡಕ್ಕಣಿ ಕುರಿದರ ಉಳಿಬೇಕಾದ್ರೆ ಯಾವಾಗ ಈ ಇದಕ್ಕೆ ಹೆಂಗು ಒಂದು ಬೆಲೆ ಕೊಟ್ಟರು, ಈಗ ಬಂಗಾರ ಬೆಲೆ ಏನು 50,000 ತನಕ ಹೊಂಟಿತು. ಹಂಗ ಏನಾರ ಇದಕ್ಕೆ ಬೆಲೆ ಕೊಟ್ಟು ಒಂದೆಳೆಕ ಅದಕ್ಕೆ ಕಂಬಳಿಗೆ ಬೆಲೆ ಇಲ್ಲ, ಉಣ್ಣಿಗೆ ಬೆಲೆ ಇಲ್ಲ, ಅದರ ಮಾಂಸಿಗೆ ಬೆಲೆ ಅಂತ ಆದಾಗ ಒಂದು ವೇಳೆಕ ಆ ಕುರಿ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಅಂತಂದ್ರೆ ಇನ್ನು ಏನು ಎಷ್ಟು ಕುರಿ ಅವು ಬದಲಾಗಿದಾವೆ, ಅವು ಬದಲಾಗಿ ಹೆಚ್ಚು ಮಾಂಸ ಯಾವ ಕೊಡುವುದಾವೆ ಅಷ್ಟೇ ನೋಡ್ತಾರೆ. ಗುಣಮಟ್ಟ ಮಾತ್ರ ಯಾರು ನೋಡೋರು ಈಗ ಸದ್ಯಕ್ಕಿನ ಕುರಿಗಾರು ಇಲ್ಲ, ತಿನ್ನೋರು ಇಲ್ಲ, ಕಾಯೋರು ಇಲ್ಲ. ಈಗೆಲ್ಲ ಬರೀ ಆಧುನಿಕ ಕಾಲ ನಡೆದಿದೆ. ಇಷ್ಟು ಮಾತ್ರ ನನಗೆ ಗೊತ್ತಾಗ್ತಾ ಇದೆ. ಅದು ನಾನು ಈಗ 81ನೇ ವರ್ಷದಾಗ ಇದನ್ನೆಲ್ಲ ನೋಡ್ಕೊಂಡಂತ ನಾನು ಹೇಳತ್ತೇನೆ. ಈಗ ಇಷ್ಟು ವರ್ಷದವ ಹೇಳಕ್ಕೂ ಈಗ ಯಾವ ಬರುವಂತವ್ ಯಾವ ಇಲ್ಲ. ಆದ್ರೆ ಈಗ ಸದ್ಯಕ್ಕಿನವರು ಈಗ ನಡೆದಂತವ್ರು ಈಗೆಲ್ಲ ಮಾಂಸ ಯಾವ್ದು ಹೆಚ್ಚು ಕೊಡ್ತದೆ, ದುಡ್ಡು ಯಾವ್ದು ಹೆಚ್ಚು ಬರ್ತದೆ ಅಂತ ಅನ್ನೋದ್ ಕಡೆನೆ ಹೊಂಟಿದ್ದಾರೆ. ಇಷ್ಟೇ ಮಾತ್ರ ನನಗೆ ಗೊತ್ತು. So Nilkant Mama says of the 81 years, so we know his age now. So of the 81 years that he has seen, now people are running behind the meat and the money. They are not looking for something authentic. So there are these, species of sheep in between Badami and Bagalkot, which just, which are mainly meant for dry land, where even if there is no water, they can survive. So that would give a lot of meat. And it's the kind of sheep where he says, he named a few stars. If those stars rise, then those sheep have no chance to survive. And it is just, people do not care much about the kind of wool or the blanket or even the meat. So all they want is money and plumpier meat, just like the chicken, where steroids are being pumped into them, and then it's being sold everywhere. So similar thing is happening to the sheep here. Just like gold, which has risen to 50,000 rupees today, if there is a value that is given to the native species of sheep, then there is a chance for its survival. Otherwise we'll just lose it very soon. So that's what Nilkant Mama said. Now Saubhadra asks, do they get veterinary support or depend on traditional medicines from the landscape? So Mama ಇಲ್ಲೊಂದು ಪ್ರಶ್ನೆ ಕೇಳ್ತಿದ್ದಾರೆ, ನಿಮ್ಗೆ ವೆಟರ್ನರಿ ಡಾಕ್ಟರ್ ಇಂದ ಏನಾದ್ರು ಸಪೋರ್ಟ್ ಸಿಗತ್ತಾ, ಇಲ್ದಿದ್ರೆ ಈ ಹುಲ್ ತಿನ್ನತ್ತಲ್ಲ ಅದರಿಂದಾನೇ ನಡೆದೋಗತ್ತಾ ಅಂತ ಕೇಳ್ತೀಯಾರ? ಇಲ್ಲ, ಈಗ ಸದ್ಯಕ್ಕಿನ ಕಾಲದಲ್ಲೇ ಈಗ ವೆಟರ್ನರಿ ಡಾಕ್ಟರ್ ಸಪೋರ್ಟ್ ದಿಂದೆ ಸಾಧಾರಣ ಈ ರೋಗಗಳನ್ನೆಲ್ಲ ಈಗ ಉಳಿಸಿದ್ದಾರೆ. ಯಾಕಂತಂದ್ರೆ ಈಗ ಸದ್ಯಕ್ಕೆ ಆಧುನಿಕ ಕಾಲದಲ್ಲೇ ಏನು ರಸಾಯನ ಗೊಬ್ಬರದಿಂದ ಏನು ಕೃಷಿಯಲ್ಲೇ ಉತ್ಪನ್ನ ಬೆಳೀತು, ಆ ಕೃಷಿಯಲ್ಲೇ ಹುಲ್ಲು ಬರೋದು, ಅದನ್ನ ತಿಂದು ಅದಕ್ಕೆ ಅನೇಕ ನಮೂನೆ ರೋಗಗಳು ಬರಕ್ ಶುರು ಆದವು. AT ಬರಕ್ ಶುರು ಆತು, HS ಬರಕ್ ಶುರು ಆತು, PPR ಬರಕ್ ಶುರು ಆತು, ಶಿಪಾಕ್ಸ್ ಬರಕ್ ಶುರು ಆತು, FMD ಬರಕ್ ಶುರು ಆತು, ಮೈಕೋಪ್ಲಾಸ್ಮಾ ಬರಕ್ ಶುರು ಆತು, ಬ್ರುಸೋಲೋಸಿಸ್ ಬರಕ್ ಶುರು ಆತು. ಯಾಕೆ ಬಂತು ಇದೆಲ್ಲ? ಈ ರೋಗಗಳೆಲ್ಲ ಯಾಕೆ ಯಾವ್ದ್ರಿಂದ ಬಂತು? ಈ ಬೇರೆ ಹುಲ್ ತಿಂದಿರೋದ್ರಿಂದ. ಈ ಕ್ರಾಸ್ಬೀಡ್ ಹುಲ್ಲು ಈ ಭೂಮಿಯಲ್ಲೇ ಏನು ಒಂದು ರಕ್ತ ಗುಣ ಎಲ್ಲ ಕಳೆದು ಹೋಯ್ತು ರಸಾಯನ ಹಾಕಿ. ಅದರಲ್ಲೇ ಕರಿಕಿ ನಟ್ಟ ಇವು ಎಲ್ಲ ದೊಡ್ಡ ಒಂದು ಯಂತ್ರಣ ಟ್ರ್ಯಾಕ್ಟರ್ದಿಂದ ಎಲ್ಲ ಹರಿಗೆ ಅದನ್ನೆಲ್ಲ ಕಳೆದು ಬಿಟ್ರು. ಮಳಿ ಆಗ್ತಾ ಇಲ್ಲ, ಅದು ಬ್ಯಾಸಿಗೆ ಕಾಲ ಉಳಿತು, ಮ್ಯಾಲಿನ ಮೇಲೆ ಅದ್ರಾಗ ಬೆಳಿ ಮಾಡಿ ಅದ್ರಾಗ ಅದನ್ನು ಹುಲ್ಲು ಬರ್ತಾ ಇಲ್ಲ. ಅದು ಹಿಂಗ ಒಂದು 6 ತಿಂಗಳಿಗೆ ಒಂದು ಬೆಳಿ ಅಂದ್ರೆ 3 ತಿಂಗಳಿಗೊಂದು ಒಂದೇ ಸಲ ಬೆಳಿ ತೆಗೆದು ಅದ್ರಾಗ 3-4 ತಿಂಗಳು ನಮ್ ಕುರಿ ಮೇಯ್ತಿದ್ದು. ಆದ್ರೆ ಅದು ಬೆಳಿ ತೆಗೆದು ಕೂಡ್ಲೆ ಅಷ್ಟೇ 1-2 ದಿವಸ ಮೇಯ್ತಾವೆ, ಮತ್ತ ಅದನ್ನ ತಯಾರು ಮಾಡಿ ಬೇರೆ ಬೆಳಿ ಹಾಕ್ತಾರೆ. ಅಂದ್ರೆ ಈ ತರ ಅದಕ್ಕೆ ಶುರು ಆಗಿದೆ. ಈಗ ಡೆಲಿವರಿ ಆಗ್ಬೇಕಾದ್ರೆ ಒಂದು ಹೆಣ್ಮಗಳು ಏನಾಯ್ತು, ಮೊದ್ಲಿನವರು 12 ಮಕ್ಕಳನ್ನು ಹಡಿದ್ರು, ಆದ್ರೆ ಅವ್ರ ರಕ್ತ ಮಾತ್ರ ಹೋಗ್ಲಿಲ್ಲ. ಆದ್ರೆ ಈಗ ಮಾತ್ರ 1-2 ಮಕ್ಕಳಾದ್ರೆ
ಬೇರೆ ಮಕ್ಕಳು ಬೇಡ ಅಂತೇಳಿ ಸಾಧಾರಣ ಎಲ್ಲರೂ ಕುಟುಂಬ ನಿಯೋಜನೆ ಅಂದ್ರೆ ಮಕ್ಕಳೇ ಬೇಡ ಅಂತ ಅನ್ನೋ ಪರಿಸ್ಥಿತಿ ಅದೇ. ಯಾಕಂತಂದ್ರೆ ನಾವು ಸದೃಢವಾಗಿ ಉಳಿಯೋದಿಲ್ಲ, ನಮ್ಮ ಆರೋಗ್ಯ ಚೆನ್ನಾಗಿ ಉಳಿಯೋದಿಲ್ಲ ಅಂತ ಅನ್ನೋದು ನಿಮಗ್ ಮಾತ್ರ ಗೊತ್ತದೆ. ಆದ್ರೆ ಭೂಮಿ ಆರೋಗ್ಯನ ಮಾತ್ರ ಕಳೀತಾ ಅದರಿ, ಅದ್ರ ಬಗ್ಗೆ ಮಾತ್ರ ಯಾರೂ ವಿಚಾರ ಮಾಡ್ತಾ ಇಲ್ಲ. ಇದು ಮಾತ್ರ ನನಗೆ ತಿಳಿದು ಬಂದದೆ. ಆ ಭೂಮಿಯಲ್ಲೇ ರಕ್ತ ಗುಣನೇ ಇಲ್ಲ. Neelkant Mama says it is being forced to take support of veterinary doctors only because the kind of chemicals that are being put into food today. There is no native grass species. It's all become very complicated with all these medicines and all these chemicals that is going into our land. So the earth is not pure anymore. Earlier, the woman would give birth to 10 to 12 children. Now with 1 or 2 children, the woman feels very tired. It's the kind of food that is being produced. Then then people were strong enough. Now it's not. So that's the same thing that is being reflected into other species as well, including Earth. So I think we need to seriously look into what is happening today. And the other questions that people have asked have all been kind of repetitions of what what most of them have asked. So there's one last question from Pramod. So how do they look at children's education as they would be moving from one place to another? So Mama, ಇದು ಒಂದು ಕೊನೆಯ ಪ್ರಶ್ನೆ. ಈಗ ಈ ಕುರುಬರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾರಲ್ಲ, 6 ತಿಂಗಳು 8 ತಿಂಗಳು 1 ವರ್ಷ. ಸೊ ಅವ್ರು ಆಗ ಹೋದಾಗ ಆ ಮಕ್ಕಳಿಗೆ ಇದು ಸ್ಕೂಲ್ ಕಳಿಸ್ತಾರ, ಏನ್ ಪಾಠ ಹೇಳ್ಕೊಡ್ತಾರೆ, ಏನ್ ಕಲಿತಾರ ಅವರು? ಇಲ್ಲ, ಅದು ಮಾತ್ರ ಪರಿಸ್ಥಿತಿ ಬಹಳ ಕಠಿಣ ಅದೇ. ಅಲ್ಲಿ ಕುರಿಮಲ್ಲಿ ಇದ್ದವ್ರಿಗೆ ಬ್ಯಾರೆ ಸ್ಕೂಲ್ ಪಾಠ ಅಂತಂದ್ರೆ ಅವ್ರದ್ದು ಸ್ಕೂಲ್ ಕುರಿ ಒಂದೆಳೆಕ 4 ಕುಟುಂಬದವರು, ಅವರು 200, ಇವರು 100, ಅವರು 100, ಅವರು 150, ಹಿಂಗೆಲ್ಲ ಕೂಡ್ಕೊಂಡು 4 ಕುಟುಂಬದವರು ಒಂದು ರೈತನಲ್ಲೇ ತರಬ್ತಾರೆ. ಹಗಲೆಲ್ಲ ತಮ್ಮ ಕುರಿ ಮೇಯಿಸಿ ರಾತ್ರಿ ಒಂದಲ್ಲೇ ಅವ್ರು ಕೂಡಿಸಿ ತರಬ್ತಾರೆ. ಮುಂಜಾನೆ ಎದ್ದು ಗುಡ್ಲೆ ಮುಂಜಾನೆ ಬೆಳಕು ಆತು ಅಂದ್ರ ಕುರಿ ತಮ್ಮ ತಗೋತಾರೆ. ತಮ್ಮ ತಗೋ ಹೇಳಿದಾಗ ಅವರು ದಿಶಾ ಅದಾವೆ. ಒಂದು ಆಗ್ನೇಯ, ನೈಋತ್ಯ, ವಾಯವ್ಯ, ಈಶಾನ್ಯ, ಪೂರ್ವ, ಪಶ್ಚಿಮ ಮತ್ತು ದಕ್ಷಿಣ, ಉತ್ತರ, ಹಿಂಗ ಒಂದೊಂದು ಮೂಲೆ ಇದಾವೆ. ಆ ಮೂಲಿ ಕಡೆ ಒಂದು 4 ಕುರಿ ಅವರು ತಗೋತಾರೆ, ಬಿಡ್ತಾರೆ, ಹಿಡಿತಾರೆ. ಅವು ಪ್ರತಿ ಒಂದು ಕುರಿಗಳು ಅವು ತಮ್ಮ ಮೂಲಿಗೆ ತಾನ ಹತ್ರಲ್ಲೇ ಬರ್ತಾವೆ. ಅವು ಅಂದ್ರೆ ಇದು ಒಂದು ಸ್ಕೂಲು. ಈ ಸ್ಕೂಲದಲ್ಲೇ ಈ ಸಣ್ಣಾಗಿ ಇರುವಾಗಿಂದನೇ ಆ ಸ್ಕೂಲನ್ನು ಕಲಿಸೋದು ಇವ್ರು ಹೆಚ್ಚು ಕುರಿದು ಇಲ್ಲ. ಕುರಿಯಾಗಿ ಇಟ್ಕೊಂಡು ಬೇರೆ ಶೈಕ್ಷಣಿಕ ಶಾಲೆ ಮಾತ್ರ ಆಗೋದಿಲ್ಲ. ಯಾವಾಗ ಈ ಕುರಿಯಾಗಿಂದ ಯಾವಾಗ ತಾನು ಊರಿಗೆ ಹಚ್ಕೊಟ್ಟು ಊರಲ್ಲೇ ಪ್ರೈಮರಿ ಶಾಲೆಗೆ ಹಚ್ಕೊಡ್ತಾರೆ, ಅವಾಗ ಅವನು ಶಿಕ್ಷಣ ಕಲಿತಾನೆ. ಇಲ್ಲಾಂದ್ರೆ ಕುರಿಯಾಗ ಏನೇ ಐತಿ ಅದು ಕುರಿ ಶಿಕ್ಷಣನೇ, ಅದು ಒಂದು ಪುಸ್ತಕನೇ. ಯಾಕಂದ್ರೆ 100 ಕುರಿ ನಾನು ಗುರ್ತ ಮಾಡಿ ತಗೋಬೇಕಾದ್ರೆ ಅದು ಒಂದು ಶಾಲಿ ಪಾಠ ಮಾಡಬೇಕು. ಅಂದ್ರನೇ ನನಗೆ 100 ಕುರಿ ಗುರ್ತಾ ಇರ್ತದೆ. ಅದ್ರ ಕರಿ ಕುರಿ ಇರ್ತದೆ, ಬಿಳಿದಿರ್ತದೆ, ಮಸಕ್ಕಿರ್ತದೆ, ಚಿಂಚಿರ್ತದೆ, ಹಂಡು ಇರ್ತದೆ. ಇವು ಎಲ್ಲಾ ತರದ್ದು ನಮೂನೆ ಮಸಕ ಏನ್ ನಮೂನೆ ಕರಿ ಎಲ್ಲಾ ತರದ್ದು ಇರ್ತಾವೆ. ಆದ್ರೆ ಎಲ್ಲ ಒಂದೊಂದು ಅದೇನು ಬಣ್ಣಕ್ಕೂ ಇರ್ತಾವೆ. ಆದ್ರೆ ಇದು ನಂದೇ ಕುರಿ ಅಂತ ತಗೋಬೇಕಾದ್ರೆ ಅದು ಶ್ರೀ ಗಣೇಶ ಹೆಂಗ್ ನಾವು ಊದ್ತೇವೆ ಅದೇ ತರ ಆ ಮಕ್ಕಳನ್ನು ಯಾವ ಕುರಿ ವ್ಯವಸಾಯದಲ್ಲಿ ಇರ್ತಾರೆ ಅವ್ರನ್ನ ಮಾತ್ರ ಅದೇ ಶಾಲಿ ಕಲಿಸ್ತಿರ್ತಾರೆ. ಅಲ್ಲಿ ಮಾತ್ರ ಶೈಕ್ಷಣಿಕ ಶಾಲೆ ಮಾತ್ರ ಆಗೋದಿಲ್ಲ, ಇದು ಕುರಿ ಶಾಲೆ. ಅದನ್ನ ಕಲ್ತವ್ರನ್ನ ಕುರಿ ಕಾಯ್ತಾರೆ, ಇಲ್ಲಾದ್ರೆ ಕುರಿ ಕಾಯೋದಿಲ್ಲ. ಇಂಥ ಪರಿಸ್ಥಿತಿ ಅದು. This was a very beautiful answer. So Neelkant Mama says that it is sheep school. That is where schooling happens. There isn't a formal schooling for this. And once the kid goes to a formal school, there is,
there is all chances, all possibilities. This is something that he had said earlier, that he's going to leave shepherding and become something else. He's going into service or some kind of another job other than being a shepherd. So as children, they are put into, grazing sheep, and if the sheep are put into this, these 8 corners, north, south, east, west, northeast, southwest, and all of these places. And then the children are allowed to follow the sheep and see where the sheep, which direction that the sheep would go. So that is the schooling that they would get. And also the children are also taught the kind of, the grazing that is done, the grass that is eaten. So, and also identify the different kinds of sheep. So this is not taught in a formal education. How will you able to, identify 100 different kinds of sheep? How will you identify your own sheep? So these are the things that, the children learn as they grow. And this is the kind of schooling that they need, and this is the kind of schooling that they have to go through. So yeah, I think we are done with the questions. Dinesh had raised his hand, and now he has put his hand down. So I'm not sure. Ramana says, I think we should start a special school for shepherds. I think that's a good idea. ಇಲ್ಲಿ ಮಾಮ ಯಾರೋ ಹೇಳಿದ್ದಾರೆ, ಈ ಕುರಿ ಕಾಯೋರ್ಗೆ ಒಂದು ಸ್ಪೆಷಲ್ ಸ್ಕೂಲ್ ಒಂದು ಶುರು ಮಾಡಬೇಕು ಅಂತ. ಅದೊಂದು ಮಾಡಬೇಕು ಅಂತ ಅನ್ಸುತ್ತೆ. So yeah, Bhargavi, you had a request before we wrap this up. ಮಾಮ, ಚಳ್ಳಕೆರೆನಲ್ಲಿ ಮಹಿಳೆಯರೆಲ್ಲ ನಿಮ್ಮ ಒಂದು ಬೀರಪ್ಪ ಜಾತ್ರೆ ಆದಾಗ ತುಂಬಾ ಚೆನ್ನಾಗಿ ಹಾಡ್ತಾರೆ. ನೀವು ನಮ್ಗೆ ಈ ಒಂದು ಸಭೆ ಮುಗ್ಸಕ್ ಮುಂಚೆ ನಮ್ಗೊಂದು ಆ ತರದ್ದು ಒಂದು ಹಾಡ್ಬೋದಾ ನೀವು? ಅಂದ್ರೆ ದೇವ್ರ ಹಾಡ್ತಾರೆ, ಬೀರಪ್ಪನ್ ಮೇಲೆ ಹಾಡ್ತಾರೆ. ಓಕೆ ಓಕೆ ಓಕೆ. ಆದ್ರೆ ಈಗ ಹಾಡ್ಬೇಕಾ? ಹೌದು, ನಾವು ಮುಗ್ಸಕ್ ಮುಂಚೆ ಒಂದು ಹಾಡು. So Neelkant Mama is going to sing us a song. It's a song about Birappa, their god. Tell Mama. ಹತ್ತ ಹಾಡಿನಾಗ ಮುತ್ತ ಹಾಡತೇನ, ಚಿತ್ತ ಕೊಟ್ಟ ಕೆಳೋ ಬೀರಪ್ಪನು, ಚಿತ್ತ ಕೊಟ್ಟ ಕೆಳ ಹುಚ್ಚ ಬಿಡಿಸಿದಾನ ಆದಿನಾಥ ಗುರು ಬೀರಪ್ಪನು. ಆದಿನಾಥ ಗುರು ದತ್ತ ದಿದಾಂಬರ್ಗಿ ಆಧಾರಾಗಿದಾನ ಬೀರಪ್ಪನು. ಆಧಾರ ಆಗು ಪುರ್ತೆ ಗುತ್ತಿ ಮಂಡಲ ಹಿಂದಕ್ಕ ಸರ್ಸನು ಬೀರಪ್ಪನು. ಹಿಂದಕ್ಕ ಸರ್ಸುವಾಗ ಬಂದ ನೋಡುವಾಗ ಬಡದ ಕವೇಸೂರು ಬೀರಪ್ಪನು. ಹಿಂದಕ್ಕ ಸರ್ಸುವಾಗ ಬಂದ ನೋಡುವಾಗ ಬಡದ ಕವೇಸೂರು ಬೀರಪ್ಪನು. ಬಡದ ಕವೇಸೂರ ನಿಡದ ಚಲ್ಲವಾಗ ಗಗನಕ್ಕ ಜಿಗದೋ ಬೀರಪ್ಪನು. ಗಗನಕ್ಕ ಜಿಗದಾನು ಅಗಲಾರ ಮಾತೇಳಿ ಸಿಗಲಾರದೋಗಿದಾನೋ ಬೀರಪ್ಪನು. ಗಗನಕ್ಕ ಜಿಗದಾನು ಅಗಲಾರ ಮಾತೇಳಿ ಸಿಗಲಾರದೋಗಿದಾನೋ ಬೀರಪ್ಪನು. ಸಿಗಲಾರದೋಗಿದಾನ ಶಿವಭದ್ರ ಮಣಿಯಲ್ಲಿ ಜರದ ಪಟ್ಕಾಣ ಬೇಡಿದ ಬೀರಪ್ಪನು. ಸಿಗಲಾರದೋಗಿದಾನ ಶಿವಭದ್ರ ಮಣಿಯಲ್ಲಿ ಜರದ ಪಟ್ಕಾಣ ಬೇಡಿದ ಬೀರಪ್ಪನು. ಜರಿಮಂತ್ರ ಸಿರಿಮಂತ್ರ ಜರದ ಪಟ್ಕಾಣ ತಂದ ಗರದಿಲೆ ಸುತ್ತಿದಾರೋ ಬೀರಪ್ಪನು. ಗರದಿಲೆ ಸುತ್ತಿದಾರ ಅಪ್ಪ ಬೀರಣ್ಣಗ 6,000 ಆಳ ಬೀರಪ್ಪನು. ಗರದಿಲೆ ಸುತ್ತಿದಾರ ಅಪ್ಪ ಬೀರಣ್ಣಗ 6,000 ಆಳ ಬೀರಪ್ಪನು. 6,000 ಆಳ 3,000 ಡೊಳ್ಳ 300 ಚತ್ತಿಗೆ ಬೀರಪ್ಪನು. 300 ಚತ್ತಿಗೆ ಮುತ್ತಿನ ಪಲ್ಲಕ್ಕಿ ಮುಂದ ಬೆಳ್ಳಿಗೊಂಡ ಬೀರಪ್ಪನು. ಬೆಳ್ಳಿಯ ಗೊಂಡ ಬಂಗಾರದ ಗೊಂಡು ಪುತ್ನಿ ಗಾದಿ ಮೇಲೆ ಬೀರಪ್ಪನು. ಪುತ್ನಿ ಗಾದಿ ಮೇಲೆ ರತ್ನದಂತ ದೇವ್ರು ರಥ ಏರಿದಾನ ಬೀರಪ್ಪನು. ರಥ ಏರಿದಾನ ಅಕ್ಕಳ ಮದುವ್ಯಾಗ ನಕ್ಕೊತ್ತ ನಡೆದಾನೋ ಬೀರಪ್ಪನು. ಅಲ್ಲಿಗಿಲ್ಲಿಗೋ ಇದುವನ ಸಂದಿಗೆ ಒಳಪದ ಮುಂದೇಳೋ ದೇವರು ಬಂದ ಬಣ್ಣೀರೇ. ತುಂಬಾ ಧನ್ಯವಾದಗಳು.
ಆ ಹಾಡು ನಮ್ಗೆ ಸ್ವಲ್ಪ ಅರ್ಥ ಆಗೋಂಗೆ ಒಂದ್ ಸ್ವಲ್ಪ 4 ಮಾತು ಹೇಳ್ತೀರಾ? ಅದು ಬೀರಪ್ಪನ ಹೊಗಳಿರೋ ಅಂತ ಹಾಡಂತ ತಿಳಿತು, ಅದಲ್ಲದೆ ನಮಗ್ ಜಾಸ್ತಿ ತಿಳಿಲಿಲ್ಲ. ಸೊ ದಯವಿಟ್ಟು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಅಂದ್ರೆ ಬೀರಪ್ಪ ಅಂದ್ರೆ ಇವು ಆದಿ ಕಾಲದಿಂದ ನಮಗೆ ಈ ಕುರಿ ಸಮಾಜದವ್ರಿಗೆ ಒಂದು ಬೀರ್ ದೇವ್ರು ಅಂತ ಹೇಳಿ ಆದಿ ಕಾಲದಿಂದ ಒಂದು ಬೀರ್ ದೇವ್ರು ನಮಗೆ ಒಂದು ನೆನೆಸಿದ್ದು. ಬೀರ್ ದೇವ್ರು ಸೂರಮ್ಮದೇವಿ ಹೊಟ್ಟಿಲೆ ಹುಟ್ಟಿದವ. ಸೂರಮ್ಮ ದೇವಿ ತಾಯಿ ಮತ್ತು ಭರಮದೇವು ದೇವರು ತಂದಿ. ಆದ್ರೆ ಆದಿ ಕಾಲದಲ್ಲೇ ಕಥೆದಾಗ ಹೇಳ್ತಾರೆ, ಇದು ಸೂರ್ಯ ಕಿರಣದ ಬಿಂದುದಿಂದ ಬೀರ್ ದೇವ್ರು ಹುಟ್ಟಿದಾನೆ. ಬೀರ್ ದೇವ್ರು ಹುಟ್ಟಿದ ಮೇಲತ್ತು ಸೂರಮ್ಮ ದೇವಿಗೆ ಹೊಟ್ಟಿಲೆ ಹುಟ್ಟಿದ ಮೇಲೆ ಸೂರಮ್ಮ ದೇವಿ ಬೆಳೆಸಲಿಕ್ಕೆ ಆಗಲಿಲ್ಲ. ಆದ್ರೆ 7 ಮಂದಿ ಅಕ್ಕಂಗಿಯರ ಒಳಗ ಸಣ್ಣ ತಂಗಿ ಮಾಯವ್ವ ಅಂತಿದ್ದಳು. 7 ಮಂದಿ ಅಕ್ಕಂಗರು ಗುಡ್ಡದ ಎಲ್ಲವ್ವ ಮಾಯವ್ವ, ಕರೆವ್ವ, ಕಾಟವ್ವ, ಲಕ್ಷ್ಮಿ, ಜಗದಂಬ, ಹಿಂಗೆಲ್ಲ 7 ಮಂದಿ ಅಕ್ಕಂಗರ ಒಳಗ ಸಣ್ಣ ತಂಗಿ ಮಾಯವ್ವ ಅದನ್ನು ಬೀರ್ ದೇವ್ರನ್ನು ಜೋಪಾಸನೆ ಮಾಡಿದಳು. ಬೀರ್ ದೇವ್ರು ಜೋಪಾಸನೆ ಮಾಡುವಂತ ಮಾಯವ್ವ ಈ ಹಾಲು ಕುಡಿಸಿ, ಕುರಿಯಾಗ ಕುರಿ ಕಾದು ಹಾಲು ಹಿಂಡಿ ಹಾಲು ಕುಡಿಸಿ ಬೀರ್ ದೇವ್ರನ್ನ ಜೋಪಾಸನೆ ಮಾಡಿ ಬೀರ್ ದೇವ್ರನ್ನು ಬೆಳೆಸಿದಕ್ಕೆ ಇದು ಅಕ್ಕ ಮಾಯವ್ವ ಅಂತ ಹೇಳಿ ಇದರಲ್ಲೇ ಕತೆ ಹೇಳಿದ್ದಾರೆ. ಮತ್ತ ಆ ಬೀರ್ ದೇವ್ರನ್ನು ಪೂಜಾ ಮಾಡದೆ ಯಾರೂ ಸಮಾಜದವರು ಇಲ್ಲೇ ಇಲ್ಲ. ಬೀರ್ ದೇವರು ಪ್ರತ್ಯೇಕ ಊರಲ್ಲೇ ಬೀರ್ ದೇವರು ಗುಡಿ ಅದೇ. ಬೀರ್ ದೇವ್ರ ಒಂದು ಹೆಸರದಿಂದ ಅವ್ರು ಪೂಜಾ ಮಾಡ್ತಾರೆ, ಬೀರ್ ದೇವ್ರಿಗೆ ಬೇಡ್ಕೊಂತಾರೆ. ಬೀರ್ ದೇವ್ರು ಭಂಡಾರ ಅಂತ ಹೇಳಿ ಅರಿಶಿನ ಒಡೆದು ಅರಿಶಿನದಿಂದ ಒಂದು ಬೀಸಿ ಆ ಅರಿಶಿನ, ಯಾಕಂತಂದ್ರೆ ಅದು ಒಂದು ಏನದೆ ಅರಿಶಿನ ಅಂದ್ರೆ ಏನು ಅಂದ್ರೆ, ಈ ಅರಿಶಿನ ಅಂದ್ರೆ ಒಂದು ಹಣಿಗೆ ಹಚ್ಕೊಂಡಿದ್ರೆ ಅದು ಒಂದು ಆಯುರ್ವೇದಿಕ್ ಔಷಧ ಭಂಡಾರ. ನಾವು ತಿಂದ್ರೂ ಅದು ಆಯುರ್ವೇದಿಕ್ ಔಷಧ ಭಂಡಾರ. ನಾವು ಎಲ್ಲಾ ತರದಿಂದ ಅಡಿಗೆಯಾಗ ಒಗದ್ರೂ ಆಯುರ್ವೇದಿಕ್ ಭಂಡಾರ. ನಾವು ಕುರಿಯಾಗ ಒಗದ್ರೂ ಕುರಿ ಆರೋಗ್ಯನು ಅದ್ರ ಹವಾಮಾನ ಒಳಗೆ ಹೋಗಿ ಅದು ಅದರದಿಂದ ಆರೋಗ್ಯನ ಅಂತೇಳಿ ಈ ಭಂಡಾರ ನಮ್ಮ ಬೀರ್ ದೇವರು ಭಂಡಾರ. ವಿಠಲ್ ಬೀರ್ ದೇವರು ಅಂತನ್ನೋ ಮಾತನ್ನ ಇನ್ನುವರೆಗೆ ತನಕ ನಾವೆಲ್ಲ ನಡ್ಕೊತ ಬಂದಿದ್ದೇವೆ. ಬೀರ್ ದೇವರು ಇಲ್ಲಂತನ್ನೋದು ಬೀರ್ ಯಾವ ಸಮಾಜದಾಗೂ ಇಲ್ಲ. ಆದ್ರೆ ಬೀರ್ ದೇವರು ಹಿಡ್ಕೊಂಡನೆ ಎಲ್ಲ ಸಮಾಜದಾರೆ. ಬೇರೆ ಹೆಸರುಗಳಿದ್ದಾವೆ, ಅಮುಕ್ ಸಿದ್ಧದಾನೆ, ಬೀರ್ ಸಿದ್ಧದಾನೆ, ಅಮುಕ್ ಸಿದ್ಧದಾನೆ, ಹಾಲ್ ಸಿದ್ಧದಾನೆ, ಮುರೇ ಸಿದ್ಧದಾನೆ, ಕರೆ ಸಿದ್ಧದಾನೆ, ಇವರೆಲ್ಲ ಅದಾರೆ. ಆದ್ರೆ ಬೀರ್ ದೇವ್ರು ಮಾತ್ರ ಮುಖ್ಯ. ಅವಂಗೊಂದು ಪಟ್ಟಿಗೆ ಯಾವಾಗ ಬೇಕಾಗಿದ್ದು ಒಂದೇನು, ನನ್ನ ತಲೆ ಮೇಲೆ ಹೆಂಗ್ ನಾನು ಪಟಕ ಕಟ್ಕೊಂಡಿದ್ದೇನೆ ಹಂಗು ಒಂದು ಶಿವಭದ್ರ ಮಣಿಯಲ್ಲಿ ಬೇಡಿಕೊಂಡಿದ್ದ ಪಟ್ಕೆ ಅದು. ಅವಾಗ ರಕ್ಷಣು ತಲಿಗಿ ಅವನು ರಾತ್ರಿ ಹಗಲಿ ಕುರಿ ಕಾಯುವಾಗ ಆ ಪಟ್ಟಿಗೆದಿಂದ ಸಾಕಷ್ಟು ಅವಂಗೆ ಅದ್ರದ್ದು ರಕ್ಷಣೆ ಮಾಡಿದೆ. ಅದ್ರ ಸಲುವಾಗಿ ದೇವರು ಸುತ್ತಕೊಂಡದ ಪಟ್ಟಿಗೆ ಅಂತೇಳಿ ನಾವು ಎಲ್ಲರೂ ಅದನ್ನು ಪಟಕ ಸುತ್ತಕೊಳ್ಳಿಕ್ಕೆ ಶುರು ಮಾಡಿದ. ಅದು ಪರಂಪರೆ ನಮ್ದು. ಅದಕ್ಕಾಗಿ ನಾನು ಆ ಪರಂಪರೆದಿಂದ ಅದ್ರ ಬಣ್ಣದ ಪಟ್ಟಿಗೆ ಅಂದ್ರೆ ಒಂದು ಎಲ್ಲಾರು ಒಂದು ಬೇರೆ ಬೇರೆ ಬಣ್ಣದ ಸುತ್ತಾರೆ. ಆದ್ರೆ ನಾ ತಿಳ್ಕೊಂಡು ಸುತ್ತದಂತಂದ್ರೆ ಅದು ದೇವ್ರ ಭಂಡಾರ, ಅದು ದೇವ್ರ ಬಣ್ಣ, ಅದು ಪಟಕ ನಂದ ಅದೇ ಬಣ್ಣದಿರ್ಬೇಕು ಅಂತೇಳಿ ನಾನು ಆ ಸುತ್ತಕೊಂಡು, ನಾನು ಯಾರಿಗೆ ಸುಳ್ಳು ಮಾತಾಡೋದಿಲ್ಲ, ನಾನು ಯಾರನ್ನ ಕಡಿಸೋದಿಲ್ಲ ಅಂತ ಹೇಳಿ ಅನ್ನೋ ಒಂದು ಹಾಕೊಂಡು ಅದನ್ನೊಂದು ಪರಂಪರೆ ನಡ್ಕೊತ ಬಂದದ್ದೇ. ಇನ್ನು ಮೇಲತ್ತು ಆ ಪಟ್ಟಿಗೆ ಕಟ್ಟ ಅವ್ರು ಉಳಿತಾರ ಇಲ್ಲ ಅನ್ನೋದು ಶಾಶ್ವತಿ ಇಲ್ಲ. ಅದಕ್ಕಾಗಿ ಇನ್ನು ಅದು ದೇವ್ರ ಪೂಜಾ ಅಂತೂ ನಡೆದದೆ, ಜಾತ್ರೆ ಅಂತೂ ಮಾಡತಾರೆ. ಆದ್ರೆ ಜಾತ್ರೆಗಳು ಯಾವ ರೀತಿ ಮಾಡಬೇಕು ಅದು ಆ ರೀತಿ ಇಲ್ಲ, ಆ ಗುಣಮಟ್ಟು ಐತೋ ಇಲ್ಲೋ ಅನ್ನೋದು ನನಗೂ ಅದ್ರದ್ದು ಅರ್ಥ ಆಗ್ತಾ ಇಲ್ಲ. ಆದ್ರೆ ಮಜಾ ಮಾಡ್ತಾರೆ, ಕುಣಿತಾರೆ, ಬಾರಿಸ್ತಾರೆ, ಜಾತ್ರೆ ಮಾಡ್ತಾರೆ. ಆದ್ರೆ ಇನ್ನು ಪರಂಪರೆದಿಂದ ಬಂದಂತ ಒಂದು ಭಂಡಾರ ಇದೆ, ಆ ಭಂಡಾರನ ಕಾಪಾಡ್ತಾರೋ ಇಲ್ಲ ಅನ್ನೋದು ಗೊತ್ತಿಲ್ಲ.
ಸಾಕಷ್ಟು ವ್ಯಾಪಾರಿಯರು ಡೂಪ್ಲಿಕೇಟ್ ಭಂಡಾರ ಮಾರಾಟ ಮಾಡ್ತಾರೆ. ಅದನ್ನ ತಗೊಂಡು ಬಂದು ಹಾರಿಸ್ತಾರೆ, ಅದನ್ನ ತಗೊಂಡು ಮಂದಿಗೆ ಹಚ್ತಾರೆ, ಅದನ್ನ ತಗೊಂಡು ಬಂದು ಹಣ್ಣದಾಗ ಹೋಗಿತಾರೆ, ಅಂಬ್ಲ್ಯಾಗ ಹೋಗಿತಾರೆ. ಆದ್ರೆ ಅದು ದೂಷಿತ ಆಗ್ತದೆ ಅಂತ ಅನ್ನೋದು ಸಾಧಾರಣ ನಾನು ತಿಳಿದ ಮಟ್ಟಿಗೆ ಎಲ್ಲರೇ ನನಗೆ ಯಾರಿಗೆ ಗೊತ್ತಾದ್ರೆ ಹೇಳ್ತೇನೆ. ಆದ್ರೆ ಅದು ಒಂದು ಭಂಡಾರ, ಆ ಬೀರ್ ದೇವರು ಇದು ಒಂದು ನಮಗೆ ಅಗದಿ ಹತ್ಕೊಂಡದ್ದದೆ. ಅದ್ರ ಮೇಲೆ ನಮ್ಮ ಕುರಿ ಸಮಾಜ ನಾವು ಬಾಳಿದ್ದೇವೆ. ಆ ಬೀರ್ ದೇವರನ್ನೇ ನಮ್ಮನ್ನು ಕಾಪಾಡಿದಾನೆ ಅಂತ ಅನ್ನೋ ಮಾತನ್ನ ನಿಮ್ ಬದುಕು ನಾನು ಹೇಳ್ತಾ ಇದ್ದೀನಿ. ಇದು ಎಲ್ಲಾರ್ದಾಗದೆ. That is, I mean, I am completely lost there. I do not know how to translate this. I really have to I apologize for this. He has said, that he says Birappa is their Lord and, for their community. And he's the one who looks after us. And we have to keep our, uh, our environment, our surroundings, our life clean, and along the way he will bless us. So that is how much I could say. So Bhargavi, is there anything else that you would want to add into this, or I can conclude this meeting? Yeah, no, I think you gave a gist of it, which was fair. Yeah, it was too rich, and translation will kind of take away the beauty of it, I guess. I know. I really am sorry to the guys who are a part of this. The people who do not understand Kannada, I'm really sorry. So for this part of it, there's nothing much I can do. So anyway, thank you all for joining us. We would like to first and foremost thank Neelkanth Mama. Neelkanth Mama, ತುಂಬಾ ಥ್ಯಾಂಕ್ಸ್ ನೀವು ಬಂದಿದ್ದಕ್ಕೆ ನಮ್ಮ ಜೊತೆ 1.5 ಗಂಟೆ ಸ್ಪೆಂಡ್ ಮಾಡಿದ್ರಿ, 2 ಅವರ್ ಕೂತೀರ ನಮ್ಮ ಜೊತೆ. ತುಂಬಾ ಥ್ಯಾಂಕ್ಸ್ ನೀವು ಬಂದಿದ್ದು. ಎಲ್ಲರಿಗೂ ತುಂಬಾ ಖುಷಿ ಆಯ್ತು. ಎಲ್ಲರೂ ಇಲ್ಲಿ ಮೆಸೇಜ್ ಬಿಡ್ತಾ ಇದ್ದಾರೆ, ನೀವು ಮಾತಾಡಿದ್ದು ತುಂಬಾ ಚೆನ್ನಾಗಿತ್ತು ಅಂತ. ಥ್ಯಾಂಕ್ ಯು ಮತ್ತೆ ನೀವು ಬಂದಿದ್ದಕ್ಕೆ. ನಮಸ್ಕಾರ. And thank you, Leo, Bhargavi, CFA, for being a part of this. And thank you all who attended and the ones who left very recently, from the talk. Thank you all. We will be back next Thursday again at 5 p.m. with another interesting talk with Native Dialogue. So till then, have a good time. See you again. Bye. Thank you.